249ನೆಯ ಸಾಹಿತ್ಯ ದಾಸೋಹ. ಮುಂದಿನ ತಿಂಗಳು 250ನೇ ಸಾಹಿತ್ಯ ದಾಸೋಹ ನಡೀತಾ ಇದೆ. ಅದು ಮುಖತಃ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇರೋ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳು ಮತ್ತು ಎಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ಎಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಇದೀಗ ನಾನು ಇಂದಿನ ದಾಸೋಹದ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣಲಕ್ಷ್ಮಿ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಶ್ರೀಮತಿ ಸುವರ್ಣಲಕ್ಷ್ಮಿ ಅವರು ಗ್ರಾಮೀಣ ಪ್ರದೇಶವಾದ ಚನ್ನಯ್ಯಗಾರಹಳ್ಳಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ, ಸಾಹಿತ್ಯ ಸಂಬಂಧಿ ಆಫ್ಲೈನ್ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಕಥಾ ಪರಂಪರೆ ಕ್ಲಬ್ ಹೌಸ್ ಕಾರ್ಯಕ್ರಮದಲ್ಲಿ ಕಥೆಗಳನ್ನ ವಾಚಿಸ್ತಾರೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಮಿತಿ ಮಕ್ಕಳ ವಿಭಾಗದಲ್ಲಿ ಕಾರ್ಯಕ್ರಮ ಸಂಯೋಜಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಗಾಯನ, ಪ್ರವಾಸ ಅವರ ಹವ್ಯಾಸಿ ಕ್ಷೇತ್ರಗಳು. ಸ್ವರಮಾಧುರಿ ಎಂಬ ತೆಲುಗು ವಾಟ್ಸಪ್ ಬಳಗದಲ್ಲಿ ಪ್ರತಿದಿನ ಅವರು ಕೊಡುವ ಸೂಚನೆಗನುಗುಣವಾಗಿ ಹಾಡುಗಳನ್ನ ಹಾಡ್ತಾರೆ. ತಾವು ನೋಡಿದ ಹಾಗೂ ಕೇಳಿದ ವಿಶಿಷ್ಟ ದೇಗುಲಗಳ ಬಗ್ಗೆ ತಮ್ಮ ಬ್ಲಾಗ್ನಲ್ಲಿ ಬರೆಯುತ್ತಾರೆ. ಮೈಲಾಂಗ್ ಆಪ್ನಲ್ಲಿ ಕೆಲವು ಕಥೆಗಳಿಗೆ ಹಾಗೂ ಚಂದಮಾಮ ಜಾಲವಾಹಿನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲ ಪ್ರಸಿದ್ಧ ಸಾಹಿತಿಗಳ ಬಗೆಗಿನ ಪರಿಚಯದ ವಿಡಿಯೋಗಳಿಗೆ ಧ್ವನಿಯಾಗಿದ್ದಾರೆ. ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಅವರ ಪತಿಯವರು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರು. ಮಗಳು ನಾಗಲತಾ ಭೌತಶಾಸ್ತ್ರದ ಉಪನ್ಯಾಸಕಿ. ಮಗ ನಾಗಾರ್ಜುನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಹಾಗೂ ಕಿರುಚಿತ್ರಗಳಲ್ಲಿ ನಟಿಸ್ತಾರೆ. ಇದಿಷ್ಟು ಶ್ರೀಮತಿ ಸುವರ್ಣಲಕ್ಷ್ಮಿ ಅವರ ಸಂಕ್ಷಿಪ್ತ ಪರಿಚಯ. ಇಂದಿನ 249ನೇ ಸಾಹಿತ್ಯ ದಾಸೋಹದ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣಲಕ್ಷ್ಮಿ ಅವರ ಪರಿಚಯವನ್ನ ಮಾಡಿಕೊಡೋದಕ್ಕೆ ಅವಕಾಶ ನೀಡಿದ ಶ್ರೀಯುತ ಮಹಾಬಲ ಸರ್ ಅವರಿಗೆ ವಂದನೆಗಳು. ದಾಸೋಹ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಪೂರ್ಣಿಮಾ. ಈಗಿನ ಲೇಖಕರು, ವೀಕ್ಷಕರು ಮತ್ತು ಎಲ್ಲ ಸಂಚಾಲಕರು ಸದಸ್ಯರು ಸ್ವಾಗತ. ಇದು 249ನೆಯ ನುಡಿಯುವ ಸಾಹಿತ್ಯ ದಾಸೋಹ. ಮುಂದಿನ ತಿಂಗಳ ಜೂನ್ನಲ್ಲಿ 250ನೆಯ ಸಾಹಿತ್ಯ ದಾಸೋಹವನ್ನು ಜೂನ್ 2ನೇ ವಾರ ಶನಿವಾರ ಅಥವಾ ಭಾನುವಾರ, ದಿನಾಂಕ ನಿಗದಿಯಾಗಿಲ್ಲ, ರಾಜಾಜಿನಗರದಲ್ಲಿರುವ KN ಜಗನ್ನಾಥ್ ಅವರ ಮನೆಯಲ್ಲಿ ನಡೆಯುತ್ತೆ. ಅದು ಬಹುಶಃ ಬೆಳಗ್ಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ. ಈಗಿನ ಯೋಚನೆ ಪ್ರಕಾರ ಎಲ್ಲರೂ ಆ ವೇದಿಕೆಯಲ್ಲಿ ನಡೆಯುವ ದಾಸೋಹಕ್ಕೆ ಬಂದು ಹೆಚ್ಚು ಸಂತೋಷ ಪಡಬೇಕು ಮತ್ತು ಯಶಸ್ವಿಗೊಳಿಸಬೇಕು ಅಂತ ಕೋರ್ತೀವಿ. ಅದಾದ ಮೇಲೆ ಜೂನ್ 30ನೇ ತಾರೀಕು ವಾಡಿಯಾ ಸಭಾಂಗಣದಲ್ಲಿ ಬಸವನಗುಡಿಯಲ್ಲಿ ಸಂಭ್ರಮಾಚರಣೆಯ ಕಾರ್ಯಕ್ರಮವೂ ಇರುತ್ತೆ. ಅದ್ರ ಬಗ್ಗೆ ಹೆಚ್ಚು ಈಗ ವೇದಿಕೆಯಲ್ಲಿ ಸುದ್ದಿಗಳು ಬರ್ತಾ ಇದೆ. ಪುಸ್ತಕ ಪ್ರಕಟಣೆ, ರೂಪಕ ಪ್ರದರ್ಶನ ಮುಂತಾದವು. ಅದ್ರ ಬಗ್ಗೆ ವಿವರಗಳೆಲ್ಲ ಸದ್ಯದಲ್ಲೇ ನಮ್ಮ ರವೀಂದ್ರ ಅವರು ತಿಳಿಸ್ಕೊಡ್ತಾರೆ. ಅದೆಲ್ಲ ಅಂತಿಮಗೊಂಡ ಮೇಲೆ ಆದರೆ ಸಮಾರಂಭಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಾಸೋಹಿಗಳು ಬಂದು ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ. ಇಂದಿನ ದಾಸೋಹ ಪ್ರಸ್ತುತಿಗಳ ಆರಂಭ. ಮೊದಲಿಗೆ ಪೂರ್ಣಿಮಾ ಭಗವಾನ್, ಅವರ ನಂತರ ಸ್ನೇಹ ಶಶಿಧರ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನನ್ನ ಇಂದಿನ ಪ್ರಸ್ತುತಿ ಸಾಹಿತ್ಯ ದಾಸೋಹ 250. ಸಾಹಿತ್ಯ ದಾಸೋಹ ಆರಂಭ ಯೋಜನೆಗೆ ಆಹಾ ಎನ್ನುತ್ತಲಿ ಸಹಕಾರ ನೀಡಿದರು ಅಂದು. ಮೋಹವದು ಕನ್ನಡದಿ ಅಭಿರುಚಿಯ ಬೆಳೆಸುವುದು. ವಾಹ್ ಅನ್ನುವವರೆಷ್ಟೋ ಜನರಿರುವರು. ವಾಹ್ ಅನ್ನುವವರೆಷ್ಟೋ ಜನರಿರುವರು. ಆರಂಭ ಏಕಾಯ್ತು
ಹೇಗಾಯಿತು ಇತಿಹಾಸ. ಪ್ರಾರಂಭ ಸಂಘಟನೆ ಒಗ್ಗೂಡಿ ಬೆಳೆಯು. ಯಾರಂತೆ ಊರಂತೆ ಎನ್ನದಿಹ ಸಮರ್ಪಣೆ. ಕಾರಂಜಿ ಚಿಮ್ಮಿದಲು ನಭಕೇರಿತು. ಕಾರಂಜಿ ಚಿಮ್ಮಿದಲು ನಭಕೇರಿತು. ಬೆಳೆಸಿ ಬೆಳೆಯುವ ಒಲವು, ಕಲಿಸಿ ಕಲಿಯುವ ಛಲವು, ಕಳೆದು ಕೂಡುವ ಮಧ್ಯೆ ಗುಣಿಸಿ ಭಾಗಿಸುತ್ತಾ ಉಳಿಸಿಹರು ಭಾಷಾಭಿಮಾನ ಹೃನ್ಮನಗಳಲ್ಲಿ. ಮಳೆಯಿಂದ ನೆಲ ತೊಯ್ದು ತಂಪಾದಲು, ಮಳೆಯಿಂದ ನೆಲ ತೊಯ್ದು ತಂಪಾದಲು. ಕನಸಿನ ಕೂಸನ್ನು ತೊಟ್ಟಿಲಲ್ಲಿ ತೂಗುತ್ತಾ ಮನಸ್ಸಿಟ್ಟು ಬೆಳೆಸಿದರು ಮಾಸ ಮಾಸಗಳು. ಅನುದಿನದ ಕಾಯಕಕ್ಕೆ ಜೊತೆಗಷ್ಟು ಸೇರಿಸುತ್ತಾ ಘನವಾದ ಬೆಳವಣಿಗೆ ವರ್ಷಗಳಲ್ಲಿ, ಘನವಾದ ಬೆಳವಣಿಗೆ ವರ್ಷಗಳಲ್ಲಿ. ಅನುಭವದ ಪರಿಧಿಯನ್ನು ವಿಸ್ತರಿಸಿ ಬರೆಯುತ್ತಲೇ ಘನವಾದ ಸಾಹಿತ್ಯ ಚರ್ಚೆಯಲ್ಲಿ ನಿರತ. ಮನವಿರಲು ಮಾರ್ಗವದು ತೋರುವುದು ತಾನಾಗಿ, ಕನಸುಗಳ ಸಾಕಾರ ಸಂಪೂರ್ಣದಿ, ಕನಸುಗಳ ಸಾಕಾರ ಸಂಪೂರ್ಣದಿ. ಲೇಖನವ ಸಿದ್ಧಪಡಿಸುತ್ತ ತನ್ನ ತಾಮರೆತು ಮೂಕತೆಯ ಬದಿಗಿರಿಸಿ ಸುಸ್ವರದಿ ಉಲಿವ ಚಾಕಚಕ್ಯತೆ ಮೂಡಿ ಹರುಷದ ಹೊನಲಿರಲು ನಾಕವದು ಬೇರಿಲ್ಲ ಭುವಿಯೇ ಎಲ್ಲ, ನಾಕವದು ಬೇರಿಲ್ಲ ಭುವಿಯೇ ಎಲ್ಲ. ಅಂದಿನ ಲೆಕ್ಕವದು ಮುಂದುವರಿದಿದೆ ಇಂದು, ಬಂದಿಹುದು 250 ಸರದಿ. ಎಂದಿಗೂ ಚಿರನೂತನವು ಅಕ್ಕರದ ಅಕ್ಕರೆಯು. ವಂದನಾರ್ಹರು ಸಕಲ ಉತ್ಸಾಹಿಗಳು, ವಂದನಾರ್ಹರು ಸಕಲ ಉತ್ಸಾಹಿಗಳು. ವಾತ್ಸಲ್ಯ ಅಕ್ಕರೆಯ ಆಹ್ವಾನ ಮನದುಂಬಿ ಪ್ರೋತ್ಸಾಹಿಸುವ ರೀತಿ ವಿರಳಾತಿ ವಿರಳ. ಮತ್ಸರಕ್ಕೆ ಎಡೆಯಿಲ್ಲ ಉತ್ಸವದ ನಿಲುವೆಲ್ಲ. ಉತ್ಸುಕರು ಬಳಗದಲ್ಲಿ ಕಾರ್ಯನಿರತ, ಉತ್ಸುಕರು ಬಳಗದಲ್ಲಿ ಕಾರ್ಯನಿರತ. 250 ಹೇಳಲಿಕ್ಕೆ ಅತಿ ಸುಲಭ. ಕನ್ನಡದ ಅಸ್ಮಿತೆಯನ್ನುಳಿಸುವ ಸಲುವಾಗಿ ಮುನ್ನುಡಿಯು 22 ವರ್ಷಗಳ ಹಿಂದೆ ಕನ್ನಡಿಯ ಪ್ರತಿಫಲನ ಅನುಪಮವದು, ಕನ್ನಡಿಯ ಪ್ರತಿಫಲನ ಅನುಪಮವದು. ಸಾಹಿತ್ಯ ದಾಸೋಹಕ್ಕಾಹ್ವಾನ ನಲ್ಮೆಯಲ್ಲಿ ಸಕಲರಿಗೂ. ಮಾಸಗಳ ಮೊದಲೇ ಸಿದ್ಧತೆಯು ಬರದಿಂದ. ವ್ಯಾಸ ವಾಲ್ಮೀಕಿ ಕವಿ ಕೋಗಿಲಗಳನ್ನು ನೆನೆಯೇ ಹಾಸದಲ್ಲಿ ಸೇರೋಣ ನಾವೆಲ್ಲರೂ, ಹಾಸದಲ್ಲಿ ಸೇರೋಣ ನಾವೆಲ್ಲರೂ. ಇದೇ ರೀತಿ ಇನ್ನೊಂದು ಬಳಗದ ಬಗ್ಗೆ ಬರೆದಿರುವ ಮತ್ತೊಂದು ಕವನ, ಅದು ಸಾಹಿತ್ಯ ಸಾಧಕ್ ಮಂಚ್ ಅಂತ. ಅವರು ಸಹ ಪ್ರತಿ ತಿಂಗಳು ಮುಖತಃ ಭೇಟಿ ಆಗ್ತಾರೆ. ನಾನು ಕೆಲವೊಮ್ಮೆ ಭಾಗವಹಿಸಿದ್ದೆ. ಸಾಹಿತ್ಯ ಸಾಧಕ್ ಮಂಚ್. ಕನ್ನಡದ ನೆಲದಲ್ಲಿ ಹಿಂದಿ ಭಾಷೆಯ ರಥವು, ಮುನ್ನುಡಿಯು ತಿಂಗಳಿಗೆ ಒಂದರಂತೆ ಸತತ. ಕನ್ನಡದ ನೆಲದಲ್ಲಿ ಹಿಂದಿ ಭಾಷೆಯ ರಥವು, ಮುನ್ನುಡಿಯು ತಿಂಗಳಿಗೆ ಒಂದರಂತೆ ಸತತ. ಮುನ್ನಡೆಸಿ ಲೇಖಕರ ಜ್ಞಾನ್ ಚಂದ್ರು ಬರೆದಿಹರು ಹೊನ್ನುಡಿಯ ಆದರಾಭಿಮಾನದ ಅಭಿಯಾನ, ಹೊನ್ನುಡಿಯ ಆದರಾಭಿಮಾನದ ಅಭಿಯಾನ. ಸಾಹಿತ್ಯ ಸಾಧಕರ ವೇದಿಕೆಯ ಸಮ್ಮಿಲನ, ಸಾಹಿತ್ಯಗಳ ನೆನಪಿನಲ್ಲಿ ಚಿರಕಾಲ ಉಳಿದು ಆಹ ಎಂದೆನ್ನುವ ಉದ್ಗಾರ ನಿಶ್ಚಿತವು. ಕೂಹು ಕುಹುವೆನ್ನುತ್ತಲಿ ಮಧುರ ನಿನಾದವು, ಕೂಹು ಕುಹುವೆನ್ನುತ್ತಲಿ ಮಧುರ ನಿನಾದವು. ಆರಂಭದಲ್ಲಿ ಹಿಂದಿ ಬರಹಗಾರರ ಕೂಟ, ಸೇರಿದರು ಇನ್ನಿತರ ಸಾಹಿತ್ಯ ಆಸಕ್ತರು. ಭೂರಿ ವೈಭವದ ಕವಿಗೋಷ್ಠಿಯದು ಮಾಸಿಕವು. ಸಾರಸ್ವತದ ಪಯಣ ಅದ್ಭುತ ನಿರಂತರವು, ಸಾರಸ್ವತದ ಪಯಣ ಅದ್ಭುತ ನಿರಂತರವು. ಲೇಖಕರು ಒಗ್ಗೂಡಿ ಒಂದೆಡೆಗೆ ಸೇರುವರು, ಮೂಕರಿಗೂ ವಾಗ್ದೇವಿ ಒಲಿವಳು ಅಲ್ಲಿ. ಚಾಕಚಕ್ಯತೆಯ ಕವನ ವಾಚನದ ಸುರಿಮಳೆಯು ಸಾಕೆನಿಸುವಷ್ಟು ಕರತಾಡನದ ಪ್ರೋತ್ಸಾಹ, ಸಾಕೆನಿಸುವಷ್ಟು ಕರತಾಡನದ ಪ್ರೋತ್ಸಾಹ. 225 ಚಿಕ್ಕ ಸಂಖ್ಯೆಯೂ ಅಲ್ಲ. ಮುನ್ನಡೆಸಿ 18 ವರ್ಷ ಸಂಸ್ಥೆ. ಕನ್ನಡದ ನೆಲದಲ್ಲಿ ಸಾಹಿತ್ಯ ಸಾಧಕರ ಚೆನ್ನುಡಿಯು ಮಿನುಗುವುದು ಕಾಂಕ್ರೀಟ್ ಕಾಡಿನೊಳು, ಚೆನ್ನುಡಿಯು ಮಿನುಗುವುದು ಕಾಂಕ್ರೀಟ್ ಕಾಡಿನೊಳು. ತಪ್ಪದೇ ನಡೆಯುವುದು ಭೇಟಿ ಕೊನೆ ರವಿವಾರ. ಒಪ್ಪ ಓರಣ ಮೆಚ್ಚುಗೆಯ ಸುರಿಮಳೆಯಲ್ಲಿ. 2080 ಮೇಧಾವಿ ಸಂಗಮವು. 90 ಸಂಭ್ರಮದ ಮಾಧುರ್ಯ ಸವಿಸುದೆಯು, 90 ಸಂಭ್ರಮದ ಮಾಧುರ್ಯ ಸವಿಸುದೆಯು. ದೇಶಕ್ಕೆ ಇಹುದು ಸರಹದ್ದು ಗಡಿ ಪ್ರದೇಶವು. ಭಾಷೆ ಸಂಸ್ಕೃತಿಗಳಿಗೆ ಇರದೆಂದು ಗಡಿಯು. ವೇಷಭೂಷಣ ಮೀರಿ ಬೆಳೆಯುವುದು ಸಂವಹನ. ಆಸೆಗಳು ಗರಿಗೆದರಿ ಬರಹಗಳ ರೂಪದಲ್ಲಿ, ಆಸೆಗಳು ಗರಿಗೆದರಲಿ ಗೆರೆಗೆದರಿ ಬರಹಗಳ ರೂಪದಲ್ಲಿ.
ಭಾವವೀಣೆಯ ಮೀಟೋ ಸ್ವರ ಮಾಧುರ್ಯದಲ್ಲಿ ಜೀವನದ ಪರಿಭಾಷೆ ಸಂತಸದ ಹೊನಲು. ಯಾವ ಜೀವವು ನಲಿವ ವಿಲಿನ ನರ್ತನವು, ಪಾವನವು ಜನ್ಮವದು ಸಾರ್ಥಕತೆ ಮಡಿಲಿನಲ್ಲಿ. ಪಾವನವು ಜನ್ಮವದು ಸಾರ್ಥಕತೆ ಮಡಿಲಿನಲ್ಲಿ. ಭಾವನೆಯ ಶರದಿಯಲ್ಲಿ ವಿಹರಿಸುವ ಸೌಭಾಗ್ಯ ಯಾವುದೇ ಸಾಧನೆಗೂ ಅಧಿಕವದು ತೃಪ್ತಿ. ಸಾವಧಾನದಿ ಏರಿ ಸಾಧನೆಯ ಮೆಟ್ಟಿಲನು, ಕಾವನವ ಬೇರಿಹನು ಎಲ್ಲವನ್ನು ವೀಕ್ಷಿಸುತ್ತ. ಕಾವನವ ಬೇರಿಹನು ಎಲ್ಲವನ್ನು ವೀಕ್ಷಿಸುತ್ತ. ನಿರಂತರ ಧೀರ ಗಂಭೀರ ಬರವಣಿಗೆ ಸುತ್ತ ಚಿರಂತನವು ಕಾವ್ಯ ಪ್ರೇಮಿಗಳ ಮನಗಳಲ್ಲಿ. ಪರಂತಪನ ಸಾಧನೆಗೆ ಪಥದಲ್ಲಿ ಚಲನೆ, ಪರಂಪರೆಯ ಬೆಳೆಸಿ ಸಾಹಿತ್ಯ ಸೇವೆಯಲ್ಲಿ. ಪರಂಪರೆಯ ಬೆಳೆಸಿ ಸಾಹಿತ್ಯ ಸೇವೆಯಲ್ಲಿ. ಚಿಂತನೆಯ ಆಯಾಮ ವಿಸ್ತರಿಸಿ ಜಗದಲ್ಲಿ, ನಿಂತ ನೀರಾಗದಿಹ ಬದುಕು ಸುಂದರವು. ಸಂತೆಯುಳು ಜಾಗೃತವು ಅಂತರಂಗದ ಜ್ಯೋತಿ, ಸಂತ ಶರಣರ ಸಂಘ ಆತ್ಮಜ್ಯೋತಿಯ ಬೆಳಕು. ಸಂತ ಶರಣರ ಸಂಘ ಆತ್ಮಜ್ಯೋತಿಯ ಬೆಳಕು. ಧನ್ಯವಾದಗಳು. ಧನ್ಯವಾದ ಪೂರ್ಣಿಮಾ. ಈಗ ಸ್ನೇಹ ಶಶಿಧರ, ಅವ್ರ ನಂತರ ಸಿಂಧು ಹರಿತ. ಎಲ್ರಿಗೂ ನಮಸ್ಕಾರ. 249ನೇ ನುಡಿಯೋ ಸಾಹಿತ್ಯ ದಾಸೋಹಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ಮುಂದಿನ ತಿಂಗಳು ಸಂಭ್ರಮಾಚರಣೆಗೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಸೊ ಇವತ್ತಿನ ನನ್ನ ಒಂದು ಲೇಖನ ಉದ್ಯೋಗಸ್ಥ ಮಹಿಳೆ ವರ್ಸಸ್ ಗೃಹಸ್ಥ ಮಹಿಳೆ. ನಮ್ಮ ಪಕ್ಕದ ಮನೆಯಲ್ಲಿ 2 ಹೆಣ್ಮಕ್ಳಿದ್ರು. ಇಬ್ಬರಿಗೂ ಬೇರೆ ಬೇರೆ ಮದ್ವೆ ಆಯ್ತು. ಚಿಕ್ಕವಳು ಕೆಲ್ಸದಲ್ಲಿದ್ದಾಳೆ, ದೊಡ್ಡವಳು ಇಲ್ಲ. ದೊಡ್ಡವಳು ಮಕ್ಳಿಗೆ ರಜೆ ಬರೋದೇ ಕಾಯ್ಕೊಂಡು ತವ್ರಿಗೆ ಬರ್ತಾಳೆ. ಕೆಲವು ದಿನ ಇಲ್ಲೇ ಇದ್ದು ಅಪ್ಪ ಅಮ್ಮನ ಜೊತೆ ಹಾಯಾಗಿ ಸಮಯ ಕಳೆದು ಹೋಗ್ತಾಳೆ. ಹೋಗುವಾಗ ತವ್ರೇನು ಹುಡುಗರುಗಳು ಗೊತ್ತಲ್ಲ. ಚಿಕ್ಕವಳಿಗೆ ಪಾಪ ಮಕ್ಳಿಗೆ ರಜೆ ಬಂದ್ರು, ತನಗ್ ಕಚೇರಿಯಲ್ಲಿ ರಜೆ ಇಲ್ಲ ಎಂದು ಬರೋದು ಹೋಗೋದು ಕಡಿಮೆ. ಬಂದರು ಒಂದೇ ದಿನ. ಅಮ್ಮನಿಗೆ ಅವಳ ಮೇಲೆ ಕೋಪ. ಉಡುಗೊರೆ ವಿಚಾರಕ್ಕೆ ಬರೋದಂದ್ರೆ ಅವಳಿಗೆ ಅಲ್ಲೂ ಕೊಕ್ಕೆ. ನಿನಗೇನ್ ಕಡಿಮೆ, ನೀನೇ ಸಂಪಾದಿಸ್ತೀಯಲ್ಲ. ಪಾಪ ಅಕ್ಕನಿಗೆ ಏನೂ ಇಲ್ಲ. ಅಲ್ಲ, ಅಕ್ಕನಿಗೆ ಕೆಲ್ಸಕ್ ಹೋಗ್ಬೇಡ ಅಂತ ಇವಳೇನಾದ್ರು ಹೇಳಿದ್ಲ? ಮತ್ತು ತವ್ರಂದ್ರೆ ಇಬ್ರಿಗೂ ಸಮತಾನೆ. ಅದ್ರಲ್ಲೂ ಎಷ್ಟೇ ಸಂಪಾದಿಸಿದ್ರು ಉಡುಗೊರೆ ಅಂದ್ರೆ ಸಿಗೋ ಸಂತೋಷನೇ ಬೇರೆ ಅಲ್ವಾ? ಉದ್ಯೋಗಂ ಪುರುಷ ಲಕ್ಷಣಂ, ಈ ನಾಣ್ಣುಣಿ ಈ 21ನೇ ಶತಮಾನದಲ್ಲಿ ಸರಿ ಹೊಂದಲ್ಲ. ಕಾರಣ ಒಂದೇ, ಈಗಿನ ಕಾಲದ ಮಾದರಿ ಹೆಣ್ಣು ಗಂಡಿಗಿಂತ ಯಾವುದೇ ವಿಚಾರದಲ್ಲೂ ಹಿಂದೆ ಉಳಿದಿಲ್ಲ. ಎಲ್ಲದ್ರಲ್ಲೂ ಸೈ ಎನ್ನಿಸಿಕೊಂಡಿದ್ದಾಳೆ. ಕೆಲವೊಮ್ಮೆ ಗಂಡಿಸ್ಗಿಂತ ಒಂದ್ ಕೈ ಹೆಚ್ಚೇ ಸಾಧಿಸಿ ತೋರಿಸಿದ್ದಾಳೆ ಅಂದ್ರೆ ತಪ್ಪಾಗಲ್ಲ. ಆಪರೇಷನ್ ಸಿಂಧೂರ ತೆಗೆದುಕೊಳ್ಳಿ, ಮೊನ್ನೆ ತಾನು 1 ವರ್ಷ ಬೇರೆ ಆಯ್ತು. ವೈರಿ ದೇಶವನ್ನು ಸದೆ ಬಡೆದು ಬಂದ ನಮ್ಮ 3 ಸೈನ್ಯದ ಉನ್ನತಾಧಿಕಾರಿಗಳು ಹೆಂಗಸರೆ. ಅವರುಗಳು ತಮ್ಮ ಸಂಸಾರದ ಜೊತೆಗೆ ನಿಷ್ಠೆಯಿಂದ ತಾವು ಆರಿಸಿಕೊಂಡ ಉದ್ಯೋಗವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದು ಹೆಣ್ಣಿನ ಶಕ್ತಿಗೆ ಸಾಕ್ಷಿ. ಕೆಲವರ ಕೆಲಸ ಕಾರ್ಯಗಳು ಅವರಿಗೆ ಹೆಮ್ಮೆ, ನೆಮ್ಮದಿ ತಂದುಕೊಡುತ್ತೆ. ಕೆಲವರಿಗೆ ಮಾಡಲೇಬೇಕಾದ ಅನಿವಾರ್ಯತೆ. ಮೊದಲು ಮನೆಯಲ್ಲಿ ಗಂಡು ದಿಕ್ಕು ಇಲ್ಲದಿರುವವರು ಮಾತ್ರ ಹೆಣ್ಣು ಕೆಲಸಕ್ಕೆ ಹೋಗುವುದು ಎಂದು ಹೇಳಬಹುದಿತ್ತು. ಆದ್ರೆ ಕ್ರಮೇಣ ಅದು ಎಕ್ಸ್ಟ್ರಾ ಇನ್ಕಮ್ಗಾಗಿ ಎಂದು ಹೆಚ್ಚಾಯಿತು. ಈಗೀಗ ಪ್ಯಾಷನ್ಗಾಗಿ ಕೆರಿಯರ್ ವುಮೆನ್ಗಳು ಹೆಚ್ಚಾಗ್ತಾ ಇದ್ದಾರೆ. ಇವರು ನಮ್ಮ ಭಾರತೀಯ ನಾರಿ ನಿದರ್ಶನಕ್ಕೆ ತದ್ವಿರುದ್ಧ. ತಮಗೆ ತಾವೇ ಎಲ್ಲ ಸಾಧಿಸ್ಬಿಟ್ಟೆ, ತಮ್ಮನ್ನು ಹಿಡಿದಿಡುವವರು ಯಾರೂ ಇಲ್ಲ ಎಂದು ಬೀಗುವವರು. ಮನೆ, ಮಠ, ಸಂಸಾರ, ಮಕ್ಕಳು ಎಲ್ಲವೂ ನಗಣ್ಯ. ತಾವಾಯ್ತು, ತಮ್ಮ ಕೆಲ್ಸವಾಯ್ತು ಅಂತ ಇರುತ್ತಾರೆ. ಇವರಿಗೆ ನೆರವಾಗುವುದು ಮನೆಯಲ್ಲಿ ಇವರು ಸಾಕಿರುವ ಕೆಲಸದವಳು. ಕೆಲಸದವಳು ಎಂದ್ರೆ ಅವಳು ಹೆಣ್ಣೆ, ಅವಳು ಉದ್ಯೋಗಸ್ಥ ಹೆಣ್ಣೆ. ಅಂದರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವಿಮೆನ್ ಅಷ್ಟೇ ಅಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವಿಮೆನ್ ಆಲ್ಸೋ ದೇರ್ ಇಸ್ ಅನದರ್ ವಿಮೆನ್. ಉದ್ಯೋಗಸ್ಥ ಮಹಿಳೆಯ ಸಕ್ಸಸ್ ಅನ್ನು ನಮ್ಮ ಸಮಾಜ ಆಗಾಗ ಗುರುತಿಸುತ್ತದೆ.
ತಾವು ಕೆಲಸ ಮಾಡುವ ಕಚೇರಿಗಳಲ್ಲಿ ಕೆಲವೊಮ್ಮೆ ಸಲ್ಲಿಸಬೇಕಾದ ಗೌರವ ಸೂಚಿಸುವುದು, ಪ್ರಶಸ್ತಿಗಳನ್ನು ನೀಡುವುದು ಇತ್ಯಾದಿ ಇತ್ಯಾದಿ. ಆದರೂ ಇದು ನಮ್ಮ ಹೆಣ್ಣು ಮಕ್ಕಳ ಸಾಧನೆಗೆ, ತ್ಯಾಗಕ್ಕೆ ಏನೂ ಸಾಲದು. ನಮ್ಮ ಉದ್ಯೋಗಸ್ಥ ಹೆಣ್ಣು ಮಕ್ಕಳು ಸದಾ ಒತ್ತಡದ ಜೀವನ ನಿರ್ವಹಿಸುತ್ತಿರುವುದು ಆತಂಕಕರ. ತಾವು ಗಂಡನಿಗೋ ಅಪ್ಪನಿಗೋ ಎಷ್ಟೇ ಧನ ಸಹಾಯ ಮಾಡಿದರೂ, ಭುಜಕ್ಕೆ ಭುಜ ಕೊಟ್ಟು ನಿಂತರೂ ಅವಳು ಮಾಡುವುದು ಸಹಾಯ ಅಷ್ಟೇ ಎನ್ನುವ ಮನೋಭಾವ. ಹೆಣ್ಣೆ ಈ EMI ಕಟ್ಟಿದರೂ ಅದು ಅವನ ಕಾರ್, ಅವನ ಮನೆ. ನಮ್ಮ ಸುಧಾಮೂರ್ತಿಯವರು ಹೇಳಿರುವ ಹಾಗೆ, ಮ್ಯಾನ್ ಕಮ್ಸ್ ಹೋಮ್ ಫಾರ್ ಕುಕ್ಡ್ ಮೀಲ್, ವರ್ಕಿಂಗ್ ವಿಮೆನ್ ಕಮ್ಸ್ ಹೋಮ್ ಟು ಕುಕ್ ದ ಮೀಲ್. ಇದು ಖಂಡಿತವಾಗಿಯೂ ಬದಲಾಗಬೇಕು. ಹೆಣ್ಣು ಕಚೇರಿಯಲ್ಲಿ ಎಷ್ಟೇ ಆಯಾಸವಾಗಿ ಮನೆಗೆ ಬಂದರೂ ತಾನೇ ಕಾಫಿ ಮಾಡಿಕೊಂಡು ಕುಡಿಯಬೇಕು. ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳೋ ವಯಸ್ಸಾದ ಅತ್ತೆ ಮಾವನೋ ಇದ್ದರೆ ಇವಳು ಬರೋದೇ ಕಾದಿದ್ದು, ನನ್ಗೂ ಕಾಫಿ ಕೊಡಮ್ಮ ಎನ್ನುತ್ತಾರೆ. ಈಗ ಬಂದಿದ್ದಾಳೆ ಪಾಪ, ಇನ್ನು ಚಪ್ಲಿಯೂ ತೆಗ್ದಿಲ್ಲ, ಬ್ಯಾಗೂ ಇಟ್ಟಿಲ್ಲ, ಇವಳಿಗೂ ಆಯಾಸ ಇರ್ಬೋದು, ಯಾವುದನ್ನೂ ಲೆಕ್ಕಿಸುವುದಿಲ್ಲ. ಬೆಳಗ್ಗೆಯಿಂದ ಮಕ್ಕಳನ್ನು ನೋಡ್ಕೊಂಡಿಲ್ವಾ, ಈಗ ಅಮ್ಮ ಬಂದ್ಲಲ್ಲ, ನಮ್ ಕೆಲ್ಸ ಮುಗೀತು ಎನ್ನುವ ಅತ್ತೆ ಮಾವಂದ್ರು, ನನ್ ಡ್ಯೂಟಿ ಮುಗೀತು ಎಂದು ಹೇಳಿ ಹೊರಡುವ ನರ್ಸ್ಗಳು ಅಥವಾ ಆಯಗಳು. ಇದು ಸಾಲದು ಎಂಬಂತೆ ನಮ್ಮ ಹೆಣ್ಣು ಮಕ್ಕಳಿಗೆ ಏನೋ ಒಂಥರ ಕೀಳರಿಮೆ. ಅಯ್ಯೋ, ಅಪ್ಪ ಅಮ್ಮನನ್ನು ನಾನ್ ಸರಿಯಾಗಿ ನೋಡ್ಕೋತಿಲ್ವೋ ಏನೋ, ಮಗುವ ಬೆಳವಣಿಗೆಗೆ ನಾನು ಸ್ಪಂದಿಸ್ತಿಲ್ವೋ ಏನೋ, ತಮ್ಮನ್ನು ತಾವು ಅಪರಾಧಿ ಎಂದು ತಾವೇ ಒಳಗೊಳಗೆ ಕೊರಗುತ್ತಾರೆ. 4 ಮಕ್ಕಳು ಸೇರಿ ಆಟವಾಡುವಾಗ ಉದ್ಯೋಗಸ್ಥ ಹೆಣ್ಣಿನ ಮಗು ಒಮ್ಮೊಮ್ಮೆ ಟಾರ್ಗೆಟ್ ಆಗುತ್ತಾರೆ. ಆಟದಲ್ಲಿ ಕೆಲವೊಮ್ಮೆ ಜಗಳವಾಡಿಕೊಂಡರೆ ನನ್ ತಾಯಿ ನನ್ ಸಹಾಯಕ್ಕೆ ನಿಲ್ಲುವಳು ಎಂಬ ಧೈರ್ಯ ಬೇರೆ ಮಕ್ಕಳಿಗೆ ಹೆಚ್ಚಾಗಿರುತ್ತೆ. ಪೇರೆಂಟ್ ಟೀಚರ್ ಮೀಟಿಂಗ್ ನಲ್ಲಿ ಹೆಚ್ಚು ಬಯಸ್ಕೊಳ್ಳೋದು ಉದ್ಯೋಗಸ್ಥ ಮಹಿಳೆಯೇ. ತಾವು ಮಕ್ಕಳಿಗೆ ಸಮಯ ಕೊಡ್ತಿಲ್ಲ, ಮನೆಯಲ್ಲಿ ಸರಿಯಾಗಿ ಅಭ್ಯಾಸ ಒತ್ತು ಕೊಡ್ತಿಲ್ಲ ಎಂಬ ಆರೋಪ ಇದ್ದೇ ಇರುತ್ತೆ. ಆರೋಪಿಸೋದ್ ಯಾರೋ? ಶಾಲೆಯ ಟೀಚರ್. ಸಾಧಾರಣವಾಗಿ ಅವಳು ಮಹಿಳೆಯೇ, ಉದ್ಯೋಗಸ್ಥ ಮಹಿಳೆಯೇ. ಸಮಾಜ ಉದ್ಯೋಗಸ್ಥ ಮಹಿಳೆಯನ್ನು ನೋಡುವ ದೃಷ್ಟಿಯೇ ಬೇರೆ. ಕೆಲಸದಲ್ಲಿರುವ ಮಹಿಳೆ ಅರಿತುಕೊಂಡಿರುವವಳು, ಲೋಕ ತಿಳಿದುಕೊಂಡಿರುವವಳು, ಸಬಲೆ, ಅದು ಇದು ಅಂತ ಬೇಕಾದಷ್ಟು ಉಪಮೆಯ ಜೊತೆಗೆ ಉಚಿತವಾಗಿ ಸಿಗೋಂತ ಸ್ವಾರ್ಥಿ, ಜಿಪುಣಿ, ಸ್ವಯಂ ಕೇಂದ್ರಿತ ಎನ್ನುವ ಪದವೂ ನೀಡುತ್ತೆ. ಜಿಪುಣಿ ಅಂದ್ರೆ ಒಂಥರ ನಿಜವೇ. ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದ್ ಕತೆ ಹೇಳ್ತಿದ್ರು. ಒಬ್ಬ ಹುಡುಗನಿಗೆ ದುಡ್ಡಿನ ಬೆಲೆ ಕಳ್ಸೋದಕ್ಕೆ ತಂದೆ ದಿನಾನು ₹1 ತಗೊಂಡ್ ಬಾ ಅಂತ ಹೇಳ್ತಿದ್ರಂತೆ. ಅವನು ಒಂದಿನ ಅಜ್ಜನ ಹತ್ರ, ನಂತರ ಅಜ್ಜಿ ಹತ್ರ, ಆಮೇಲೆ ಅಮ್ಮನ ಹತ್ರ ಎಲ್ಲ ಒಂದೊಂದ್ ದಿನ ₹1 ತಗೊಂಡ್ ಬರ್ತಿದ್ದ. ಅಪ್ಪನ ಆದೇಶದಂತೆ ಅದನ್ನು ಬಾವಿಗೆ ಬಿಸಾಡುತ್ತಿದ್ದ. ಕೊನೆಗೊಂದು ದಿನ ಎಲ್ಲ ಆಯ್ಕೆ ಮುಗೀತು, ತಾನೇ ದುಡಿದು ತಂದ. ಅದನ್ನು ಬಿಸಾಡಲು ಹೇಳಿದಾಗ ದುಡಿದ ಹಣದ ಬೆಲೆ ತಿಳಿಯಿತು ಅಂತ ಇರುವ ಕಥೆ. ಹಾಗೆ ಗಂಡನ ಹಣ ಅಥವಾ ಅಪ್ಪನ ಹಣ ಖರ್ಚು ಮಾಡೋದು ಸುಲಭ, ತಾವೇ ದುಡಿದ ಹಣ. ಈ ವಾದವನ್ನು ಸಾಕಷ್ಟು ಹೆಣ್ಣು ಮಕ್ಕಳು ಒಪ್ಪೋದಿಲ್ಲ. ನಿಮ್ಗೇನ್ ಗೊತ್ತು, ಇವರ ಕೈ ಮುಂದೆ ಕೈ ಚಾಚೋದು ಎಷ್ಟು ಮುಜುಗರ ಗೊತ್ತಾ ಎನ್ನುತ್ತಾರೆ. ಅದು ಅವರ ಮನಸ್ಥಿತಿ ಎನ್ನುವುದು ನನ್ನ ಅನಿಸಿಕೆ. ತಮಗೇನ್ ಬೇಕೋ ಅದನ್ನು ಕೇಳುವ, ಮನೆಗೆ ಏನು ಬೇಕೋ ಅದನ್ನು ಕೂತು ನಿರ್ಧರಿಸುವ ಸ್ವಾತಂತ್ರ್ಯ, ಸಲಿಗೆ ಎಲ್ಲರ ಮನೆಯಲ್ಲಿ ಇರ್ಲೇಬೇಕು ಎನ್ನುವುದು ನನ್ನ ವಾದ. ದುಡಿದು ತಂದು ಹಾಕ್ಬಿಟ್ರೆ ಸಾಲ್ದು, ಅದನ್ನು ವ್ಯವಸ್ಥಿತವಾಗಿ ನಿಭಾಯಿಸುವುದು ಅಗತ್ಯ. ನಿರ್ವಹಣೆ ಹೆಣ್ಣು ಮಕ್ಕಳಿಗೆ ಚಿಟ್ಕೆ ಹೊಡೆದ ಹಾಗೆ. ಮನೆಯನ್ನು ಸುಂದರವಾಗಿ ಸಿಂಗರಿಸುವುದು, ಮನೆಗೆ ಬೇಕಾದ ವಸ್ತುಗಳನ್ನು ಹೊಂದಿಸುವುದು, ಸಣ್ಣ ಪುಟ್ಟ ರಿಪೇರಿ ಕೆಲಸ ಎಲ್ಲವೂ ಹೆಣ್ಣು ಮಕ್ಕಳ ಖಾತೆ. ಅತ್ತೆ ಮಾವ ಅಥವಾ ತಂದೆ ತಾಯಿಯ ಸೇವೆ, ಅವರ ಆರೋಗ್ಯ ವಿಚಾರಿಸುವುದು, ಅವರ ಆರೋಗ್ಯಕ್ಕೆ ತಕ್ಕಂತೆ ಪಥ್ಯ ಮಾಡುವುದು, ಕೈಕಾಲು ಒತ್ತುವುದು, ಸಮಯಕ್ಕೆ ಸರಿಯಾಗಿ ಅವರ ಔಷಧಿಗಳನ್ನು ನೀಡುವುದು, ಎಲ್ಲದರಲ್ಲೂ ಹೆಣ್ಣು ಮಕ್ಕಳು ನಿಪುಣರು. ಗಂಡನಿಗೆ ಸಮಯಕ್ಕೆ ಸರಿಯಾಗಿ ಅಡುಗೆ, ಟಿಫಿನ್ ಬಾಕ್ಸ್ ಅಣಿ ಮಾಡುವುದು, ಮನೆಯವರು ಮರ್ಯಾದೆ ಉಳಿಸಲು ಸಮಾರಂಭಗಳಿಗೆ ಹೋಗಿ ನೆಂಟರಿಷ್ಟರ ಜೊತೆ ಒಡನಾಟ ಇಟ್ಕೊಳ್ಳೋದು, ಹೀಗೆ
ಹೆಸರಿಡಲು ಆಗದ ಅದೆಷ್ಟೋ ಕಾರ್ಯಗಳನ್ನು ಒಂದಿಷ್ಟು ಚ್ಯುತಿ ಇಲ್ಲದೆ ಹೆಣ್ಣು ಮಕ್ಕಳು ನಿರ್ವಹಿಸುತ್ತಾರೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ತಾಯಿಯೇ ಸೂಪರ್ ವಿಮೆನ್. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ಮಮತೆಯಿಂದ ಅಕ್ಕರೆಯಿಂದ ಪೋಷಿಸುವುದು ತಾಯಿಯೇ. ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಪ್ರಾಜೆಕ್ಟ್ ಅಲ್ಲಿ ಸಹಾಯ ಮಾಡೋದು, ಅಷ್ಟೇ ಯಾಕೆ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು ಅಂತ ಕರ್ಕೊಂಡು ಹೋಗಿ ಬರೋದು ಕೂಡ ತಾಯಂದ್ರೆ. ಒಟ್ಟಿನಲ್ಲಿ ಮಕ್ಕಳ ಸಂಪೂರ್ಣ ಬೆಳವಣಿಗೆಯಲ್ಲಿ ತಾಯಿಯದ್ದೇ ಅತಿ ಮುಖ್ಯ ಪಾತ್ರ. ಹೆಣ್ತನಕ್ಕೆ ಸಾರ್ಥಕತೆ ಮೆರವ ಈ ಎಲ್ಲ ಕಾರ್ಯಗಳನ್ನು ಉದ್ಯೋಗಸ್ಥ ಮಹಿಳೆ ನಿರ್ವಹಿಸುವುದರಲ್ಲಿ ಸೋಲುತ್ತಾಳೆ. ಇದೇ ಕಾರಣದಿಂದ ಕುಟುಂಬದಲ್ಲಿ ಸ್ವಾರ್ಥಿ, ಸೆಲ್ಫ್ ಸೆಂಟರ್ಡ್ ಎನ್ನುವ ಪದ ಅವಳ ಹೆಸರಿಗೆ ಅಂಟಿಕೊಳ್ಳುತ್ತಾರೆ. ಪ್ರಾಯಶಃ ಭಾರತೀಯ ನಾರಿ ಇದನ್ನು ನೆನೆದು ಮನದಲ್ಲೇ ದಿನನಿತ್ಯ ಕುಗ್ಗುತ್ತಿದ್ದಾಳೆ. ಆದರೆ ಯಾರಿಗೂ ತಿಳಿಯದಂತೆ ಮರೆಮಾಚಲು ಪ್ರಯತ್ನಿಸುತ್ತಾಳೆ. ತನ್ನಲ್ಲಿ ವಿಶ್ವಾಸ ಹೆಚ್ಚು ಎಂದು ತೋರುವ ಭರದಲ್ಲಿ ಹಲವು ಬಾರಿ ನಿರ್ದಯಿಯಾಗಿ ಕಾಣುತ್ತಾಳೆ. ನಮಗೆಲ್ಲ ಅನುಭವಕ್ಕೆ ಒಂದಲ್ಲ ಒಂದ್ಸತಿ ಬಂದೇ ಇರುತ್ತೆ. ಲೇಡಿ ಬಾಸಸ್ ಮೇಕ್ ರುತ್ಲೆಸ್ ಬಾಸಸ್. ಕಳೆದ ವಾರ ಆಚೆ ಮನೆಗೆ ಒಬ್ರು ಹೊಸದಾಗಿ ಮನೆಗ್ ಬಂದ್ರು. ಸುಮಾರು 65 ವರ್ಷದ ಆಂಟಿ. ಬಹಳ ಚಾಕಚಕ್ಯತೆಯಿಂದ ಎಲ್ಲರನ್ನೂ ಮಾತಾಡಿಸ್ತಿದ್ರು. ಬಹಳ ಬೇಗ ಎಲ್ಲರನ್ನೂ ಪರಿಚಯಿಸ್ಕೊಂಡ್ರು. ಅವರ ನಡೆ ನುಡಿಯನ್ನು ಕಂಡರೆ ಮೆಚ್ಚುವಂತಿತ್ತು. ಆಗಿನ ಕಾಲದಲ್ಲಿ ಓದ್ಕೊಂಡಿದ್ರು. ನನ್ನನ್ನು ಮಾತಾಡ್ಸಿದಾಗ, ನೀವ್ ಜಾಬ್ ಮಾಡ್ತಿದ್ರಾ ಆಂಟಿ ಎಂದೆ. ಅಯ್ಯೋ ಇಲ್ಲಪ್ಪ, ನಮ್ಮ ಯಜಮಾನ್ರು ಒಳ್ಳೆ ಕೆಲ್ಸದಲ್ಲಿದ್ರು, ಅವರ ಕೆಲಸದ ಕಾರಣ ಊರೆಲ್ಲ ಸುತ್ತಾಡಿದ್ವಿ. ಎನಿವೆ, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಎಂದರು. ನನಗೆ ಕೆಲಸಕ್ಕೆ ಹೋಗುವ ಹೆಣ್ಣು ಎಂದರೆ ಕಾಂಪ್ಲಿಮೆಂಟ್ ಆಗಲು ಹೇಗೆ ಸಾಧ್ಯ ಅಂತ ಇದುವರೆಗೂ ಅರ್ಥ ಆಗಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಸಿಂಧು. ಈಗ ಸಿಂಧು ಹರಿತಸ್ ಅವ್ರ ನಂತರ ರೇಣುಕಾ ದೇಸಾಯಿ. ಅಧ್ಯಕ್ಷತೆ ವಹಿಸಿಕೊಂಡಿರುವ ಶ್ರೀಮತಿ ಸುವರ್ಣ ಲಕ್ಷ್ಮಿ ಅವರಿಗೆ, ಸಾಹಿತ್ಯ ದಾಸೋಹದ ಸಾರಥಿಯಾದ ಶ್ರೀಯುತ ಮಹಾಬಲರವರಿಗೆ, ಸಂಚಾಲಕ ಸಮಿತಿಯ ಸದಸ್ಯರಿಗೆ ಮತ್ತು ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರ. ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಲೇಖನ ಅಮ್ಮನ ಆತಂಕವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಕೆಲವು ದಿನಗಳ ಹಿಂದೆ ಮಧ್ಯಪ್ರದೇಶದ ನರ್ಮದಾ ನದಿಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯಿತು. 10 ಜನ ಪ್ರವಾಸಿಗರು ಇದ್ದ ದೋಣಿಯೊಂದು ಹವಾಮಾನ ವೈಪರೀತ್ಯದಿಂದಾಗಿ ನಿಯಂತ್ರಣ ತಪ್ಪಿ ಮುಗಿಸಿಕೊಂಡಿತು. ಕಾರ್ಯಾಚರಣೆಯ ವೇಳೆ ಮಗನನ್ನು ಬಿಗಿಯಾಗಿ ತಪ್ಪಿ ಹಿಡಿದೇ ಪ್ರಾಣ ಕಳೆದುಕೊಂಡಿದ್ದ ತಾಯಿ ಮಗುವಿನ ಪಾರ್ಥಿವ ಶರೀರ ಸಿಕ್ಕಿತು. ಆ ಚಿತ್ರದಲ್ಲಿ ಮಗು ನಿರಾಳವಾಗಿ ತಾಯಿಯ ಮಡಿಲಲ್ಲಿತ್ತು. ಅದರ ಮುಖದಲ್ಲಿ ಶಾಂತತೆ ಇತ್ತು. ಅದೇ ಆ ತಾಯಿಯ ಮುಖದಲ್ಲಿ ಗಾಬರಿ ಮತ್ತು ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಮಗುವನ್ನು ಕಾಪಾಡಲು ಆಕೆ ಅದೆಷ್ಟು ಕರಾಳ ನೆನಪು ಎಚ್ಚರಗೊಂಡಿತ್ತು. 2018ರಲ್ಲಿ ನಾವು ಕುಟುಂಬದವರೆಲ್ಲ ಗುಜರಾತಿಗೆ ಪ್ರವಾಸಕ್ಕೆಂದು ಹೋಗಿದ್ದೆವು. ದ್ವಾರಕೆಯಲ್ಲಿ ಕೃಷ್ಣನ ದರ್ಶನ ಪಡೆದು ಸಮುದ್ರ ತೀರದ ಪ್ರವಾಸಿ ನಿಲಯದಲ್ಲಿ ತಂಗಿದ್ದೆವು. ಕೋಣೆಯ ಬಾಲ್ಕನಿಯ ಆರಾಮ ಕುರ್ಚಿಯಲ್ಲಿ ಕುಳಿತು ಸಮುದ್ರವನ್ನು ಕಣ್ತುಂಬಿಕೊಳ್ಳುತ್ತಾ ಕುಳಿತಿದ್ದೆ. 2 ವರ್ಷದ ನನ್ನ ಮಗ ನನ್ನ ಮಡಿಲಲ್ಲಿ ಮಲಗಿದ್ದ. ಕೃಷ್ಣನ ದರ್ಶನದ ಸಾರ್ಥಕತೆ ಮತ್ತು ಅಲೆಗಳ ಜೋಗುಳಕ್ಕೆ ಕಣ್ಣು ತೇಲಿತು. ಎಚ್ಚರವಾದಾಗ ಸಂಜೆಯಾಗಿತ್ತು. ಸಮುದ್ರದ ನೀರು ಏರಿದಂತೆ ಭಾಸವಾಯಿತು. ನಮ್ಮ ಮನೆಯವರಾರೂ ಅದನ್ನು ಗಮನಿಸಿರಲಿಲ್ಲ. ಹಾಗಾಗಿ ಅದು ನನ್ನ ಭ್ರಮೆ ಎಂದು ನಿರ್ಲಕ್ಷಿಸಿದೆ. ಸಂಜೆಯ ಉಪಹಾರಕ್ಕೆಂದು ಹೋಟೆಲ್ಗೆ ಹೋಗಿ ಬರುವಷ್ಟರಲ್ಲಿ ಸಮುದ್ರದ ನೀರಿಗೂ ನಮ್ಮ ಕೋಣೆಗೂ ನಡುವೆ ಇದ್ದ ಅಂತರ ಸಾಕಷ್ಟು ಕಡಿಮೆಯಾಗಿತ್ತು. ರಾತ್ರಿ ಊಟದ ಹೊತ್ತಿಗಂತೂ ಅಲೆಗಳು ನಮ್ಮ ಕೋಣೆಯಿಂದ ಕೇವಲ 20 ಅಡಿಗಳಷ್ಟು ದೂರದಲ್ಲಿತ್ತು. ಮನಸ್ಸು ಚಡಪಡಿಸಿತು. ಭಯ ಆವರಿಸುತ್ತಿತ್ತು. ದೃಷ್ಟಿ ಹತ್ತಿರವಾಗುತ್ತಿದ್ದ ಅಲೆಗಳ ಮೇಲೆಯೇ ಸ್ಥಿರವಾಗಿತ್ತು. ಅದೇ ಹೊತ್ತಿಗೆ ಢಮ್ ಎಂಬ ಸಪ್ಪಳದೊಂದಿಗೆ ವಿದ್ಯುತ್ ಕಡಿತಗೊಂಡಿತು. ಮಧ್ಯಾಹ್ನ ಜೋಗುಳ ಹಾಡಿದ್ದ ಅಲೆಗಳು ಆ ರಾತ್ರಿಯ ಕಗ್ಗತ್ತಲಿನಲ್ಲಿ ಎದೆ ಬಡಿತ ಹೆಚ್ಚಿಸಿತು. ಹಾಸಿಗೆಯ ಮೇಲೆ ಮಲಗಿದ್ದ ಮಗನನ್ನು ತೊಡೆಯ ಮೇಲೆ ಹಾಕಿಕೊಂಡೆ. ಕೃಷ್ಣನನ್ನು ಮನದಲ್ಲಿ ಧ್ಯಾನಿಸುತ್ತಾ ಕುಳಿತೆ. ಕಣ್ಣು ಬಿಟ್ಟಾಗ ಸೂರ್ಯನ ಕಿರಣಗಳು ಕಿಟಕಿಯಿಂದ ಇಣುಕುತ್ತಿತ್ತು. ನನ್ನ ಗಮನ ನೀರಿನ ಕಡೆ ಸರಿಯಿತು. ನೀರಿನ ಮಟ್ಟ ಕಡಿಮೆಯಾಗಿತ್ತು. ಉದಯಿಸುತ್ತಿದ್ದ ಸೂರ್ಯನ ಬಿಂಬದಿಂದ ಹೊಂಬಣ್ಣದ ಅಲೆಗಳು ಪ್ರಶಾಂತವಾಗಿ ದಡಕ್ಕೆ ಮುತ್ತಿಟ್ಟು ಹಿಂದೆ ಸರಿಯುತ್ತಿದ್ದವು. ಮನಸ್ಸು ಶಾಂತವಾಯಿತು. ಪೋರ್ಬಂದರ್ ಕಡೆ ಪ್ರಯಾಣ ಬೆಳೆಸಿದೆವು.
ಅಲ್ಲಿನ ಪರ್ಯಟನೆ ಮುಗಿಸಿ ಸೋಮನಾಥ ತಲುಪಿಸಲು ಒಂದು ಕಾರನ್ನು ನೇಮಿಸಿಕೊಂಡಿದ್ದೆವು. ಪೋರ್ಬಂದರಿನಲ್ಲಿ ನೋಡಲು ಸಾಕಷ್ಟಿದ್ದರೂ ಗಾಂಧಿ ತಾತನ ಮನೆಯೊಳಗೆಲ್ಲಾ ಓಡಾಡಿ ಸೀದಾ ಸುಧಾಮನ ಕುಟೀರಕ್ಕೆ ಬಂದೆವು. ಹಿಂದಿನ ದಿನದ ಅನುಭವದಿಂದ ಹೆದರಿದ್ದ ನಾವು ಕಡಲಿಂದ ದೂರವೇ ಉಳಿದೆವು. ಸೋಮನಾಥನ ಕಡೆ ಸಾಗುವ ಮುನ್ನ ನಮ್ಮ ಕಾರಿನ ಚಾಲಕ, ಸೋಮನಾಥಕ್ಕೆ ಕಾರು ಹೋಗುವುದಿಲ್ಲ, ದಾರಿಯಲ್ಲಿ ಪ್ರವಾಹವಾಗುವ ಸಾಧ್ಯತೆ ಇದೆ, ಬಸ್ಸುಗಳು ಮಾತ್ರ ಚಲಿಸುತ್ತವೆ ಎಂದ. ಅವನ ಮಾತಿನಂತೆ ಬಸ್ಸು ಹತ್ತಿದೆವು. 1 ಗಂಟೆ ಪ್ರಯಾಣದ ನಂತರ ರಸ್ತೆಗೆ ನೀರು ಬರಲು ಪ್ರಾರಂಭವಾಯಿತು. ಬಸ್ಸಿನ ಸುತ್ತ ನೀರಿತ್ತು. ಸುತ್ತಮುತ್ತ ನೀರನ್ನು ನೋಡುತ್ತಾ ಚಪ್ಪಾಳೆ ತಟ್ಟುತ್ತಿದ್ದ ನನ್ನ ಮಗನಿಗೆ ಸಂಭವಿಸಬಹುದಾದ ಸಂಕಷ್ಟದ ಸುಳಿವೇ ಇರಲಿಲ್ಲ. ನೀರಿನ ಅಬ್ಬರ ಅಟ್ಟಹಾಸವನ್ನು ಅರಿಯದೆ ಕೇಕೆ ಹಾಕುತ್ತಾ ನಗುತ್ತಿದ್ದ. ಅವನು ನಂತರ ದಣಿದು ನಿದ್ದೆಗೆ ಜಾರಿದ. ಮುಂದೆ ಸಾಗಿದಂತೆ ಬಸ್ಸಿನ ಚಕ್ರಗಳು ನೀರಿನೊಳಗೆ ಮುಳುಗಿದ್ದವು. ಬದಿಯಲ್ಲಿ ನಡೆಯುತ್ತಿದ್ದ ಜನರ ಸೊಂಟಕ್ಕಿಂತ ಎತ್ತರದಲ್ಲಿ ನೀರು ಹರಿಯುತ್ತಿತ್ತು. ಅವರ ಮನೆಯೊಳಗೆಲ್ಲ ನೀರು ನುಗ್ಗಿತ್ತೇನೋ. ಗಂಟು ಮೂಟೆ ಹೊತ್ತು ಕುಟುಂಬ ಸಮೇತ ಸುರಕ್ಷಿತ ಜಾಗದತ್ತ ಬೆಳೆಸುತ್ತಿದ್ದರು. ಗಂಡಸರು ಪೆಟ್ಟಿಗೆಗಳನ್ನು ಹೊತ್ತು ನಡೆದರೆ ಮಕ್ಕಳು ತಾಯಂದಿರ ಹೆಗಲ ಮೇಲೆ ಕುಳಿತಿದ್ದವು. ಅಪಾಯದ ಸುಳಿಯಲ್ಲಿ ಇದ್ದರೂ ಅಮ್ಮನ ಭರವಸೆಯಿಂದ ಮಕ್ಕಳು ಸಮಾಧಾನದಿಂದ ಕುಳಿತಿದ್ದರು. ಕೆಲವರು ಇಬ್ಬರು ಮಕ್ಕಳನ್ನು 2 ಭುಜಗಳ ಮೇಲೆ ಎತ್ತಿಕೊಂಡು ನಡೆಯುತ್ತಿದ್ದರು. ಅದರಲ್ಲಿ ಹಸುಗೂಸುಗಳೂ ಇದ್ದವು. ಸಾಮಾನ್ಯವಾಗಿ ಹೆಂಗಸರು ಮಕ್ಕಳನ್ನು ಸೊಂಟದಲ್ಲಿ ಎತ್ತಿಕೊಳ್ಳುತ್ತಾರೆ. ಆದರೆ ಅಂದು ಹಾಗೆ ಮಾಡಿದ್ದರೆ ಹರಿಯುತ್ತಿದ್ದ ನೀರಿನಲ್ಲಿ ಅವು ಕಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ಕೆಲವು ವೃದ್ಧರು ಎತ್ತುಗಳ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದರು. ಅವರ ಸ್ಥಿತಿಗೆ ಮನಕಲಕಿತು. ಆದರೆ ಆ ದುರ್ದೈವದಿಂದ ನಾವು ಹೆಚ್ಚೇನು ದೂರವಿರಲಿಲ್ಲ. ನಿರ್ಭಯವಾಗಿ ಮಲಗಿದ್ದ ಮಗನ ಮುಖ ನೋಡಿದೆ. ಆತಂಕ ಹೆಚ್ಚಾಯಿತು. ಈಜು ಬರದ ನಾನು ಇವನನ್ನು ರಕ್ಷಿಸುವುದಾದರೂ ಹೇಗೆ? ಮನಸ್ಸು ತಳಮಳಗೊಂಡಿತು. ಅಸಹಾಯಕತೆ ಕಾಡಿತು. ಭಯ ಹೆಚ್ಚಾದಂತೆ ಕಣ್ಣುಗಳಿಂದ ನೀರು ಸುರಿಯಿತು. ತೊಡೆಯ ಮೇಲೆ ನಿದ್ರಿಸಿದ್ದ ಕಂದನನ್ನು ಗಟ್ಟಿಯಾಗಿ ಎದೆಗಪ್ಪಿಕೊಂಡೆ. ಕತ್ತಲು ಕವಿದ ಮನದಲ್ಲಿ ಕೃಷ್ಣನನ್ನು ಧ್ಯಾನಿಸುತ್ತಾ ಅಂಗಲಾಚಿದೆ. ವಸುದೇವನು ನಿನ್ನನ್ನು ಹೊತ್ತು ನಡೆವಾಗ ಯಮುನೆಯನ್ನೇ ಸೀಳಿ ದಾರಿ ತೋರಿದೆ ನೀ. ಇಂದು ರಸ್ತೆಯನ್ನು ನೀರಿನಿಂದ ಮುಚ್ಚಿಸಿಹೆಯ. ಯಶೋಧೆಯ ಮಡಿಲಲ್ಲಿ ನೀನಿದ್ದ ಹಾಗೆ ನನ್ನ ಕಂದನಿಂದು ಮಲಗಿರುವನಯ್ಯ. ಅವನ ಮೇಲೆ ನೀ ಕರುಣ ತೋರೆಯ. ನಿನ್ನಂತೆಯೇ ಅವನು ತುಂಟತನವ ಮೆರೆದು ಬಾಲ್ಯವನ್ನು ಅಚ್ಚುಕಟ್ಟಾಗಿ ಜೀವಿಸಬೇಕಿನ್ನು. ಅವನಿಂದ ಆ ಸುಖವ ಕಸಿದುಕೊಳ್ಳುವೆಯ. ನಿನ್ನನ್ನೇ ನಂಬಿಹೆನು, ನಿನ್ನನ್ನೇ ಧ್ಯಾನಿಸುವೆನು. ಕಾಲಕ್ಕೆ ಮುನ್ನ ಕಾಲನ ತುತ್ತಾಗದಂತೆ ನನ್ನ ಕೂಸನ್ನು ಕಾಪಾಡೆಯ. ಕೃಷ್ಣನ ಕೃಪೆಯಿಂದ ಹೇಗೋ ಸುರಕ್ಷಿತವಾಗಿ ಸೋಮನಾಥ ತಲುಪಿದೆವು. ರಾತ್ರಿಯೇ ದೇವರ ದರ್ಶನ ಪಡೆದು ಮುಂಜಾನೆಯೇ ಬೆಂಗಳೂರಿನತ್ತ ಮುಖ ಮಾಡಿದೆವು. ನಮ್ಮ ಮನೆಗೆ ಹಿಂದಿರುಗಿದಾಗ ಕೊಂಚ ನಿರಾಳವಾಯಿತು. ಆದರೂ ಆಗಿನ ಅನುಭವ ಅಚ್ಚಳಿಯದೆ ಮನದಲ್ಲಿ ಮನೆ ಮಾಡಿತು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಈಗ ರೇಣುಕಾ ದೇಸಾಯಿ, ಅವ್ರ ನಂತರ ಗಣಪತಿ ಹೆಗಡೆ. ಎಲ್ಲರಿಗೂ ನಮಸ್ಕಾರ. ಇದು 1 ನಿಮಿಷ ಯಾರೋ ಒಬ್ರು ನಾನೇ ಇವತ್ತು ಅಡ್ಮಿಟ್ ಮಾಡ್ತಾ ಇರೋದ್ರಿಂದ ಶೃಂಗೇಶ್ವರ್ ಶರ್ಮಾ ಅವ್ರನ್ನ ಅಡ್ಮಿಟ್ ಮಾಡಿ ಮತ್ತೆ ನನ್ನ ಪ್ರಸ್ತುತಿ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು 249ನೇ ದಾಸೋಹ, ಒಂದು ಮೈಲಿಗಲ್ಲು. ಇದನ್ನ ನಾವು ತಲುಪಿದೀವಿ ಅನ್ನೋ ಒಂದು ಸಂತೋಷ ಇವತ್ತಿದೆ. ಈ 249ನೇ ದಾಸೋಹದ ಅಧ್ಯಕ್ಷರಾದ ಸೌಭಾಗ್ಯಲಕ್ಷ್ಮಿ ಅವರಿಗೆ ನನ್ನ ನಮನಗಳು. ದಾಸೋಹಕ್ಕೆ ಏನು ಬರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಅಂದ್ರೆ ಗುರುವಾರ ರಾತ್ರಿ ನನ್ನ ಕನಸಿನಲ್ಲಿ ನನ್ನಮ್ಮ ಬಂದಳು. ಸುಮಾರು ಹೊತ್ತು ನನ್ನೊಂದಿಗಿದ್ದು ಸಂತಸ ನೀಡಿದಳು. ಎಚ್ಚರವಾದಾಗ ಕಾಣೆಯಾದಳು. ಮರುದಿನ ಅವಳನ್ನು ನೆನೆದದ್ದು ಒಂದು ಕವನವಾಗಿ ರೂಪುಗೊಂಡಿದೆ. ಅದನ್ನೇ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವೆ. ಕವನದ ಶೀರ್ಷಿಕೆ ಅವ್ವ ನನ್ನ ಹಡೆದವ್ವ. ಬಯಲು ಸೀಮೆಯ ಬಿರಿ ಬಿಸಿಲಿನಲ್ಲಿ, ಆ 5 ಅಂಕಣದ ಮಾಳಿಗೆ ಮನೆಯಲ್ಲಿ, ಒಣ ಭೂಮಿಯ ಒಡೆಯನ ಮಡದಿ ಒಂದು ಹಸಿರು ನೆರಳಂತೆ ಇದ್ದಳು ನನ್ನವ್ವ. ಮೆಣಸಿನ ಗಿಡಗಳ ನಡುವೆ, ಹತ್ತಿಯ ಹೂಗಳ ನಡುವೆ, ಜೋಗುಳದ ದಂಟುಗಳ ನಡುವೆ, ಬೇಳೆ ಕಾಳಿನ ಬಳ್ಳಿಯ ಆಶಯದ ನಡುವೆ ಅವಳ ಬದುಕು ಕಟ್ಟಿದ್ದಳು. 8 ಮಕ್ಕಳ ಹೊಣೆ ಹೊತ್ತಳು. ಸುಖ ದುಃಖಗಳ ಮೆಟ್ಟಿ ನಿಂತಳು. ಆದಾಯ ಮಾತ್ರ ಒಂದೇ,
ಒಣ ಭೂಮಿಯ ಬೆಳೆ. ಆದರೂ ಮನಸ್ಸು ಮಾತ್ರ ಅವಳದು ಸಮೃದ್ಧವಾದ ಫಲದಂತೆ. ಹಬ್ಬ ಬಂದರೂ ಅವಳ ಕೈಯಲ್ಲಿ ಸಂಭ್ರಮ ಮೂಡುತ್ತಿತ್ತು. ಮನೆಯಲ್ಲಿ ಸಮಾರಂಭವಾದರೂ ಅವಳ ಹೃದಯದಲ್ಲಿ ಸಂತಸ ಮೂಡುತ್ತಿತ್ತು. ಕಷ್ಟ ಬಂದರೂ ಅವಳ ಮುಖದಲ್ಲಿ ಧೈರ್ಯ ಅರಳುತ್ತಿತ್ತು. ಅವಳ ಬದುಕು ಸರಳ ಆದರೆ ಮಹತ್ವದ್ದು. ಅವಳ ಮಾತು ಕಡಿಮೆ ಆದರೆ ಅರ್ಥಪೂರ್ಣ. ಅವಳ ಮನಸ್ಸು ಮೃದುವು ಆದರೆ ಧೈರ್ಯದ ಮೂಲ. ತನ್ನ ಹೊಟ್ಟೆಯ ಕಟ್ಟಿ ಮಕ್ಕಳ ಹೊಟ್ಟೆ ತುಂಬಿಸಿದಳು. ತನ್ನ ಆಸೆ ಮರೆತು ಮಕ್ಕಳ ಕನಸು ಬೆಳೆಸಿದಳು. ತನ್ನ ಸಂತೋಷ ಮರೆತು ಸಂಸಾರ ಸಾಗರವ ತೂಗಿಸಿದಳು. ಧರ್ಮವೇ ಅವಳ ದಾರಿ, ಸಹನೆಯೇ ಅವಳ ಶಕ್ತಿ, ಪ್ರೀತಿಯೇ ಅವಳ ಸಂಪತ್ತು, ಮಕ್ಕಳೇ ಅವಳ ಲೋಕ. ಒಣ ಭೂಮಿಯಲ್ಲಿ ಬೆಳೆದ ಬೆಳೆಗಳಂತೆ ನಮ್ಮ ಬದುಕು ಬೆಳೆದಿದೆ. ಅವಳ ಆಸೆಯಂತೆ ನಮ್ಮ ಜೀವನ ರೂಪುಗೊಂಡಿದೆ. ಅವಳ ಬೆವರಿನ ಹನಿಗಳಿಂದ ನಮ್ಮ ಜೀವನ ಹಸಿರಾಗಿದೆ. ತಾಯಿ, ನಿನ್ನ ಧರ್ಮಾಧಾರಿತ ಬದುಕು ನಮ್ಮ ಬದುಕಿನ ಬೆಳಕು. ನಿನ್ನ ತ್ಯಾಗ ನಮ್ಮ ಹೃದಯದ ನಿತ್ಯ ಪೂಜೆ. ನೀನು ಹಾಕಿಕೊಟ್ಟ ಆದರ್ಶವೇ ನಮಗೆ ಲಕ್ಷ್ಮಣ ರೇಖೆ. ನಮ್ಮೆಲ್ಲರ ದೇವತೆ ನೀನು. ಅವ್ವ, ನನ್ನ ಹಡೆದವ್ವ, ಇರಲಿ ನಿನ್ನ ಶುಭ ಹಾರೈಕೆ. ಅದುವೇ ನನ್ನ ಬಾಳಿಗೆ ಶ್ರೀರಕ್ಷೆ. ಏಳೇಳು ಜನ್ಮದಲ್ಲಿ ನೀಯನ್ನ ತಾಯಿ, ತೀರಿಸೆನು ನಿನ್ನ ಋಣ ಜನ್ಮ ಜನ್ಮದಲ್ಲಿ. ಹೀಗೆ ನಮ್ಮಮ್ಮನನ್ನು ನೆನೆಸಿದೆ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕೆ ಧನ್ಯವಾದ. ಧನ್ಯವಾದ ರೇಣುಕಾ. ಈಗ ಗಣಪತಿ ಹೆಗಡೆ ಅವರು, ಅವರ ನಂತರ ರತ್ನಮೂರ್ತಿ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಸ್ತುತಪಡುತ್ತಿರುವಂತಹ ಲೇಖನ ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗಗಳು. ವಾಕ್ಯ ಪ್ರಯೋಗಗಳಲ್ಲಿ ಕರ್ತರಿ ಅಂದ್ರೆ ಆಕ್ಟಿವ್ ವಾಯ್ಸ್ ಹಾಗೂ ಕರ್ಮಣಿ ಅಂದ್ರೆ ಪ್ಯಾಸಿವ್ ವಾಯ್ಸ್ ಪ್ರಯೋಗಗಳು ಅಂತ ಎರಡು ಪ್ರಕಾರಗಳಿರುತ್ತವೆ ಎನ್ನುವುದು ವ್ಯಾಕರಣವನ್ನು ತಿಳಿದವರಿಗೆಲ್ಲ ಗೊತ್ತಿದ್ದ ವಿಷಯವೇ ಸರಿ. ಈ ಪ್ರಯೋಗಗಳ ಕುರಿತು ಸ್ವಲ್ಪ ತಿಳಿಯೋಣ. ರಾಮನು ರಾವಣನನ್ನು ಕೊಂದನು ಅಥವಾ ರಾವಣನನ್ನು ರಾಮನು ಕೊಂದನು, ಹಾಗೂ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು, ಹಾಗೂ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು. ಈ ಎರಡು ವಾಕ್ಯಗಳಲ್ಲಿ ಹುದುಗಿದ ಅರ್ಥ ಒಂದೇ. ಕೊಂದವನು ರಾಮ, ಕೊಲ್ಲಲ್ಪಟ್ಟವನು ರಾವಣ, ಹಾಗೂ ಕೊಲ್ಲುವುದು ಒಂದು ಕ್ರಿಯೆ. ಆದರೆ ಈ ಎರಡೂ ವಾಕ್ಯಗಳಲ್ಲಿ ಕ್ರಿಯಾಪದ ಕೊಲ್ಲು ಎನ್ನುವ ಧಾತು. ಒಂದಲ್ಲಿ ಕೊಂದನು ಎನ್ನುವ ಪದಕ್ಕೆ ಯಾರು ಎನ್ನುವ ಪ್ರಶ್ನೆಗೆ ರಾಮನು ಎನ್ನುವುದು ಉತ್ತರ. ಎರಡನೇ ವಾಕ್ಯದಲ್ಲಿ ಕೊಲ್ಲಲ್ಪಟ್ಟನು ಎನ್ನುವ ಕ್ರಿಯಾಪದಕ್ಕೆ ಯಾರು ಎನ್ನುವ ಪ್ರಶ್ನೆಗೆ ರಾವಣನು ಎನ್ನುವುದು ಉತ್ತರ. ಆದರೆ ಇಲ್ಲಿ ರಾವಣ ಪ್ರಥಮ ವಿಭಕ್ತಿಯಲ್ಲಿದ್ದರೂ ಕರ್ಮಪದ. ಯಾಕೆಂದರೆ ಸಕರ್ಮಕವಾದ ಕೊಲ್ಲು ಎನ್ನುವ ಧಾತುವಿಗೆ ಯಾರನ್ನು ಎನ್ನುವ ಪ್ರಶ್ನೆಗೆ ರಾವಣ ಎನ್ನುವುದೇ ಉತ್ತರ. ಎರಡೂ ವಾಕ್ಯಗಳ ಅರ್ಥದಲ್ಲಿ ಏನೂ ವ್ಯತ್ಯಾಸ ಇಲ್ಲದೆ ಇದ್ದರೂ ಕರ್ತೃ ರಾಮನು ಹಾಗೂ ಕರ್ಮ ರಾವಣನು ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ. ಈ ಪ್ರಯೋಗಗಳ ವ್ಯತ್ಯಾಸವನ್ನು ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗಗಳು ಅಂತ ವಿಭಾಗಿಸುತ್ತಾರೆ. ಕರ್ತರಿ ಪ್ರಯೋಗದ ಬಗ್ಗೆ ತಿಳಿಯೋಣ. ಯಾವ ವಾಕ್ಯ ಪ್ರಯೋಗದಲ್ಲಿ ಕರ್ತೃ ಅಂದ್ರೆ ಮಾಡುವವನು ಪ್ರಧಾನವಾಗಿರುತ್ತಾನೆಯೋ ಆ ಪ್ರಯೋಗವೇ ಕರ್ತರಿ ಪ್ರಯೋಗ. ಇಲ್ಲಿ ಕ್ರಿಯಾಪದವು ಕರ್ತೃವಿನ ಲಿಂಗ, ವಚನ ಹಾಗೂ ಪುರುಷಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಕರ್ತರಿ ಪ್ರಯೋಗದ ಪ್ರಮುಖ ಲಕ್ಷಣಗಳನ್ನು ಹೇಳಿಕೊಟ್ರೆ ಕರ್ತೃ ಪ್ರಧಾನವಾದದ್ದು ಇದು. ಕರ್ತೃವಿಗೆ ಪ್ರಥಮ ವಿಭಕ್ತಿ ಇರ್ತವೆ, ಹೂ, ರಾಮನು ಅಂತ. ಕರ್ಮಪದಕ್ಕೆ ದ್ವಿತೀಯ ವಿಭಕ್ತಿ ಇರ್ತದೆ, ಅನ್ನು, ರಾವಣನನ್ನು. ವಾಕ್ಯವು ಸಾಮಾನ್ಯವಾಗಿ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದ ಈ ಅನುಕ್ರಮಣಿಕೆಯಲ್ಲಿರ್ತವೆ. ರಾಮನು ರಾವಣನನ್ನು ಕೊಂದನು ಅಂತ. ಇನ್ನು ಕ್ರಿಯಾಪದದ ಧಾತು ರೂಪವು ಸಕರ್ಮಕವಾಗಿರುತ್ತದೆ. ಕೊಂದನು ಎನ್ನುವ ಕ್ರಿಯಾಪದ ಯಾರನ್ನು ಅಂತ ಸೂಚಿಸುವುದರಿಂದ ಇದು ಸಕರ್ಮಕ. ಯಾರನ್ನು, ಏನನ್ನು, ಯಾವುದನ್ನು ಇವೆಲ್ಲ ಸಕರ್ಮಕವಾದ ಧಾತುವಿಗೆ ಅನುಗುಣವಾಗಿರುವಂತಹದ್ದು. ಉದಾಹರಣೆ ಹೇಳೋದಿದ್ರೆ, ರಾಮನು ಹಣ್ಣನ್ನು ತಿಂದನು, ನಾಯಿ ಮಾಂಸವನ್ನು ತಿಂದಿತು, ಸೀತಾಳು ನೀರನ್ನು ಕುಡಿಯುತ್ತಾಳೆ, ಮಕ್ಕಳು ಚೆಂಡಾಟವನ್ನು ಆಡಿದರು, ಗೋಪಾಲನು ಹಣ್ಣನ್ನು ತಿನ್ನುತ್ತಾನೆ, ನಾನು ಪುಸ್ತಕವನ್ನು ಓದಿದೆನು. ಹೀಗೆ ಈ ಪ್ರಯೋಗಗಳಲ್ಲಿ ಕ್ರಿಯಾಪದವು ಕರ್ತೃವಿನ ಲಿಂಗ, ವಚನ ಹಾಗೂ ಪುರುಷಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಹಾಗೂ ಕ್ರಿಯಾಪದದ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃವಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟ ಹಾಗೆ
ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃವಿನ ಕರ್ಮಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತದೆ. ಈ ಪ್ರಯೋಗದಲ್ಲಿ ಪದದೊಂದಿಗೆ ಪಡು ಪ್ರತ್ಯಯ ಸೇರುತ್ತದೆ ಹಾಗೂ ಕರ್ತೃಪದಕ್ಕೆ ಇಂದ ಎನ್ನುವ ತೃತೀಯ ವಿಭಕ್ತಿ ಪ್ರತ್ಯಯ ಸೇರುತ್ತದೆ. ಕರ್ಮಣಿ ಪ್ರಯೋಗದ ರೂಪ ಕರ್ಮಪದ. ಇಲ್ಲಿ ಕರ್ಮಪದವೇ ರೂಪದಲ್ಲಿ ಇರ್ತವೆ. ಅಂದರೆ ರಾವಣನು ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ, ಕ್ರಿಯಾಪದ ಪಡು ಪ್ರತ್ಯಯದಲ್ಲಿ. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃವಿನ ಲಿಂಗ ವಚನಗಳಿಗೆ ಅನುಗುಣವಾಗಿದ್ದ ಹಾಗೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ಮಪದದ ಲಿಂಗ ವಚನಗಳಿಗೆ ಅನುಗುಣವಾಗಿರುತ್ತದೆ. ಕರ್ಮಣಿ ಪ್ರಯೋಗದ ಮುಖ್ಯ ಲಕ್ಷಣ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಇಲ್ಲಿ ಕರ್ಮಪದವಾದಂತಹ ರಾವಣನು ಪ್ರಥಮ ವಿಭಕ್ತಿಯಲ್ಲೇ ಇರ್ತಾವೆ. ವಿಶೇಷ ಅಂತಂದ್ರೆ ಇದು ಕರ್ಮ ಪ್ರಧಾನವಾದದ್ದು. ಕರ್ಮವಿಗೆ ಪ್ರಥಮ ವಿಭಕ್ತಿ, ಕರ್ತೃಪದಕ್ಕೆ ತೃತೀಯ ವಿಭಕ್ತಿ. ವಾಕ್ಯವು ಸಾಮಾನ್ಯವಾಗಿ ಕರ್ಮ, ಕರ್ತೃ, ಕ್ರಿಯಾಪದ ಈ ರೂಪದಲ್ಲಿರುತ್ತದೆ. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಹೇಳಿದ್ದ ಹಾಗೆ. ಕ್ರಿಯಾಪದದ ಧಾತು ರೂಪವು ಅಕರ್ಮಕವಾಗಿದ್ದಾಗೆ ಅನಿಸುತ್ತದೆ. ಯಾಕೆಂದರೆ ಯಾರನ್ನು ಏನನ್ನು ಎನ್ನುವ ಪ್ರಶ್ನೆ ಮೂಡುವುದಿಲ್ಲ. ಆದರೆ ವಾಕ್ಯದ ಅರ್ಥದಲ್ಲಿ ಒಂದನ್ನು ಎನ್ನುವ ಕ್ರಿಯಾಪದ ಯಾರನ್ನು ಅಂತ ಸೂಚಿಸುವುದರಿಂದ ಇದು ಸಕರ್ಮಕ. ಉದಾಹರಣೆಗಳು: ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿದ್ದು, ಮಾಂಸವು ನಾಯಿಯಿಂದ ತಿನ್ನಲ್ಪಟ್ಟಿದ್ದು, ನೀರು ಸೀತಾಳಿಂದ ಕುಡಿಯಲ್ಪಟ್ಟಿದ್ದು, ಚೆಂಡಾಟವು ಮಕ್ಕಳಿಂದ ಆಡಲ್ಪಟ್ಟಿದ್ದು, ಹಣ್ಣುಗಳು ಗೋಪಾಲನಿಂದ ತಿನ್ನಲ್ಪಡುತ್ತವೆ, ಪುಸ್ತಕವು ನನ್ನಿಂದ ಓದಲ್ಪಟ್ಟಿದ್ದು. ಇವು ಕರ್ಮಣಿಯ ರೂಪಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಗಣಪತಿ ಹೆಗಡೆ ಅವರೇ. ಈಗ ರತ್ನಮೂರ್ತಿ ಅವರು, ಅವ್ರ ನಂತರ ಸಿಂಗೇಶ್ವರ ಶರ್ಮಾ ಅವರು ಸಂಚಿಕೆಯ ಬಗ್ಗೆ ಕೆಲವು ಮಾತನಾಡುತ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಲೇಖನ ಸ್ವಲ್ಪ ದೊಡ್ಡದಿದೆ. ಸಮಯಕ್ಕೆ ತುಂಬಾ ಜಾಸ್ತಿ ಇರ್ತದೆ. ನೀವು ಎಲ್ಲಿ ನಿಲ್ಲಿಸಿ ಅಂತ ಹೇಳ್ತೀರೋ ನಾನು ನಿಲ್ಲಿಸ್ತೀನಿ. ಇವತ್ತು ನಾನು ಪ್ರಸ್ತುತಪಡಿಸ್ತಿರುವ ಲೇಖನ ಅಧಿಕ ಮಾಸದ ಮಹತ್ವ ಮತ್ತು ಹಿನ್ನೆಲೆ. ಈಗ ನಡೆಯುತ್ತಿರುವ ಪರಾಭವ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸವು ಅಂದ್ರೆ ಮೇ 17ರಿಂದ ಜೂನ್ 15ರವರೆಗೆ ಬರುವ ಮಾಸವೇ ಅಧಿಕ ಜ್ಯೇಷ್ಠ ಮಾಸ. ನಂತರ ಜೂನ್ 16ರಿಂದ 1 ತಿಂಗಳು ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ. ಭಾರತೀಯ ಕಾಲಗಣನೆ ಎಷ್ಟು ಅದ್ಭುತವೋ ಅಷ್ಟೇ ಗೂಢವೂ ಹೌದು. ನಾವು ಸಾಮಾನ್ಯವಾಗಿ ತಿಂಗಳು, ತಿಥಿ, ವರ್ಷ ಎಂದು ನೋಡ್ತೀವಿ. ಆದ್ರೆ ಭಾರತೀಯ ಋಷಿಗಳು ಕಾಲವನ್ನು ಕೇವಲ ಗಣಿತವಾಗಿ ನೋಡಲಿಲ್ಲ. ಅವರಿಗೆ ಕಾಲವೇ ದೈವ ಸ್ವರೂಪ, ಕಾಲವೇ ವಿಷ್ಣು, ಕಾಲವೇ ಮಹಾಕಾಲ, ಕಾಲವೇ ಯಜ್ಞಚಕ್ರ. ಆದ್ರಿಂದ ಕಾಲದ ಲೆಕ್ಕಾಚಾರದಲ್ಲಿಯೂ ಅವರು ಆಧ್ಯಾತ್ಮಿಕತೆಯನ್ನು ಬೆಳೆಸಿದರು. ಅಧಿಕ ಮಾಸ ಎಂಬ ಕಲ್ಪನೆಯು ಅಂಥದ್ದೇ. ಇಂದಿನ ಹೆಚ್ಚಿನ ಜನರಿಗೆ ಅಧಿಕ ಮಾಸ ಅಂದ್ರೆ 3 ವರ್ಷಕ್ಕೊಮ್ಮೆ ಬರುವ ಹೆಚ್ಚುವರಿ ತಿಂಗಳು ಎಂಬುದಷ್ಟೇ ಗೊತ್ತು. ಕೆಲವರು ಅದನ್ನ ಶುಭ ಕಾರ್ಯಗಳಿಗೆ ನಿಷಿದ್ಧವಾದ ಮಾಸ ಅಂತ ಅನ್ಕೋತಾರೆ. ಆದ್ರೆ ಜ್ಯೋತಿಷ, ಧರ್ಮಶಾಸ್ತ್ರ ಮತ್ತು ಭಕ್ತಿ ಪರಂಪರೆಯಲ್ಲಿ ಅಧಿಕ ಮಾಸಕ್ಕೆ ಅಪೂರ್ವವಾದ ಮಹತ್ವ ಇದೆ. ಭಾರತೀಯ ಪಂಚಾಂಗವು ಚಾಂದ್ರ ಸೌರಮಾನ ಪದ್ಧತಿಯಲ್ಲಿ ನಡೆಯುತ್ತದೆ. ಅಂದ್ರೆ ಚಂದ್ರನ ಚಲನೆಯನ್ನು, ಸೂರ್ಯನ ಸಂಚಾರವನ್ನು ಒಟ್ಟಿಗೆ ಪರಿಗಣಿಸುತ್ತವೆ. ಆದ್ರೆ ಚಾಂದ್ರಮಾನ ಮತ್ತು ಸೌರಮಾನ ಒಂದಕ್ಕೊಂದು ಸಂಪೂರ್ಣವಾಗಿ ಹೊಂದುವುದಿಲ್ಲ. ಒಂದು ಚಾಂದ್ರ ಮಾಸದಲ್ಲಿ ಸುಮಾರು 29 ದಿನಗಳು, 12 ಚಾಂದ್ರ ಮಾಸಗಳು ಸೇರಿದ ಒಂದು ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳು. ಆದ್ರೆ ಸೌರ ವರ್ಷ ಸುಮಾರು 365 ದಿನಗಳು. ಹೀಗಾಗಿ ವರ್ಷಕ್ಕೆ ಸುಮಾರು 11 ದಿನಗಳ ವ್ಯತ್ಯಾಸ ಬರ್ತದೆ. ಈ ವ್ಯತ್ಯಾಸವನ್ನು ಸರಿಪಡಿಸದೆ ಹೋದ್ರೆ ಕಾಲಕ್ರಮೇಣ ಅದು ವರ್ಷಗಟ್ಟಲೆ ಹೋಗಿ ಋತುಗಳ ಗಣನೆ ಸರಿಯಾಗಿರುವುದಿಲ್ಲ. ಹೀಗಾಗಿ ಋಷಿಗಳು ಒಂದು ಅದ್ಭುತ ವಿಧಾನ ರೂಪಿಸಿದರು. 3 ವರ್ಷಗಳಲ್ಲಿ ಈ ವ್ಯತ್ಯಾಸ ಸುಮಾರು 1 ತಿಂಗಳಷ್ಟಾಗುತ್ತದೆ. ಆಗ 1 ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಅದೇ ಅಧಿಕ ಮಾಸ. ಆದ್ರೆ ಇದು ಯಾದೃಚ್ಛಿಕವಾಗಿ ಸೇರಿಸುವ ತಿಂಗಳಲ್ಲ. ಇದರ ಹಿಂದೆ ಅತ್ಯಂತ ಸೂಕ್ಷ್ಮವಾದ ಜ್ಯೋತಿಷ ತತ್ವವಿದೆ. ಭಾರತೀಯ ತಿಂಗಳುಗಳು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ಸಂಕ್ರಮಣದೊಂದಿಗೆ ಸಂಬಂಧಿಸಿವೆ. ಸಾಮಾನ್ಯವಾಗಿ 1 ಚಾಂದ್ರ ಮಾಸದೊಳಗೆ 1 ಸಂಕ್ರಮಣ ಸಂಭವಿಸುತ್ತದೆ. ಆದ್ರೆ ಕೆಲವೊಮ್ಮೆ 1 ಚಾಂದ್ರ ಮಾಸದೊಳಗೆ ಸೂರ್ಯನು ಯಾವುದೇ ಹೊಸ ರಾಶಿಗೆ ಪ್ರವೇಶಿಸುವುದೇ ಇಲ್ಲ. ಆ ತಿಂಗಳಲ್ಲಿ ಸಂಕ್ರಮಣ ಇರುವುದಿಲ್ಲ. ಆಗ ಆ ತಿಂಗಳು ಅಧಿಕ ಮಾಸ ಆಗುತ್ತದೆ. ಉದಾಹರಣೆಗೆ 1 ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೆ ಸೂರ್ಯನು ಅದೇ ರಾಶಿಯಲ್ಲಿ ಉಳಿದಿದ್ರೆ ಆ ತಿಂಗಳು ಅಧಿಕ ಮಾಸ.
ಅದಕ್ಕಾಗಿಯೇ ಅಧಿಕ ಮಾಸ ಯಾವಾಗ ಬೇಕಾದ್ರೂ ಬರುವುದಿಲ್ಲ. ಖಗೋಳ ಚಲನೆಯ ನಿಖರ ಸ್ಥಿತಿಯಿಂದ ಮಾತ್ರ ಬರುತ್ತದೆ. ಇದರಿಂದ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತದೆ. ಎಲ್ಲಾ ಮಾಸಗಳಿಗೂ ಅಧಿಕ ರೂಪ ಬರುತ್ತದೆಯೇ? ಇಲ್ಲ. ಸಾಮಾನ್ಯವಾಗಿ ಚೈತ್ರದಿಂದ ಆಶ್ವಯುಜದವರೆಗೆ ಇರುವ ಕೆಲವು ಮಾಸಗಳಲ್ಲಿ ಅಧಿಕ ಮಾಸ ಬರುವುದು ಸಾಧ್ಯ. ಆದ್ರೆ ಕಾರ್ತಿಕ, ಮಾರ್ಗಶಿರ, ಪುಷ್ಯ ಇತ್ಯಾದಿ ಕೆಲವು ಮಾಸಗಳಲ್ಲಿ ಸಾಮಾನ್ಯವಾಗಿ ಅಧಿಕ ಮಾಸ ಬರುವುದಿಲ್ಲ ಎಂಬ ನಿಯಮವನ್ನು ಜ್ಯೋತಿಷಿಗಳು ಹೇಳುತ್ತಾರೆ. ಇದಕ್ಕೆ ಕಾರಣ ಸೂರ್ಯನ ಸಂಚಾರ ವೇಗ, ರಾಶಿಗಳ ಅವಧಿ ಮತ್ತು ಚಾಂದ್ರ ಚಕ್ರದ ಹೊಂದಾಣಿಕೆ. ವಿಶೇಷವಾಗಿ ಸೂರ್ಯನು ವೇಗವಾಗಿ ಸಾಗುವ ಕೆಲವು ಅವಧಿಗಳಲ್ಲಿ ಸಂಕ್ರಮಣವಿಲ್ಲದ ಚಾಂದ್ರಮಾಸ ಉಂಟಾಗುವ ಸಾಧ್ಯತೆ ಕಡಿಮೆ. ಇಷ್ಟರವರೆಗೆ ಇದು ಖಗೋಳ ಮತ್ತು ಗಣಿತಕ್ಕೆ ಸಂಬಂಧಿಸಿದ್ದಾಯಿತು. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವ ವಿಷಯವನ್ನು ಕೇವಲ ಗಣಿತದ ಮಟ್ಟದಲ್ಲೇ ಕೈ ಬಿಟ್ಟು ಬಿಡುವುದಿಲ್ಲ. ಅದಕ್ಕೆ ಕಥೆ, ತತ್ವ, ಭಕ್ತಿ ಇವೆಲ್ಲವನ್ನು ಸೇರಿಸುತ್ತದೆ. ಅಧಿಕ ಮಾಸದ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ಒಂದು ಕಥೆ ಇದೆ ನೋಡಿ. ಚೈತ್ರ, ವೈಶಾಖ, ಜ್ಯೇಷ್ಠಾದಿ 12 ಮಾಸಗಳು ತಮ್ಮ ತಮ್ಮ ವೈಭವದಿಂದ ಪ್ರಕಾಶಿಸುತ್ತಿದ್ದವು. ಅಂದ್ರೆ ಚೈತ್ರಕ್ಕೆ ಯುಗಾದಿ, ರಾಮನವಮಿಯ ಮಹಿಮೆ, ವೈಶಾಖಕ್ಕೆ ಸ್ನಾನದ ಪುಣ್ಯ, ಶ್ರಾವಣಕ್ಕಂತೂ ಹಬ್ಬಗಳೇ ಹಬ್ಬಗಳು, ಭಾದ್ರಪದಕ್ಕೆ ಗೌರಿ ಗಣೇಶರ ಪೂಜೆಯ ಸಂಭ್ರಮ, ಕಾರ್ತಿಕಕ್ಕೆ ಶಿವಪೂಜೆ, ದೀಪೋತ್ಸವ. ಹೀಗೆ ಪ್ರತಿಯೊಂದು ತಿಂಗಳಿಗೂ ಒಂದಲ್ಲ ಒಂದು ವಿಶೇಷತೆ ಇದೆ. ಆದ್ರೆ ಈ ಹೆಚ್ಚುವರಿ ತಿಂಗಳಿಗೆ ಯಾರೂ ಯಾವ ಸಣ್ಣ ಗೌರವವನ್ನು ಕೊಡಲೇ ಇಲ್ಲ. ಇದಕ್ಕೊಂದು ಹೆಸರು ಇಲ್ಲ. ಈ ಅಧಿಕ ಮಾಸದಲ್ಲಿ ಹಬ್ಬಗಳು ಇಲ್ಲ, ಮಂಗಳ ಕಾರ್ಯಗಳು ಇಲ್ಲ. ಅಷ್ಟೇ ಅಲ್ಲ, ಜನರು ಇದನ್ನು ಮಲಮಾಸ ಎಂದು ಹೇಳಿ ತಿರಸ್ಕರಿಸಿ ಬಿಟ್ಟರು. ಅಶುಭ ಮಾಸ ಎಂದು ದೂರವಿಟ್ರು. ಅಧಿಕ ಮಾಸ ದುಃಖದಿಂದ ಹತ್ತಿತು. ನನಗೆ ಯಾರೂ ಸ್ಥಾನ ಕೊಡ್ಲಿಲ್ಲ, ನಾನು ಅನಾಥ ಎಂದು ದೇವತೆಗಳ ಬಳಿಗೆ ಹೋಯ್ತು. ಆದ್ರೆ ದೇವತೆಗಳು ಅದನ್ನು ಪುರಸ್ಕರಿಸಿಲ್ಲ. ಕಡೆಗೆ ಅದು ವಿಷ್ಣುವಿನ ಶರಣಾಯಿತು. ವಿಷ್ಣು ಅದರ ಅಳಲನ್ನು ಕೇಳಿ, ನಿನ್ನನ್ನು ಲೋಕ ತಿರಸ್ಕರಿಸಿದೆ ನಿಜ, ಆದ್ರೆ ನೀನು ಚಿಂತಿಸಬೇಡ, ನಾನು ನನ್ನ ಹೆಸರನ್ನೇ ನಿನಗೆ ಕೊಡುತ್ತೇನೆ ಎಂದನು. ಇನ್ನು ಮುಂದೆ ನೀನು ಪುರುಷೋತ್ತಮ ಮಾಸ ಎಂದು ಹೆಸರಾಗುವೆ. ನಾನು ಸ್ವತಃ ನಿನ್ನ ಈ ಮಾಸದ ಅಧಿಪತಿಯಾಗಿರುತ್ತೇನೆ ಎಂದ. ಆ ಕ್ಷಣದಿಂದ ಅಧಿಕ ಮಾಸಕ್ಕೆ ಅಪಾರ ಮಹಿಮೆ ಬಂದಿತು. ಈ ಕಥೆಯ ಅಂತರಾರ್ಥ ತುಂಬಾ ಸುಂದರವಾಗಿದೆ. ಲೋಕದಲ್ಲಿ ಎಷ್ಟೇ ನಿರ್ಲಕ್ಷಿತವಾದದ್ದಾದ್ರೂ, ತಿರಸ್ಕೃತವಾದದ್ದಾದ್ರೂ, ಯಾರಿಗೇ ಬೇಡವಾದದ್ದಾದ್ರೂ ಕೂಡ ಭಗವಂತನಿಗೆ ಅನನ್ಯ ಶರಣಾದಾಗ ಅತ್ಯಂತ ಪವಿತ್ರವಾಗುತ್ತದೆ ಎಂಬ ಸಂದೇಶ ಇಲ್ಲಿದೆ. ಅದಕ್ಕಾಗಿಯೇ ಪುರುಷೋತ್ತಮ ಮಾಸದಲ್ಲಿ ಅಂದ್ರೆ ಅಧಿಕ ಮಾಸದಲ್ಲಿ ಪೂಜೆ, ಜಪ, ತಪ, ದಾನ, ಪಾರಾಯಣಕ್ಕೆ ಹೆಚ್ಚಿನ ಮಹತ್ವ. ಶುಭ ಕಾರ್ಯಗಳನ್ನು, ವಿವಾಹ, ಗೃಹ ಪ್ರವೇಶ, ಉಪನಯನ ಇತ್ಯಾದಿಗಳನ್ನು ಈ ಮಾಸದಲ್ಲಿ ಸಾಮಾನ್ಯವಾಗಿ ಮಾಡುವುದಿಲ್ಲ. ಆದ್ರೆ ಇದೇ ತಿಂಗಳು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಇವುಗಳನ್ನು ಹೆಚ್ಚು ಮಾಡಿದಷ್ಟು ಹೆಚ್ಚು ಫಲ. ಅಧಿಕಸ್ಯ ಅಧಿಕಂ ಫಲಂ. ಇದು ವಿರೋಧಾಭಾಸದಂತೆ ತೋರುತ್ತದೆ, ಆದ್ರೆ ಇದರ ಒಳಗಡೆ ಒಂದು ದೊಡ್ಡ ತತ್ವವಿದೆ. ಸಂಸಾರದ ನಮ್ಮ ಸುಖ ಸಂತೋಷಗಳ ವಿಸ್ತರಣೆಗಾಗಿ ಮಾಡುವ ಕಾರ್ಯಗಳಿಗಿಂತ ಆತ್ಮ ಪರಿಶೀಲನೆಗೆ, ದೇವತಾರಾಧನೆಗೆ, ದಾನ ಧರ್ಮಗಳಿಗೆ ಈ ಮಾಸ ಮೀಸಲು. ಅಂದ್ರೆ ಜೀವನದ ಓಟದಲ್ಲಿ ಒಳನೋಟಕ್ಕಾಗಿ ಒಂದು ವಿರಾಮ. ಭಾರತೀಯ ಕಾಲತತ್ವದಲ್ಲಿ ಇದು ಅತ್ಯಂತ ಅದ್ಭುತ ಕಲ್ಪನೆ. ಕಾಲಚಕ್ರ ಓಡುತ್ತಲೇ ಇರುತ್ತದೆ. ಆದ್ರೆ 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಬಂದು ಮನುಷ್ಯನಿಗೆ ಹೇಳುತ್ತದೆ, ಸ್ವಲ್ಪ ನಿಲ್ಲು, ಹೊರಗಿನ ಸುಖದ ಹಂಬಲಕ್ಕಿಂತ ಒಳಗಿನ ಸಾಧನೆಯ ಕಡೆಗೆ ತಿರುಗು ಅಂತ. ಆದ್ರಿಂದ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ, ಭಾಗವತ ಪಾರಾಯಣ, ಗೀತಾ ಪಠಣ, ದೀಪದಾನ, ಅಪೂಪದಾನ ಅಥವಾ ಯಾವುದೇ ದಾನ 33ರ ಸಂಖ್ಯೆಯಲ್ಲಿ, ಉಪವಾಸ, ತುಳಸಿ ಪೂಜೆ ಇತ್ಯಾದಿ ಇವುಗಳಿಗೆ ವಿಶೇಷ ಮಹತ್ವ ಇದೆ. ವೈಷ್ಣವ ಸಂಪ್ರದಾಯದಲ್ಲಿ ಪುರುಷೋತ್ತಮ ಮಾಸವನ್ನು ಸಾಕ್ಷಾತ್ ವಿಷ್ಣುವಿನ ಸ್ವರೂಪವೆಂದೇ ಕಾಣುತ್ತಾರೆ. ಕೆಲವು ಭಕ್ತರು ಈ ತಿಂಗಳಲ್ಲಿ ಪ್ರತಿದಿನ ಗೀತೆಯ ಒಂದು ಅಧ್ಯಾಯ ಓದುತ್ತಾರೆ. ಕೆಲವರು ತಿಂಗಳಿಡೀ ಹಲವು ನಿಯಮಗಳನ್ನು ಪಾಲಿಸುತ್ತಾರೆ. ಅವರವರ ಭಕ್ತಿ ಶಕ್ತಿ. ಇದರಲ್ಲಿ ಇನ್ನೊಂದು ಗೂಢ ತತ್ವವೂ ಇದೆ. ಸಾಮಾನ್ಯವಾಗಿ 12 ಮಾಸಗಳು 12 ಆದಿತ್ಯರ ಸಂಕೇತ. ಆದ್ರೆ ಅಧಿಕ ಮಾಸ ಆ ಚಕ್ರದ ಹೊರಗಿನ ಅತಿರಿಕ್ತ ಕಾಲ. ಆದ್ರಿಂದ ಅದನ್ನು ಪರಮಾತ್ಮನಿಗೆ ಮೀಸಲಾದ ಕಾಲ ಎಂದು ಕೆಲವು ವ್ಯಾಖ್ಯಾನಗಳು ಹೇಳುತ್ತವೆ. ಕಾಲವೇ ವಿಷ್ಣು ಎಂದರೆ ಅಧಿಕ ಮಾಸ ಕಾಲದೊಳಗಿನ ದೈವಿಕ ವಿರಾಮ. ಇದೇ ಕಾರಣಕ್ಕಾಗಿ ಈ ತಿಂಗಳಲ್ಲಿ ಮಾಡಿದ ಸಣ್ಣ ಪುಣ್ಯವು ಹೆಚ್ಚಾಗಿ ಫಲಿಸುತ್ತದೆ ಎಂಬ ನಂಬಿಕೆ. ಯಾಕೆಂದ್ರೆ ಇದು ದೇವರಿಗೆ ಸಮರ್ಪಿತವಾದ ಕಾಲ. ಹೀಗಾಗಿ ಅಧಿಕ ಮಾಸವನ್ನು ಕೇವಲ ಹೆಚ್ಚುವರಿ ತಿಂಗಳು ಎಂದು ನೋಡುವುದು ಅದರ ಮಹಿಮೆಯನ್ನು ಕಡಿಮೆ ಮಾಡಿದಂತೆ. ಅದು ಭಾರತೀಯ ಕಾಲದರ್ಶನದ ಅದ್ಭುತ ಸಂಯೋಜನೆ. ಇದು ಖಗೋಳಶಾಸ್ತ್ರ, ಗಣಿತ, ಪುರಾಣ, ಭಕ್ತಿ ಮತ್ತು ತತ್ವಜ್ಞಾನ ಒಂದಾಗಿ ರೂಪಿಸಿದ ದೈವಿಕ ಕಾಲಮಂಡಲ.
ಹಾಗಾದ್ರೆ ಅಧಿಕ ಮಾಸದಲ್ಲಿ ಅಪೂಪ ಅಥವಾ ಕಜ್ಜಾಯ ದಾನದ ಮಹತ್ವ ಏನು? 33 ಸಂಖ್ಯೆ ಮಹತ್ವ ಏನು? ಭಾರತೀಯ ಧಾರ್ಮಿಕ ಆಚರಣೆಗಳಲ್ಲಿ ಸಂಖ್ಯೆಗಳಿಗೂ ಆಹಾರ ಪದಾರ್ಥಗಳಿಗೂ ಕೇವಲ ಆಚರಣಾತ್ಮಕ ಸ್ಥಾನವಿಲ್ಲ. ಅವುಗಳ ಹಿಂದೆ ಸಂಕೇತ, ಯಜ್ಞ ಸಂಸ್ಕೃತಿ, ತತ್ವ ಮತ್ತು ಪುರಾತನ ಜೀವನ ವ್ಯವಸ್ಥೆಯ ಆಳವಾದ ಸಂಬಂಧಗಳಿವೆ. 33 ಅಪೂಪ ಅಥವಾ 33 ಕಜ್ಜಾಯ ದಾನ ಕೂಡ ಅಂಥದೇ ಒಂದು ಸಂಪ್ರದಾಯ. ಅಧಿಕ ಮಾಸವು ಪುರುಷೋತ್ತಮ ಮಾಸವಾದ್ರಿಂದ ಅದು ಕೆಲವು ವ್ರತಗಳು, ದಾನ ಧರ್ಮಗಳಿಗಾಗಿ ಮೀಸಲಾಗಿರುವ ಮಾಸ. ಆದ್ರೆ ಇದರ ಹಿಂದೆ ಬಹಳ ಹಳೆಯ ವೇದ ಪುರಾಣ ಪರಂಪರೆ ಇದೆ. ಇದು ನಾವು ಕಜ್ಜಾಯ, ಅಪ್ಪೆ, ಅತಿರಸ, ಅನ್ನರಸ ಎಂಬೆಲ್ಲ ಹೆಸರುಗಳಿಂದ ಕರೆಯುವ ಅಕ್ಕಿ ಬೆಲ್ಲದ ಈ ತಿನಿಸಿನ ಮೂಲವೇ ವೇದಕಾಲ. ಅಪೂಪ ಎಂಬ ಸಂಸ್ಕೃತ ಪದವೇ ಋಗ್ವೇದದಲ್ಲಿಯೂ ಬರುತ್ತದೆ. ಅದು ಹಿಟ್ಟು, ತುಪ್ಪ, ಜೇನು ಅಥವಾ ಬೆಲ್ಲದಿಂದ ತಯಾರಿಸಿದ ಯಜ್ಞ ನೈವೇದ್ಯ. ಅಂದರೆ ಅಪೂಪ ಕೇವಲ ತಿಂಡಿ ಅಲ್ಲ, ಅದು ದೇವರಿಗೆ ಸಮರ್ಪಿಸುವ ಪವಿತ್ರ ಹವಿರ್ಭಾಗದ ರೂಪ. ವೇದ ಕಾಲದಲ್ಲಿ ಧಾನ್ಯ, ಘೃತ ಅಂದ್ರೆ ತುಪ್ಪ, ಮಧು ಅಂದ್ರೆ ಜೇನು, ಗುಡ ಅಂದ್ರೆ ಬೆಲ್ಲ, ಇವುಗಳನ್ನು ಐಶ್ವರ್ಯ, ಪೋಷಣೆ, ಪ್ರಾಣಶಕ್ತಿ ಮತ್ತು ಮಂಗಳದ ಸಂಕೇತಗಳೆಂದು ಕಂಡಿದ್ದರು. ಇವೆಲ್ಲ ಸೇರಿ ತಯಾರಾಗುವ ಅಪೂಪವು ಸಂಪೂರ್ಣ ಅನ್ನ ಶಕ್ತಿಯ ಪ್ರತೀಕವಾಗಿತ್ತು. ಆದ್ರಿಂದ ಅಪೂಪ ದೇವರಿಗೆ ಪ್ರಿಯ ನೈವೇದ್ಯವೆಂದು ಪರಿಗಣಿಸಲ್ಪಟ್ಟಿತು. ಹಾಗಾದ್ರೆ 33 ಸಂಖ್ಯೆಯ ಮಹತ್ವ ಏನು? ವೇದಗಳಲ್ಲಿ ತ್ರಯಸ್ತ್ರಿಂಶತ್ ದೇವಾಹ ಎಂಬ ಪದ ಬರುತ್ತದೆ. ಅಂದ್ರೆ 33 ದೇವತೆಗಳು ಎಂದು. ಇದನ್ನು 33 ಕೋಟಿ ದೇವತೆಗಳು ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡವರಿದ್ದಾರೆ. ಇಲ್ಲಿ ಕೋಟಿ ಎಂದರೆ ಕೋಟಿ ಸಂಖ್ಯೆ ಅಲ್ಲ, ಇದು ವರ್ಗ, ವಿಭಾಗ ಎಂಬ ಅರ್ಥವನ್ನು ಹೊಂದಿದೆ. 33 ದೇವತೆಗಳ ವಿಭಾಗ ಹಾಗಾದ್ರೆ ಯಾವುದು ಅಂದ್ರೆ ದ್ವಾದಶಾದಿತ್ಯರು 12, ಏಕಾದಶ ರುದ್ರರು 11, ಅಷ್ಟವಸುಗಳು 8, ಇಂದ್ರ ಮತ್ತು ಪ್ರಜಾಪತಿ 2. ಅಂದ್ರೆ 12 + 11 + 8 + 2 ಸೇರಿದ್ರೆ ಒಟ್ಟು 33. ಈ 33 ದೇವತೆಗಳ ವಿಭಾಗ. ಇವರು ಪ್ರಕೃತಿಯ ವಿವಿಧ ಶಕ್ತಿಗಳ ಪ್ರತೀಕ. ಸೂರ್ಯ ಪ್ರಕಾಶದಿಂದ ಪ್ರಾಣಶಕ್ತಿ ತನಕ, ಅಗ್ನಿಯಿಂದ ಮಳೆಯ ತನಕ, ಜೀವದಿಂದ ಚಿಕಿತ್ಸೆಯ ತನಕ ವಿಶ್ವವನ್ನು ನಡೆಸುವ ದೈವಿಕ ತತ್ವಗಳ ಸಮೂಹ. ಹೀಗಾಗಿ 33 ಎಂಬ ಸಂಖ್ಯೆ ಸಮಗ್ರ ದೈವ ಚಕ್ರದ ಸಂಕೇತ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುರಾಣ ಪ್ರೇರಿತ ಭಾವನೆ ಬೆಳೆಯುತ್ತದೆ. 33 ಅಪೂಪಗಳನ್ನು ದಾನ ಮಾಡುವುದೆಂದರೆ ಎಲ್ಲಾ ದೇವತಾ ತತ್ವಗಳಿಗೆ ಅನ್ನ ಶಕ್ತಿಯನ್ನು ಸಮರ್ಪಿಸುವುದು. ಇದು ಕೇವಲ ಸಂಖ್ಯಾ ಪೂಜೆ ಅಲ್ಲ, ವಿಶ್ವದ ದೈವಿಕ ಶಕ್ತಿಗಳೆಲ್ಲರಿಗೂ ಕೃತಜ್ಞತೆಯ ಅರ್ಪಣೆ. ಆದ್ರೆ ಅಪೂಪವೇ ಏಕೆ? ಇದಕ್ಕೆ ಅನೇಕ ಅಂತರಾರ್ಥಗಳಿವೆ. ಅನ್ನವೇ ಪ್ರಾಣ ಎಂದು ಭಾರತೀಯ ಸಂಸ್ಕೃತಿ ಕಂಡಿದೆ, ಅನ್ನಮಿದಂ ಪ್ರಾಣ ಅಂತ. ಆದ್ರೆ ಕೇವಲ ಬಿಸಿಯ ಅನ್ನಕ್ಕಿಂತ ಬೆಲ್ಲ, ತುಪ್ಪ, ಧಾನ್ಯ ಸೇರಿ ತಯಾರಾಗುವ ಸಿಹಿ ಪದಾರ್ಥ ಪೂರ್ಣತೆಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿತು. ತುಪ್ಪ ಯಜ್ಞದ ಸಂಕೇತ. ಯಜ್ಞಗಳಲ್ಲಿ ನಾವು ಇದು ಮಾಡುವಾಗ ತುಪ್ಪವನ್ನೇ ಉಪಯೋಗಿಸ್ತೀವಿ. ಬೆಲ್ಲ ಮಧುರ ಫಲದ ಸಂಕೇತ. ಧಾನ್ಯ ಭೂಮಾತೆಯ ಸಂಕೇತ. ಬೆಂಕಿಯಲ್ಲಿ ಬೇಯುವುದು ಅಗ್ನಿ ಸಂಸ್ಕಾರವಾಗುವ ಸಂಕೇತ. ಹೀಗಾಗಿ ಅಪೂಪವೆಂದರೆ ಭೂಮಿ, ಅಗ್ನಿ, ಅನ್ನ, ಘೃತ ಮತ್ತು ಮಧುರತೆ ಇವೆಲ್ಲ ಒಂದಾದ ರೂಪ. ಇದನ್ನು ದಾನ ಮಾಡುವುದೆಂದರೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಜೀವನದಲ್ಲಿ ಮಧುರತೆ ಹೆಚ್ಚಲಿ ಎಂಬ ಮಂಗಳಾಶೆ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಅಪೂಪ ದಾನ ಮಾಡುವುದಕ್ಕೆ ಇನ್ನೊಂದು ಸುಂದರ ವ್ಯಾಖ್ಯಾನವಿದೆ. ಅಧಿಕ ಮಾಸವು ವಿಷ್ಣುವಿನ ಪುರುಷೋತ್ತಮ ರೂಪಕ್ಕೆ ಸಂಬಂಧಿಸಿತು. ವಿಷ್ಣು ಯಜ್ಞ ಭೋಕ್ತೃ. ಯಜ್ಞದ ಸಾರ ಅನ್ನ, ಅನ್ನದ ಸಾರ ಮಧುರತೆ. ಆದ್ರಿಂದ ಅಪೂಪವನ್ನು ಅಥವಾ ಅತಿರಸವನ್ನು ವಿಷ್ಣು ಪ್ರಿಯ ನೈವೇದ್ಯವೆಂದು ಪರಿಗಣಿಸಿದಳು. ಗ್ರಾಮೀಣ ಸಂಸ್ಕೃತಿಯಲ್ಲೂ ಕಜ್ಜಾಯಕ್ಕೆ ವಿಶೇಷ ಸ್ಥಾನ. ಕಜ್ಜಾಯ ಅಥವಾ ಅಪ್ಪೆ ಅಥವಾ ಅಪೂಪ ಸಾಮಾನ್ಯ ದಿನದ ಆಹಾರವಲ್ಲವಲ್ಲ, ಎಲ್ರಿಗೂ ಹಬ್ಬ, ವ್ರತ, ಮಂಗಳ ಕಾರ್ಯಗಳಲ್ಲಿ ಮಾಡುವ ಪದಾರ್ಥ. ಅಂದ್ರೆ ಸಾಮಾನ್ಯತೆಯನ್ನು ಮೀರಿ ವಿಶೇಷವಾಗಿ ಸಿದ್ಧಪಡಿಸಿದ ಆಹಾರ. ಆದ್ರಿಂದ ಅದು ದೇವರಿಗೆ ಅರ್ಪಿಸಬೇಕಾದದ್ದು ಮೊದಲಿಗೆ. ಇನ್ನೊಂದು ಸೂಕ್ಷ್ಮ ತಾತ್ವಿಕ ವ್ಯಾಖ್ಯಾನವೂ ಇದೆ. ಅಪೂಪವನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಬೇಯಿಸಲಾಗುತ್ತದೆ. ಅಂದ್ರೆ ಕಚ್ಚಾ ಹಿಟ್ಟು ಅಗ್ನಿ ಸಂಸ್ಕಾರದಿಂದ ಪರಿವರ್ತಿತವಾಗುತ್ತದೆ. ಅದೇ ರೀತಿ ಜೀವಿಯು ಸಂಸಾರದ ಅನುಭವಗಳಲ್ಲಿ ಪಕ್ವಗೊಂಡು ಮಧುರವಾಗಬೇಕು ಎಂಬ ಸಂಕೇತ. ಹೀಗೆ 33 ಅಪೂಪಗಳೆಂದರೆ ಎಲ್ಲಾ
ದೈವಿಕ ಶಕ್ತಿಗಳಿಗೆ ಸಮರ್ಪಣೆ. ಇನ್ನೊಂದು ಜನಪ್ರಿಯ ನಂಬಿಕೆ, ಸಿಹಿ ದಾನ ಮಾಡಿದರೆ ಸಂಬಂಧಗಳು ಸಿಹಿಯಾಗುತ್ತವೆ. ಆದ್ರಿಂದ ಅಪೂಪದಾನವನ್ನು ಸೌಭಾಗ್ಯ, ಸಂತಾನ, ಐಶ್ವರ್ಯ, ಕುಟುಂಬ ಸೌಹಾರ್ದಗಳೊಂದಿಗೆ ಜೋಡಿಸಿದರು. ಅದರ ಜೊತೆಗೆ ಒಂದು ಮಾನವೀಯ ಅಂಶವೂ ಇದೆ. ಪುರಾತನ ಕಾಲದಲ್ಲಿ ಬೆಲ್ಲ, ತುಪ್ಪ, ಉತ್ತಮ ಧಾನ್ಯ ಇವೆಲ್ಲ ದಿನ ದಿನಕ್ಕೆ ಎಲ್ಲರಿಗೂ ದೊರೆಯುವಂತಹ ವಸ್ತುಗಳಾಗಿರಲಿಲ್ಲ. ಅವನ್ನು ಬಳಸಿ ತಯಾರಿಸಿದ ಆಹಾರವನ್ನು ದಾನ ಮಾಡುವುದು ಎಂದರೆ ತಮ್ಮ ಐಶ್ವರ್ಯದ ಮಧುರ ಭಾಗವನ್ನು ಹಂಚಿಕೊಳ್ಳುವುದು. ಆದ್ದರಿಂದ ಅಪೂಪದಾನಕ್ಕೆ ಅನ್ನದಾನಕ್ಕಿಂತ ಮಧುರ ದಾನ ಎಂಬ ಭಾವನೆ ಬಂದಿತ್ತು. ಹೀಗಾಗಿ 33 ಅಪೂಪದಾನವೆಂಬುದು ಕೇವಲ ಒಂದು ಸಂಖ್ಯಾತ್ಮಕ ಆಚರಣೆ ಅಲ್ಲ, ಅದು ವೇದ ದೇವತೆಗಳ ಸ್ಮರಣೆ, ಯಜ್ಞ ಸಂಸ್ಕೃತಿಯ ಪ್ರತಿಧ್ವನಿ, ವಿಷ್ಣು ಭಕ್ತಿ, ಅನ್ನದಾನದ ಮಧುರ ರೂಪ ಮತ್ತು ಮಾನವನೊಳಗಿನ ದೈವಿಕತೆಯನ್ನು ಪೋಷಿಸುವ ಸಂಕೇತ. ಇವೆಲ್ಲ ಒಂದಾಗಿ ಉಳಿದಿರುವ ಪುರಾತನ ಭಾರತೀಯ ಸಂಸ್ಕೃತಿಯ ಒಂದು ಜೀವಂತ ಅವಶೇಷ. ಹೌದು, ಭಾರತೀಯ ಸಂಪ್ರದಾಯದಲ್ಲಿ ಕೆಲವು ಸಂಬಂಧಗಳಿಗೆ 33 ಸಂಖ್ಯೆಗೆ 33 ದೇವತೆಗಳು ಎಂಬ ಸಂಕೇತಾರ್ಥವನ್ನು ಕೊಟ್ಟಿದ್ದಾರೆ. ಆದ್ರಿಂದ 33 ಸಂಖ್ಯೆಯಲ್ಲಿ ದಾನ, ನೈವೇದ್ಯ, ಪ್ರದಕ್ಷಿಣೆ, ದೀಪ, ಅಪೂಪ ಅಥವಾ ಕೆಲವು ವ್ರತೋಪಚಾರಗಳನ್ನು ಮಾಡುವುದು ಸಮಸ್ತ ದೇವತಾ ತತ್ವಗಳಿಗೆ ಸಮರ್ಪಣೆ ಎಂಬ ಭಾವನೆಯಿಂದ ನೋಡಲಾಗಿದೆ. ಬಹಳ ದೀರ್ಘವಾದ ಲೇಖನ, ಅವಕಾಶವನ್ನ ಕೊಟ್ರಿ, ಕೇಳಿದ ಎಲ್ಲರಿಗೂ ಅನಂತ ನಮಸ್ಕಾರ. ಧನ್ಯವಾದ. ಇವತ್ತು ಅವಕಾಶ ಇತ್ತು, ಕಡಿಮೆ ಜನ ಇದ್ದಿದ್ದರಿಂದ ಆದ್ರೆ ಎಚ್ಚರಿಕೆ ನೀಡ್ತಾ ಇದ್ವಿ. ಪರವಾಗಿಲ್ಲ, ಅದು ಚೆನ್ನಾಗಿತ್ತು. ಈಗ ಸಿಂಗೇಶ್ವರ ಶರ್ಮಾ ಅವರು ಸಂಚಿಕೆ ಬಗ್ಗೆ ಒಂದೆರಡು ಮಾತಾಡೋದು, ಕಳೆದ ಸಂಚಿಕೆ, ಅವ್ರ ನಂತರ ಗೋಪಿನಾಥ್ ಹೆಚ್ಚು. ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ದ್ವಾಸಹ 248ನೇ ಸಂಚಿಕೆ ಸಿದ್ಧವಾಗಿದೆ. ಆದ್ರೆ ನಾನು ಹೊರಗಡೆ ಇರೋದ್ರಿಂದ ಅದನ್ನ ಬಿಡುಗಡೆ ಮಾಡೋದು ಕಷ್ಟ ಇದೆ. ಅದರಿಂದ ಅದನ್ನ ನಾಳೆ ನಾನು ವೇದಿಕೆಯಲ್ಲಿ ಹಾಕ್ತೀನಿ. ಸುಮಾರು 65 ಪುಟಗಳ ಈ ಸಂಚಿಕೆಯಲ್ಲಿ 22 ಜನ ತಮ್ಮ ಬರಹಗಳನ್ನ ಬರೆದಿದ್ದಾರೆ. ಶ್ರೀಮತಿ ನಾಗರತ್ನ ಮೂರ್ತಿ ಅವರು ಹೋದ್ಸಲ ಮಂಡಲ ಕಲೆ ಬಗ್ಗೆ ಒಂದು ಲೇಖನವನ್ನು ಬರೆದು ಸಾಕಷ್ಟು ಚಿತ್ರಗಳನ್ನ ಕಳಿಸಿದ್ದಾರೆ. ಅದನ್ನೇ ಮುಖಪುಟಕ್ಕೂ ಕೆಲವು ಚಿತ್ರಗಳನ್ನ ಒಳಗಡೆ ಪುಟಕ್ಕೂ ಸೇರಿಸ್ಕೊಂಡಿದ್ದೀನಿ. ಈ ತರ ಇವತ್ತು ನನಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಲ್ಲರೂ ಸಕಾಲಕ್ಕೆ ಕಳಿಸಿರೋದ್ರಿಂದ 15 ದಿವಸ ಹಿಂದೆನೆ ಸಂಚಿಕೆ ಸಿದ್ಧವಾಗಿದೆ. ಇವತ್ತಿನ ದಾಸೋಹದ ಸಂಚಿಕೆಯನ್ನ ಲೇಖನಗಳನ್ನು ಕೂಡ ಆದಷ್ಟು ಬೇಗ ಕಳಿಸಿ ಅದನ್ನು ಸಿದ್ಧಪಡಿಸೋಣ. ಇದಿಷ್ಟು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಶ್ರವಣಕುಮಾರಿ ಅಧ್ಯಕ್ಷ ಭಾಷಣವನ್ನು ಕೂಡ ಬಹಳ ಶಿಸ್ತಾಗಿ ಬರೆದು ಕಳಿಸಿದ್ದಾರೆ. ಅದನ್ನು ಕೂಡ ಸಂಚಿಕೆಯಲ್ಲಿ ಸೇರಿಸಲಾಗಿದೆ. ಎಲ್ಲರಿಗೂ ವಂದನೆಗಳು. ಧನ್ಯವಾದ ಶರ್ಮಾ ಅವರು, ನಿಮ್ಮ ಸಹಕಾರ ಹೀಗೆ ಇರಲಿ. ಈಗ ಗೋಪಿನಾಥ್, ಅವ್ರ ನಂತರ ವಿಠಲ್ ಇದ್ದೀರಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾನು ಹಾಸ್ಯಲೇಖನ ಅಲ್ಲ ಅಥವಾ ಯಾವುದೇ ಸಣ್ಣ ಕಥೆ ಅಲ್ಲ, ಒಂದು ಪ್ರಾಣಿಯ ಬಗ್ಗೆ ಲೇಖನ ಬರಿತಾ ಇದ್ದೀನಿ. ಮೋತಿ, ಪ್ರಾಣಿ ಎಲ್ಲ ಸಂಗಾತಿ. ಮನೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಾಣಿ ನಾಯಿ. ನಮ್ಮ ತಂದೆಯವರ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಹಲವಾರು ತಳಿ ನಾಯಿಗಳನ್ನು ಸಾಕಿದ್ದೇವೆ. ಇಂತಹ ತಳಿ ನಾಯಿ ನಾವು ಸಾಕಿಲ್ಲ ಎಂದು ಹೇಳುವ ಹಾಗೇ ಇಲ್ಲ. ನಾಯಿ ಸಾಕುವ ಹುಚ್ಚು ನಮ್ಮೆಲ್ಲರಿಗೂ ಅಂಟಿಕೊಂಡಿತ್ತು. ನಾನು 15 ವರ್ಷದವನಿದ್ದಾಗ ನೆನಪಿನಲ್ಲಿ ಉಳಿದ ಒಂದು ಜರ್ಮನ್ ಶೆಪರ್ಡ್ ನಾಯಿ ಇತ್ತು. ಅದರ ಹೆಸರು ಮೋತಿ. ಅದರ ಆಟಗಳು ಮತ್ತು ಅದರ ಸ್ಮಾರ್ಟ್ನೆಸ್ಗೆ ಬೆರಗಾದವರಿಲ್ಲ. ನಮ್ಮ ತಂದೆ ರೈಲ್ವೆಯಲ್ಲಿ ಕೆಲಸದಲ್ಲಿದ್ದರು. ಅವರು ಗೂಡ್ಸ್ ವ್ಯಾಗನ್ ವ್ಯಾಪಾರಿಗಳಿಗೆ ವ್ಯಾಗನ್ ಅಲಾಟ್ ಮಾಡುವ ಇನ್ಚಾರ್ಜ್ ಅವರಿಗಿತ್ತು. ನಾವು ದಾವಣಗೆರೆಯಲ್ಲಿ ವಾಸ ಇದ್ದೆವು. ನಮ್ಮ ತಂದೆಗೆ ಕೆಲಸ ಮುಗಿಸಿ ಮನೆಗೆ ಬರುವುದಕ್ಕೆ ಗೊತ್ತು ಇರಲಿಲ್ಲ. ನಮ್ಮ ಮೋತಿ ದಿನ ರಾತ್ರಿ ತಂದೆ ಬಂದಾಗ ಸ್ವಾಗತಿಸಿದರೇನೇ ಅದಕ್ಕೆ ಸಮಾಧಾನವಾಗುತ್ತಿದ್ದುದು. ನಮ್ಮ ತಂದೆಯೂ ರಾತ್ರಿ ಅದರ ಮೈ ತಡವಿಯೇ ಒಳಕ್ಕೆ ಬರುತ್ತಿದ್ದುದು. ಒಮ್ಮೆ ರಾತ್ರಿ 11 ಗಂಟೆಗೆ ನಮ್ಮ ತಂದೆ ಆಫೀಸಿನಿಂದ ಅವರ ಕೆಲಸಗಾರನೊಬ್ಬ ಮನೆಗೆ ಬಂದು ಬಾಗಿಲು ತಟ್ಟಿದ್ದ. ನಮಗೆಲ್ಲ ಆಶ್ಚರ್ಯವಾಗಿತ್ತು. ಅದೇಕೆ ಮೋತಿ ಆತನಿಗೆ ಬೊಗಳಲಿಲ್ಲ? ಮೋತಿ ಮನೆಯಲ್ಲಿ ಇದ್ದರಲ್ಲವೇ ಬೊಗಳುವುದು. ಮನೆಗೆ ಬಂದ ಆತ ಹೇಳಿದ, ಸರ್, ನಿಮ್ಮ ನಾಯಿ ಮೋತಿ
ಆಫೀಸಿನಲ್ಲಿ ನಿಮ್ಮ ಟೇಬಲ್ ಹತ್ತಿರ ಕೂತಿದೆ. ಯಾರೂ ಹತ್ತಿರ ಹೋಗಲು ಬಿಡುತ್ತಿಲ್ಲ. ಅದನ್ನು ಕೆಣಕುವುದು ಬೇಡ. ಸಾಹೇಬರಿಗೆ ವಿಷಯ ಮುಟ್ಟಿಸಿ ಅವರನ್ನು ಕರೆದುಕೊಂಡು ಬಾ, ಅವರೇ ಬಂದು ಕರೆದುಕೊಂಡು ಹೋಗಲಿ ಎಂದು ನನ್ನ ಕಳಿಸಿದ್ದಾರೆ ಎಂದು ವಿಷಯ ಮುಟ್ಟಿಸಿದ. ಕೊನೆಯಲ್ಲಿ ಹೋಗುವ ವ್ಯಕ್ತಿ ಆಫೀಸಿನ ಬೀಗ ಹಾಕಿ ಹೋಗಬೇಕು. ಆದ್ರೆ ಮೋತಿ ಬೀಗ ಹಾಕಲು ಬಿಡಬೇಕಲ್ಲ. ವಿಷಯ ತಿಳಿದ ನಮ್ಮ ತಂದೆ ಅವನೊಂದಿಗೆ ಹೋದರು. ಇವರು ಸ್ಟೇಷನ್ ತಲುಪಲು ಅರ್ಧ ಮೈಲಿ ಇರುವಾಗಲೇ ಇವರ ಹತ್ತಿರ ಓಡಿ ಬಂದಿತ್ತಂತೆ. ಅದು ತಂದೆಯವರ ಆಫೀಸಿಗೆ ಹೋಗಲು ಕಾರಣವಿಷ್ಟೇ. ತಂದೆಯವರು ಮನೆಗೆ ಬಂದಾಗ ಮೋತಿ ಇವರನ್ನು ಕಂಡಿಲ್ಲ. ಇವರು ಅದನ್ನು ಮೈದಡುವುದೇ ಬಂದಿರುವುದು ಕಾರಣ. ಯಾವಾಗಲಾದರೂ ಒಂದೊಂದು ಭಾನುವಾರ ನಾಯಿಯ ಜೊತೆಗೆ ತಂದೆಯವರು ಆಫೀಸಿಗೆ ಕರೆದುಕೊಂಡು ಹೋಗಿ ಅಭ್ಯಾಸ ಮಾಡಿಸಿದ್ದರು. ನಮ್ಮ ತಂದೆಯವರು ರೈಲ್ವೆಯಲ್ಲಿ ಇದ್ದುದರಿಂದ ನಮ್ಮ ಇಡೀ ಸಂಸಾರ ರೈಲಿನಲ್ಲಿಯೇ ಊರುಗಳಿಗೆ ಹೋಗಿ ಬರುತ್ತಿದ್ದುದು. ನಮಗೆಲ್ಲ ಫ್ರೀ ಪಾಸ್ ಇರುತ್ತಿತ್ತು. ಮನೆಯವರೆಲ್ಲರೂ ಎಂದ ಮೇಲೆ ನಾಯಿಯನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದುದುಂಟು. ಸಾಧಾರಣವಾಗಿ ನಾವು ದಾವಣಗೆರೆಯಿಂದ ಬೆಂಗಳೂರಿಗೆ ನಮ್ಮ ತಾತನ ಮನೆಗೆ ಬರುತ್ತಿದ್ದೆವು. ರೈಲಿನಲ್ಲಿ ನಾವು ಸಂಚರಿಸುವಾಗ ನಾಯಿಯನ್ನು ಡಾಗ್ ಕೇಜ್ ನಲ್ಲಿ ಹಾಕಬೇಕು. ಕೇಜ್ನ ಕೀಲಿ ಟ್ರೈನ್ ಗಾರ್ಡ್ ಹತ್ತಿರವಿರುತ್ತೆ. ಪ್ರತಿ ಸ್ಟೇಷನ್ ಬಂದಾಗಲೂ ಅಪ್ಪ ಅಥವಾ ಅಣ್ಣ ಯಾರಾದರೂ ಹೋಗಿ ಅದನ್ನು ಮಾತಾಡಿಸಿಕೊಂಡು ಬರಬೇಕು. ಇಲ್ಲದಿದ್ದರೆ ಅದರ ಬೊಗಳುವಿಕೆಗೆ ಇಡೀ ಟ್ರೈನು ಆವರಿಸಿ ಬಿಡುತ್ತಿತ್ತು. ತಂದೆಯವರ ಪರಿಚಯದ ಗಾರ್ಡ್ ಯಾರಾದರೊಬ್ಬರು ನಾವು ಪ್ರಯಾಣಿಸುವ ದಿನ ಡ್ಯೂಟಿಯಲ್ಲಿದ್ದರೆ ಅವರು, ವ್ಯಾಸರಾವ್, ದಯವಿಟ್ಟು ನಿಮ್ಮ ಭೈರವನ್ನ ನೀನೇ ಹತ್ತಿರವಿಟ್ಟುಕೊಂಡು ನೋಡಿಕೊಪ್ಪ ಎಂದು ಪರ್ಮಿಷನ್ ಕೊಡುತ್ತಿದ್ದರು. ಹೀಗಾಗಿ ಕೆಲವೊಂದು ಸಲ ನಮ್ಮೊಂದಿಗೆ ನಮ್ಮ ಜೊತೆಯಲ್ಲೇ ಪ್ರಯಾಣಿಸಿದೆ. ಅದಕ್ಕೂ ತಿಳಿದಿತ್ತು ಟ್ರೈನಿನಲ್ಲಿ ಬೆಂಗಳೂರಿಗೆ ತಾತನ ಮನೆಗೆ ಹೋಗುತ್ತಿದ್ದೇವೆ ಅಂತ. ಅದರ ಸಡಗರ ಹೇಳುತ್ತಿರುವುದು. ಬೋಗಿ ಪೂರ್ತ ಓಡಾಡಬೇಕು. ಸಹ ಪ್ರಯಾಣಿಕರು ಬೊಬ್ಬೆ, ಏನು ಮಾಡಲ್ಲ ಅಂತ ಹೇಳಿದ್ರು ನಂಬುತ್ತಾರೆಯೇ? ಅದು ಒಂದು ಅಡಿ ನಾಲಿಗೆ ಹೊರಚಾಚಿ ಜೋರಾಗಿ ಉಸಿರು ಎಳೆದುಕೊಳ್ಳುತ್ತಾ ದೈತ್ಯ ನಾಯಿ ಓಡಾಡುತ್ತಿದ್ದರೆ ಯಾರಿಗಾದರೂ ಭಯವಾಗುತ್ತಿತ್ತು. ತನ್ನ ಬೇರೆ ಮಾಡದೆ ಜೊತೆಯಲ್ಲಿದ್ದೇನೆ ಎನ್ನುವ ಸಡಗರ ಅದಕ್ಕೆ. ಇನ್ನು ರೈಲು ಇಳಿದು ಜಯನಗರದ ಮನೆ ಸೇರಬೇಕಲ್ಲ. ಟ್ಯಾಕ್ಸಿಯಲ್ಲಿ ತಾನು ಮೊದಲು ಹತ್ತಬೇಕು. ಕಿಟಕಿ ಪಕ್ಕ ಕುಳಿತುಕೊಳ್ಳಬೇಕು. ದಾರಿ ಉದ್ದಕ್ಕೂ ನೋಡಿಕೊಂಡು ಬರಬೇಕು. ಆ ಚಾಲಕ ಇದರ ದರ್ಶನದಿಂದಲೇ ಮಾತನಾಡುತ್ತಿರಲಿಲ್ಲ. ಮೈಸೂರು ಟಾಂಗಾ ಹತ್ತಿ ಅದರಲ್ಲಿ ಸಿಟಿ ನೋಡುವುದು ಅದಕ್ಕೆ ಬಲು ಇಷ್ಟ. ಇಂತಹ ಸ್ನೇಹಮಯಿ ಮೋತಿ ನಮ್ಮೊಂದಿಗೆ 17 ವರ್ಷ ಬದುಕಿತ್ತು. ತುಂಬು ಕುಟುಂಬದ ಸದಸ್ಯ ಅವನು. ಕೊನೆಗೆ ನಮ್ಮ ಮನೆಯಲ್ಲಿ ಸಣ್ಣ ಮಗುವನ್ನು ಚಾಪೆ ಮೇಲೆ ಮಲಗಿಸಿ, ಮೋತಿ, ಪಾಪು ಇದೆ, ನೀನು ಇಲ್ಲೇ ಇರು ಎಂದು ಹೇಳಿ ಹೋದರೆ ಹೇಳುವವರು ಬರುವವರೆಗೂ ಅದು ಜಾಗ ಬಿಟ್ಟು ಅಲ್ಲಾಡುತ್ತಿರಲಿಲ್ಲ. ಅದು ಅಸುನೀಗಿದಾಗ ನಾವು ನಮ್ಮ ಕುಟುಂಬದ ಸದಸ್ಯನನ್ನ ಕಳೆದುಕೊಂಡಷ್ಟು ಸಂಕಟವಾಯಿತು. ಅದು ಒಂದು ಪ್ರಾಣಿ ಆಗಿರದೆ ಒಬ್ಬ ಮನುಷ್ಯನಾಗಿ ನಮ್ಮೊಂದಿಗೆ ಜೀವಿಸಿತ್ತು. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದ ಗೋಪಿನಾಥ್. ಈಗ ವಿಠಲಿ ಜೇರಿ, ಅವ್ರ ನಂತರ JN ಜಗನ್ನಾಥ್. ಅಧ್ಯಕ್ಷರಾದ ಸುವರ್ಣ ಲಕ್ಷ್ಮಿ ಅವರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ವಂದನೆಗಳು. ಈ ಒಂದು ನಾನು ಓದುತ್ತಿರುವಂತಹ ಒಂದು ಲೇಖನದ ಹೆಸರು ತರಬೇತಿ ಅಂತ. ಇದೊಂದು ಸ್ವಲ್ಪ ಹಾಸ್ಯ ಮತ್ತು ವ್ಯಂಗ್ಯದಿಂದ ಕೂಡಿದಂತಹ ಲೇಖನ. ಗಂಡಸರಿಗೆ ಕೋಪ ಹೆಚ್ಚು. ಅವರಿಗೆ ಬಹುಬೇಗ ಕೋಪ ಬರುತ್ತದೆ. ಅವರು ಕೋಪ ಮಾಡಿಕೊಳ್ಳುವಂತೆ ಮಾಡುವುದು ಬಲು ಸುಲಭ. ಅವರಿಗೆ ಎಷ್ಟು ಕೋಪ ತರಿಸಬೇಕು, ಯಾರ ಮೇಲೆ ಕೋಪವನ್ನು ಎಷ್ಟು ಹೊತ್ತು ಕೋಪಗೊಳ್ಳುವಂತೆ ಮಾಡಬೇಕು ಎಂಬುದನ್ನು ಹೆಂಡತಿ ನಿರ್ಧರಿಸುತ್ತಾಳೆ. ಹೆಂಡತಿ ಉಪಾಯವಾಗಿ ಕೋಪ ಮಾಡುವ ಹಕ್ಕನ್ನು ಗಂಡನಿಗೆ ವಹಿಸಿರುತ್ತಾಳೆ. ಆಕೆ ಅದರಿಂದಾಗುವ ಪರಿಣಾಮಗಳಿಗೆ ಮಲಾಮ ಹಚ್ಚುವ ಕೆಲಸವನ್ನು ಮಾಡುತ್ತಾಳೆ. ಅದಕ್ಕಾಗಿ ಅವನಿಗೆ ಸೂಕ್ತ ತರಬೇತಿಯನ್ನೂ ನೀಡುತ್ತಾಳೆ. ಒಂದು ದಿನ ಮಗಳು ಶಾಲೆಯ ಹೋಮ್ವರ್ಕ್ ಮಾಡಿರಲಿಲ್ಲ. ಸಿದ್ದಮ್ಮ ಗಂಡನಿಗೆ, ನೋಡಿ ಪುಟ್ಟಿ ಹೋಮ್ವರ್ಕ್ ಮಾಡಿಲ್ಲ, ಒಂದಿಷ್ಟು ಬೇಯಿರಿ ಎಂದಳು. ಗಂಡ ಮಗಳ ಮೇಲೆ ಕೋಪಿಸಿಕೊಂಡ. ಆ ಪುಟ್ಟಿಗೆ ಅಪ್ಪ ಇಷ್ಟವಾಗುವುದಿಲ್ಲ. ಯಾಕೆಂದರೆ ಯಾವಾಗಲೂ ಬೇಯುತ್ತಾನೇ ಇರುತ್ತಾನೆ. ಅಮ್ಮ ಎಂದರೆ ಪ್ರೀತಿ.
ಅಮ್ಮ ಮುದ್ದು ಮಾಡುತ್ತಾಳೆ. ಮಗಳಿಗೆ ಅಮ್ಮ ಅಪ್ಪನಿಗೆ ನೀಡಿದ ಸೂಚನೆ ತಿಳಿಯುವುದೇ ಇಲ್ಲ. ಅಪ್ಪನಿಂದ ಬೇಯಿಸಿಕೊಂಡೇ ಬೆಳೆಯುತ್ತಾಳೆ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತಾಯಿಯನ್ನು ತಬ್ಬಿ ಅಳುತ್ತಾಳೆ. ಅಪ್ಪ ದೂರದಲ್ಲಿ ಬೆಪ್ಪನಂತೆ ನಿಂತಿರುತ್ತಾನೆ. ಮಗಳು ಹೊಸ ಗಂಡನನ್ನು ನೋಡುತ್ತಾ ನಗುತ್ತಾ ನಗುತ್ತಾ ಅಪ್ಪನ ಕಡೆಗೆ ಕೈ ಬೀಸಿ ನಡೆದು ಬಿಡುತ್ತಾಳೆ. ಒಮ್ಮೆ ಧೋಬಿ ಬಟ್ಟೆ ತಂದಾಗ ಒಂದು ಬಟ್ಟೆಯಲ್ಲಿ ತೂತು ಕಾಣಿಸಿತು. ಸಿದ್ದಮ್ಮ ಗಂಡನಿಗೆ ತೋರಿಸಿ, ನೋಡಿ ಚೆನ್ನಾಗಿ ಜಾಡಿಸಿ ಎಂದಳು. ಸಿದ್ದಣ್ಣ ಧೋಬಿಯವನಿಗೆ ಚೆನ್ನಾಗಿ ಬೈದ. ಧೋಬಿಯವನು ಅಪರಾಧಿ ಭಾವದಲ್ಲಿ ಸುಮ್ಮನೆ ತಲೆತಗ್ಗಿಸಿ ನಿಂತಿದ್ದ. ಸಿದ್ದಣ್ಣನ ಬೈಗಳು ಮುಗಿದಾಗ ಕೈ ಮುಗಿದು ಹೊರಟು ಹೋದ. ಸಿದ್ದಣ್ಣ ಹೆಂಡತಿಯತ್ತ ನೋಡಿ, ಹೇಗಿತ್ತು ಅಂದ. ಸಿದ್ದಮ್ಮ, ನಿಮ್ಮ ಪಾತ್ರವೇನೋ ಚೆನ್ನಾಗಿ ಇತ್ತು, ಆದರೆ ಅವನೇನೂ ಕಡಿಮೆ ಅಲ್ಲ. ಅವನ ಹೆಂಡತಿ ಜಾಣೆ. ಇಂಥ ಪ್ರಸಂಗಗಳು ಬರುತ್ತಲೇ ಇರುತ್ತವೆ. ಅದನ್ನರಿತು ಧೋಬಿಗೆ ತಾಳ್ಮೆಯ ತರಬೇತಿ ನೀಡಿದ್ದಾಳೆ. ಒಟ್ಟಿನಲ್ಲಿ ನೀವಿಬ್ಬರು ಚೆನ್ನಾಗಿ ನಟನೆ ಮಾಡಿದಿರಿ. ಈಗ ಬದುಕೇ ಒಂದು ನಾಟಕ. ಒಬ್ಬರು ಸಿಟ್ಟು ಬಂದವರಂತೆ ನಟಿಸಿದರೆ ಇನ್ನೊಬ್ಬರೇ ಸುಮ್ಮನೆ ಇದ್ದು, ನಿಮ್ಮ ಸಿಟ್ಟು ನಿಮಗೆ ಇರಲಿ, ನನಗೆ ಹೋಗಲು ಅಪ್ಪಣೆಗಿರಲಿ ಎಂದು ಕೈ ಮುಗಿದು ನಾಟಕಕ್ಕೆ ಪರದೆ ಎಳೆದು ಬಿಡುತ್ತಾರೆ. ಮತ್ತೊಮ್ಮೆ ಸಿದ್ದಣ್ಣನಿಗೆ ಹೆಂಡತಿ, ನೋಡಿ ಹಾಲಿನವನು ಹಾಲಿಗೆ ಜಾಸ್ತಿ ನೀರು ಬೆರೆಸುತ್ತಿದ್ದಾನೆ, ಸ್ವಲ್ಪ ಗದರಿಸಿ ಎಂದಳು. ಸಿದ್ದಣ್ಣ ಹಾಲಿನವನಿಗೆ, ನೋಡಯ್ಯ, ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಕೊಟ್ಟು ಹಾಲು ತೆಗೆದುಕೊಳ್ಳುತ್ತೇವೆ. ನೀನು ಹಾಲಿಗೆ ನೀರು ಸೇರಿಸುವುದಾದರೆ ನಾಳೆಯಿಂದ ಹಾಲು ತರಬೇಡ ಎಂದ. ಪರಿಣಾಮ ವಿಪರೀತವಾಗಿತ್ತು. ಹಾಲಿನವನು ಸ್ವಾಭಿಮಾನಿ, ಮರುದಿನ ಬರಲೇ ಇಲ್ಲ. ಈಗ ಗದರಿಸಿಕೊಳ್ಳುವ ಸರದಿ ಸಿದ್ದಣ್ಣದಾಯಿತು. ಹೆಂಡತಿ, ಅಲ್ಲಾರಿ ನಯವಾಗಿ ಅವನಿಗೆ, ನೋಡಯ್ಯ, ಚೆನ್ನಾಗಿರೋ ಹಾಲು ತೆಗೆದುಕೊಂಡು ಬಾ, ನಿಮಗೆ ಪುಣ್ಯ ಬರುತ್ತದೆ ಅಂತ ಹೇಳುವ ಬದಲು ಕಷ್ಟಪಟ್ಟು ಸಂಪಾದಿಸಿದ ಹಣ ಕೊಡುತ್ತೇವೆ ಅಂತ ಯಾಕೆ ಹೇಳಬೇಕು? ನೀವೆಲ್ಲಿ ಕಷ್ಟಪಡುತ್ತೀರಿ? ಕೆಲಸ ಮಾಡದೆ ಒಳ್ಳೆಯ ಸಂಬಳ, ಪೆನ್ಷನ್ ಪಡೆಯುತ್ತಿದ್ದೀರಿ. ನಿಮಗೆ ಯಾರಿಗೆ ಹೇಗೆ ಮಾತಾಡಬೇಕು, ಎಷ್ಟು ಕೋಪ ಮಾಡಿಕೊಳ್ಳಬೇಕು ಎಂಬುದೇ ಗೊತ್ತಿಲ್ಲ ಅಂದಳು. ಸಿದ್ದಣ್ಣನಿಗೆ ಈಗ ಹೆಂಡತಿಯ ಮೇಲೆ ಕೋಪ. ಇದು ಆತ್ಮನಿರ್ಭರವಾದಂಥ ಕಾಲ. ನೀನು ಕೋಪ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಈ ಸಂಸಾರ ನಂದೊಬ್ಬನದೇ ಅಲ್ಲ. ನಾನೊಬ್ಬನೇ ಕೋಪ ಮಾಡಿಕೊಳ್ಳುವುದಿಲ್ಲ. ಅಲ್ಲಲ್ಲಿ ಪ್ರಸಂಗ ನಿಭಾಯಿಸಿ ನೀನು ಸಹಾಯ ಮಾಡಬೇಕು. ನೀನು ಕೋಪ ಮಾಡಿಕೊಳ್ಳಬೇಕು. ಎಲ್ಲದಕ್ಕೂ ನಾನೇ ಏಕೆ ಕೋಪ ಮಾಡಿಕೊಳ್ಳಬೇಕು ಎಂದ. ಸಿದ್ದಣ್ಣ ಅಂದಿನಿಂದ ಕೋಪ ಮಾಡಿಕೊಳ್ಳುವುದನ್ನೇ ಬಿಟ್ಟ. ಸಿದ್ದಮ್ಮನಿಗೆ ಗಂಡ ಸುಖಮನಿಯಾದದನ್ನು ಸಹಿಸಲಾಗದು. ಸಿದ್ದಮ್ಮನಿಗೆ ಬದುಕೇ ಸಪ್ಪೆ ಎನಿಸಿತು. ಸಿದ್ದಮ್ಮ ಗಂಡನಿಗೆ ಹೊಸ ಪಾಠ ಕಲಿಸಿದಳು. ಅದು ಸರ್ಕಸ್ ಸಿಂಹವನ್ನು ಪಳಗಿಸಿದಂತಿತ್ತು. ರಿಂಗ್ ಮಾಸ್ಟರ್ ಕೈಯಲ್ಲಿ ಕೋಲಿ ಹಿಡಿದು ಸಿಂಹದ ಎದುರು ನೆಲಕ್ಕೆ ಬಡಿಯುತ್ತಾನೆ. ಸಿಂಹಕ್ಕೇನು ಪೆಟ್ಟು ಬೀಳುವುದಿಲ್ಲ, ಆದರೂ ಅದು ಗರ್ಜಿಸುತ್ತದೆ ಮತ್ತು ರಿಂಗ್ ಮಾಸ್ಟರ್ ಕಡೆಗೆ ಕೆಂಗಣ್ಣು ಮಾಡಿ ನೆಗೆಯುತ್ತದೆ. ಆಗ ಮತ್ತೆ ಅದರ ಎದುರು ನೆಲಕ್ಕೊಂದು ಪೆಟ್ಟು ಬೀಳುತ್ತದೆ. ಸಿಂಹ ಹಿಂದೆ ಸರಿಯುತ್ತದೆ. ನೀನು ಹೊಡೆದಂತೆ ಮಾಡು, ನಾನು ಕೋಪ ಬಂದಂತೆ ಮಾಡಿಕೊಳ್ಳುವೆ ಎಂಬ ನೂತನ ರೀತಿಯ ತರಬೇತಿ ಸಿದ್ದಣ್ಣ ಈಗ ಸರ್ಕಸ್ ಸಿಂಹನಿಗೆ ತಯಾರಾದ. ಅದೊಂದು ದಿನ ದಿನಸಿ ಅಂಗಡಿ ಹುಡುಗ ದಿನಸಿ ತೆಗೆದುಕೊಂಡು ಮನೆಗೆ ಬಂದ. ಸಿದ್ದಮ್ಮ ದಿನಸಿ ಪರೀಕ್ಷಿಸಿ ಗಂಡನಿಗೆ, ಈ ದಿನಸಿ ಸರಿ ಇಲ್ಲ, ಅವನಿಗೆ ಸ್ವಲ್ಪ ತಾಕೀತು ಮಾಡಿ ಎಂದಳು. ಸಿದ್ದಣ್ಣನಿಗೆ ದಿನಸಿ ಹುಡುಗನಿಗೆ ಕೋಪ ಮಾಡಿಕೊಳ್ಳಿ ಅಥವಾ ಬೇಯರಿ ಎಂದಿರಲಿಲ್ಲ, ತಾಕೀತು ಮಾಡಲು ಹೇಳಿದ್ದಳು. ಅವನು ಏನು ಮಾಡಬೇಕೆಂದು ತಿಳಿಯಲಿಲ್ಲ, ಆದರೆ ಏನಾದರೂ ಮಾಡಬೇಕಿತ್ತು. ಸಿದ್ದಣ್ಣ ದಿನಸಿ ಹುಡುಗನಿಗೆ, ನಿಮ್ಮ ಮಾಲೀಕರನ್ನ ದೊಡ್ಡ ಕೊಳವಾ ಅಂದರು. ಆ ಹುಡುಗ, ಓಹೋ, ಬೇಕಾದಷ್ಟು ಸಂಪತ್ತು ಮನೆಯಲ್ಲಿ ಬಿದ್ದಿದೆ ಸರ್, ಒಳ್ಳೆ ಶ್ರೀಮಂತರು ಅಂದ. ಸಿದ್ದಣ್ಣ ಮತ್ತೆ, ಇನ್ನೂ ಯಾಕೆ ದುಡ್ಡು ಮಾಡುವ ಆಸೆ, ಒಳ್ಳೆ ದಿನಸಿ ಸರಿಯಾದ ಬೆಲೆ ಕೊಡಬಾರದೆ ಅಂದ. ಸಿದ್ದಮ್ಮ, ಪಾಪ ಹುಡುಗ ಏನು ಮಾಡುತ್ತಾನೆ, ನೀವೇ ಮಾಲಕರಿಗೆ, ನೀವು ಕಳಿಸಿದ ಅಕ್ಕಿ ಹೊಸದಿದೆ, ಬೇಳೆ ಬೇಗ ಬೇಯುವುದಿಲ್ಲ, ಸಕ್ಕರೆಗೆ ಸಿಹಿ ಕಡಿಮೆ, ಹೀಗೆ ಕಂಪ್ಲೇಂಟ್ ಮಾಡಿ ಎಂದಳು. ಸಿದ್ದಣ್ಣ ಹಾಗೆಯೇ ಮಾಡಿದ. ಮಾಲೀಕರಿಗೆ ಅವರ ಹೆಂಡತಿಯು ತರಬೇತಿ ನೀಡಿ ಅಂಗಡಿಯಲ್ಲಿ ಕೂಡಿಸಿದ್ದಳು ಅಂತ ಕಾಣುತ್ತೆ. ಸರ್, ಅಕ್ಕಿ ಈಗ ತಾನೇ ಮಾರ್ಕೆಟಿಗೆ ಬಂದಿದೆ, ಕೆಲ ಜನ ಬಿಟ್ಬಿಡಿ, ಹಳತಾಗುತ್ತದೆ. ಇನ್ನು ಬೇಳೆಗೆ ಒಂದೆರಡು ತುತ್ತು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೇಯುತ್ತದೆ. ಸಕ್ಕರೆ ವಿಚಾರವೇ, ಈಗ ಎಲ್ಲೆಡೆ ಸಕ್ಕರೆ ಕಾಯಿಲೆ. ಅದಕ್ಕಾಗಿ ಸಕ್ಕರೆ ಫ್ಯಾಕ್ಟರಿಯವರು ಅವರು ತಯಾರು ಮಾಡುವ ಸಕ್ಕರೆಯಲ್ಲಿ ಕಡಿಮೆ ಸಿಹಿ ಇರುತ್ತದೆ, ಅವರು ಅದನ್ನೇ ಮಾರ್ಕೆಟಿಗೆ ಬಿಡುತ್ತದೆ ಎಂದು ಸಮಜಾಯಿಸಿ ನೀಡಿದರು. ಸಿದ್ದಣ್ಣನಲ್ಲಿ ಉತ್ತರವಿರಲಿಲ್ಲ. ಮನೆಗೆ ಬಂದು ಹೆಂಡತಿಗೆ ಅದೇ ರೀತಿ ವರದಿ ಮಾಡಿದ. ಕೆಲವು ದಿನ ಸಿದ್ದಮ್ಮ ಊರಿಗೆ ಹೋಗಿದ್ದಳು. ತಿಂಡಿಗಾಗಿ ಹೋಟೆಲಿಗೆ ಹೋಗಿ ಬಿಲ್ ನೋಡಿ ಗಾಬರಿಯಾದ. ಎಲ್ಲ ತಿಂಡಿ ಕಾಫಿ ಎಲ್ಲದರದ್ದು ಬೆಲೆ ಜಾಸ್ತಿ. ತಿಂಡಿ ಕೊಟ್ಟು ಚೀಟಿ ಕೊಟ್ಟವನನ್ನು ಕೆಟ್ಟ ಮುಖ ಮಾಡಿ ನೋಡಿದ. ಅವನು ಹೇಳಿದ, ಸರ್, ಇದು ನಮ್ಮದಲ್ಲ, ಯುದ್ಧದ ಇಫೆಕ್ಟ್. ಆ ಟ್ರಂಪ್ ಮಿಲಿಟರಿಗೆ ಮಾತ್ರವಲ್ಲ, ಜಗತ್ತಿಗೆ ತರಬೇತಿ ನೀಡಿ ಕುಣಿಸುತ್ತಿದ್ದಾನೆ ಅಂದ. ಸಿದ್ದಣ್ಣ, ಈ ಯುದ್ಧ ಕಾಲದಲ್ಲಿ ಊರಿಗೆ ಹೋಗಬೇಕೇ ಎಂದು ಮನಸ್ಸಿನಲ್ಲೇ ಬೈದುಕೊಂಡ.
ಈಗ ಮನೆಯಲ್ಲಿ, ಸಮಾಜದಲ್ಲಿ, ರಾಜಕೀಯದಲ್ಲಿ ಹೀಗೆ ಎಲ್ಲರೂ ಒಂದಿಲ್ಲೊಂದು ರೀತಿಯಲ್ಲಿ ತರಬೇತಿ ಪಡೆದು ದಿನ ಕಳೆಯುವುದರಲ್ಲಿ ಎಲ್ಲರೂ ನಿಷ್ಣಾತರಾಗಿದ್ದಾರೆ. ವಂದನೆಗಳು, ನಮಸ್ಕಾರ. ಧನ್ಯವಾದ ಜಿ. ಈಗ JN ಜಗನ್ನಾಥ್ ಅವರು, ಅವ್ರ ನಂತರ TS ಶ್ರವಣಕುಮಾರ್. ಜಗನ್ನಾಥ್ ಅವ್ರ. ನಾ ಇವಾಗ ಮಾತಾಡ್ಬೋದಾ? ಓಕೆ. ನಾನು ನಾಣ್ಯಗಳ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ನಮ್ಮ ಭಾರತದಲ್ಲಿ 1947ರಲ್ಲಿ ಸ್ವತಂತ್ರ ಬಂದ್ರು ನಮ್ಮ ನಾಣ್ಯಗಳು ಹಳೆ ಬ್ರಿಟಿಷರದೇನೆ 1950ರ ತನಕ ಮುಂದುವರಿತು. ಆಮೇಲೆ 6ನೇ ಜಾರ್ಜ್ ದೊರೆ ಚಿತ್ರಾನೇ ಅದರ ಮೇಲೆ ಇರ್ತಾ ಇತ್ತು. 1950ರಲ್ಲಿ ಸ್ವತಂತ್ರ ಭಾರತದ ವಿಶಿಷ್ಟ ನಾಣ್ಯಗಳು ಬಳಕೆಗೆ ಬಂದ್ವು. ಎಲ್ಲಾ ನಾಣ್ಯಗಳ ಮುಮ್ಮುಖದಲ್ಲಿ ಸಾರನಾಥ್ನ ಅಶೋಕ್ ಸ್ತಂಭ ಲಾಂಛನ ಇತ್ತು. ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋ ರೋಮನ್ ಬರಹ ಹಾಗೂ ಹಿಂಬದಿನಲ್ಲಿ ನಾಣ್ಯದ ಮೌಲ್ಯ ಮತ್ತು ವರ್ಷವನ್ನ ಅಳವಡಿಸಲಾಯಿತು. ಆದರೆ ರೂಪಾಯಿ, ಆಣೆ, ಪೈಸೆ ಮೌಲ್ಯಗಳು ಮಾತ್ರ ಮುಂದುವರಿತಾ ಹೋಯಿತು. 1957ರಲ್ಲಿ ನಾಣ್ಯ ಪದ್ಧತಿನಲ್ಲಿ ಸುಧಾರಣೆ ತಂದ್ರು. ಅದರಲ್ಲಿ ಏನಂತ ಹೇಳಿದ್ರೆ ದಶಮಾಂಶ ಪದ್ಧತಿ, ಅಂದ್ರೆ 10, 20, 30, 100 ಈ ರೀತಿ. ₹1 100 ಪೈಸಾ ಅಂತ ಗೊತ್ತಾಗಿದ್ದು ಅಥವಾ ಫಿಕ್ಸ್ ಆಗಿದ್ದು 1957ರಲ್ಲಿ. 50, 25, 20, 10, 5 ಮತ್ತು 1 ಪೈಸೆ ನಾಣ್ಯಗಳನ್ನ ಟಂಕಿಸಲಾಯಿತು. ಈಗ 1 ಪೈಸೆ ನಾಣ್ಯ ಇರ್ಲಿ, ₹1 ನಾಣ್ಯಗಳೇ ಸಿಗೋದಿಲ್ಲ. ಸ್ವತಂತ್ರ ಭಾರತದಲ್ಲಿ 1988ರಲ್ಲಿ ಪ್ರಥಮ ಬಾರಿಗೆ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳನ್ನ ಪರಿಚಯಿಸಲಾಯಿತು. ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ನಾಣ್ಯಗಳು ಕಂಚು, ಕರ್ಪೋನಿಕಲ್ ಮತ್ತು ನಿಕ್ಕಲ್ ನಲ್ಲಿ ಇದ್ವು. 1957ರಿಂದ 67ರವರೆಗೆ ಅಲ್ಯೂಮಿನಿಯಂ ನಾಣ್ಯಗಳನ್ನ ಪರಿಚಯಿಸಲಾಯಿತು. 1982ರಲ್ಲಿ ಕುಪ್ರೋ ನಿಕ್ಕಲ್ ಹೆಚ್ಚಿನ ನಾಣ್ಯಗಳನ್ನ ಚಲಾಯಿಸಲಾಯಿತು. 1988ರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳನ್ನ ಉಪಯೋಗಿಸಲು ಪ್ರಾರಂಭಿಸಿದ್ವಿ. 1992ರ ನಂತರ ಹೆಚ್ಚಿನ ನಾಣ್ಯಗಳನ್ನ ಸ್ಟೇನ್ಲೆಸ್ ಸ್ಟೀಲ್ ನಲ್ಲೇ ಟಂಕಿಸೋದು ಪ್ರಾರಂಭ ಆಯಿತು. ಆವಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಬಳಕೆ ನಂತರ ಇವತ್ತಿನವರೆಗೇನು ಹಿತ್ತಾಳೆ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ನಮ್ಮ ಭಾರತದ ನಾಣ್ಯಗಳು ಏನಿದೆ ಅದು 1950ರಿಂದ ಮಾತ್ರ ನಮ್ಮ ಭಾರತದ ನಾಣ್ಯಗಳು ಬಂದಿದೆ. ಆದ್ರೆ ಒಂದು ವಿಚಾರ ನಾವು ಜ್ಞಾಪಕ ಇಟ್ಕೊಬೇಕು, ಬಹಳ ಹಿಂದೆ ಭಾರತ ದೇಶದ ನೋಟುಗಳನ್ನ, ನಾಣ್ಯಗಳನ್ನ ಕುವೈತ್ನಲ್ಲಿ ಚಲಾವಣೆ ಮಾಡ್ತಾ ಇದ್ರು. ನಾ ಅಲ್ಲಿ ಹೋದಾಗ ಹೇಳಿದ್ರು, ಇವತ್ತು ಕುವೈತ್ ನಾಣ್ಯ ಬಹಳ ಹೆಚ್ಚಿನ ಬೆಲೆಯದಾಗಿದೆ. ಆದ್ರೆ ಒಂದು ಕಾಲದಲ್ಲಿ ಭಾರತದ ನಾಣ್ಯ, ನಗದು ಬಹಳ ವಿಶೇಷವಾಗಿತ್ತು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ನಮಸ್ಕಾರಗಳು. ಧನ್ಯವಾದ ಜಯಣ್ಣ. ಈಗ ಶ್ರವಣಕುಮಾರಿ ಅವರು. ದಾಸೋಹದ ಅಧ್ಯಕ್ಷರಿಗೆ ಮತ್ತು ಇತರ ದಾಸೋಹಿಗಳಿಗೆ ವಂದಿಸುತ್ತಾ ನಂದೊಂದು ಹರಟೆಯನ್ನ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹರಟೆಯ ಹೆಸರು ಒಂದು ಟೆರೇಸಿನ ಮೀಟಿಂಗ್. ಭಾರವಾದ ಬಟ್ಟೆ ಬಕೆಟ್ ಎತ್ಕೊಂಡು 2 ಮಹಡಿ ಹತ್ತಿಸಿದ್ದಮ್ಮ ಒಗೆಯೋ ಕಲ್ಲಿನ ಬಳಿ ಕುಕ್ಕಿ ಪಕ್ಕದಲ್ಲಿ ಕಟ್ಟೆ ಮೇಲೆ ಉಸ್ಸಪ್ಪ ಎನ್ನುತ್ತಾ ಕುಳಿದ್ಲು. ಇನ್ನೂ ಗೀತಳಾಗ್ಲಿ ಪದ್ಮಳಾಗ್ಲಿ ಬಂದಿರ್ಲಿಲ್ಲ. ಇನ್ನ ನಂಜಿ ಬರೋದು ದಿನವೂ ಇವರೆಲ್ಲರೂ ಸೇರಿದ್ಮೇಲೆ ಇಂದು ತಾನೇ ಬೇಗ ಬಂದೇನೋ ಅಂದ್ಕೊಳ್ತಿರುವಾಗ್ಲೇನೆ ಅವಳ ಮೊಬೈಲ್ ಹಾಡತೊಡಗಿತು. ಊರಿಂದ ತಮ್ಮ ಮಲ್ಲೇಶ ಕರೆ ಮಾಡಿ, ಯಾಕೋ ಇನ್ನು 15 ದಿನಕ್ಕೆ ಶನಿವಾರ ಊರ್ನಾಗ ಪಂಚಾಯತಿ ಎಲೆಕ್ಷನ್ ಅದೇ, ನಮ್ ಚಿಕ್ಕೀರ ನಿಂತವನೆ, ಅವನಿಗೆ ಓಟ್ ಆಗಕ್ಕೆ ಬಾಕೋ ಅಂದ.
ಇನ್ನ ಊರಿಗೆ ಬಂದೋಗ್ ತಿಂಗಳು ಆಗಿಲ್ಲ, ಪದೇ ಪದೇ ಊರ್ಗ್ ಹೋಗ್ಬೇಕು ಅಂತ ರಜಾ ಕೇಳಕ್ ಆಯ್ತದೇನಿಲ್ಲ. ಮುಂದಿನ ಶುಕ್ರವಾರ ಇಲ್ಲೇ ಚಿಕ್ಕಲ್ಸಂದ್ರದಾಗೆ ಚಿಗಪ್ಪನ್ ಮಗಳು ರತ್ನಿಗೆ ಉಡಿ ತುಂಬ್ತಾವ್ರೆ. ನಿನ್ನೆ ಚಿಗವ್ನು ಫೋನ್ ಮಾಡಿ ತಪ್ಪಸ್ಕೋಬೇಡ ಸುದ್ದಿ, ಮದುವೆಯಾಗಿ 6 ವರ್ಷದ ಮ್ಯಾಗ್ ನಮ್ಮ ಮಗಳು ವಿಮನ್ಸೆ ಆಗವಳೆ, ದೊಡ್ಡ ಹೆಣ್ಮಗಳು, ನೀನ್ ಬರ್ದೆ ಇರ್ಬೇಡ ಅಂದವಳೆ. ಅದಕ್ ಬೇರೆ ರಜಾ ಕೇಳ್ಬೇಕು. ಕೆಲ್ಸದ ಮನೆಯವ್ರು ಸುಮ್ಕಿದ್ದಾರ? ವಾರವಾರ ರಜಾ ಕೊಳ್ತಿದ್ರೆ ಸಿಕ್ಕಿರ ಗೆದ್ರೇನು ಸೋತ್ರೇನ್ ನಂಗೆ ಎಂದು ದಬಾಯಿಸುತ್ತಿರುವಾಗಲೇ ಪದ್ಮಾ ಗೀತಾ ಇಬ್ರು ತಮ್ಮ ಬಟ್ಟೆಯ ಬಕೆಟ್ಗಳನ್ನು ಹಿಡಿದುಕೊಂಡು ಬಂದವರು ಇವಳ ಫೋನಿನ ಸಂಭಾಷಣೆಗೆ ಕಿವಿಯಾದರು. ನೋಡು, ನೀನ್ ಬಾವನ್ನು ಕರ್ಕ ಬಂದ್ರೆ ತಲೆಗೆ 5,000 ರೂಪಾಯಿ, ನಿಂಗ್ ಸೀರೆ, ಬಾವಂಗೆ ಪಂಚೆ ಸರ್ಟು, ಬಾಟ್ಲು, ಮನೆಗೊಂದ್ ಕುಕ್ಕರ್ರು, ಹೋಗ ಬರ ಸಾರ್ಜು ಎಲ್ಲ ಕೊಡಿಸ್ಕೊಟ್ಟೇನೆ, ಪುಸ್ಲಾಯಿಸಿದ ಮಲ್ಲೇಶ. ಹಂಗಂತೀಯ? ಪಂಚಾಯಿತಿ ಎಲೆಕ್ಷನ್ಗೆ ಅಷ್ಟು ಕೊಟ್ಟಾರ ಎಂದಾಗ ಮಲ್ಲೇಶ, ಅವನ್ 2 ಎಕರೆ ಹೊಲ ಮಾಡಿ ಬಂಡವಾಳ ಹಾಕವನೆ ಅಂದ. ಯೋಚನೆಗೆ ಬಿದ್ದ ಸಿದ್ದಮ್ಮ, ಸರಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀವಿ ಹೇಳು ಎಂದು ಫೋನ್ ಕಟ್ ಮಾಡಿ, ಇವತ್ತೇನು ನೀವಿಬ್ರು ಲೇಟು ಎಂದು ಗೆಳತಿಯರನ್ನು ವಿಚಾರಿಸಿಕೊಳ್ಳುತ್ತಾ ತಂದಿದ್ದ ಬಟ್ಟೆಗಳನ್ನ ನೀರಿನಲ್ಲಿ ನೆನೆಸತೊಡಗಿದಳು. ಒಡದ್ಯಲ್ಲ ಚಾನ್ಸು, 10,000 ರೂಪಾಯಿ ಬರ್ತದೆ ಬಿಡು ನಿಂಗೆ. ಗೀತಾ ಕೈ ತಟ್ಟಿ ಖುಷಿ ಪಟ್ಟಳು. ಪದ್ಮನು, ಅಷ್ಟಲ್ದೆ ಇದ್ಕಿದಂಗೆ ಅದೃಷ್ಟ ಹೊಡಿತಲ್ಲಪ್ಪ ನಮ್ ಸಿದ್ಧಿಗೆ ಎಂದು ಹಿಗ್ಗುತ್ತಿರುವಾಗ ನಂಜಿಯು ಬಂದು ಸೇರ್ಕೊಂಡ್ಲು. ಅದೇನ್ ಅದೃಷ್ಟ ಸಿದ್ಧಿಗೊಡ್ದದ್ದು? ನಂಗೂ ರೋಸ್ಟ್ ಹೇಳಿ ಖುಷಿ ಪಡಿ ಎನ್ನುತ್ತಾ ವಾಷಿಂಗ್ ಮಿಷಿನಿನಲ್ಲಿ ಒಗೆದು ತಂದಿದ್ದ ತನ್ನ ಬಕೆಟಿನ ಬಟ್ಟೆಗಳನ್ನು ಹರವಲು ಸಿದ್ಧ ಮಾಡಿಕೊಂಡು ನಿಂತಳು. ಪದ್ಮಾ ವಿಷಯ ಹೇಳಿದಾಗ ತಾನು ಆನಂದದಿಂದ, ಹೌದೇನೆ ಸಿದ್ಧಿ, ಏನ್ ಮಾಡಿಯೇ ಆ ದುಡ್ಡಲ್ಲಿ? ಬೋದಿಂದಿಂದ ಆಸೆ ಬೀಳ್ತಿದ್ಯಲ್ಲ, ಕಾಲ್ ಚೈನ್ ಮಾಡಿಸ್ಕೊ ಎಂದು ಮುಂದಿನ ಆಲೋಚನೆಯನ್ನು ಹೇಳಿದ್ಲು. ಅಯ್ಯೋ, ಇಷ್ಟಕ್ಕೂ ಕೆಲ್ಸದ ಮನೆಯವ್ರು ರಜಾ ಕೊಟ್ರ ತಾನೆ ಮುಂದಿನ ಮಾತು. 2 ದಿನ ರಜಾ ಕೊಟ್ಟಾರ, ಅದ್ರಲ್ಲೂ ಒಂಜಮ್ನಂತೂ ರಜಾ ಅಂದ್ರೆ ಉರ್ದು ಬೀಳ್ತಾರೆ. ಕೋಮ್ಲಮ್ಮ, ಬೆಳಗ್ಗೆ ಬೇಗ ಬಂದ್ ಕೆಲಸ ಮಾಡ್ಕೊಟ್ಟು ಆಮೇಲೆ ಇನ್ ಬಸ್ಗೆ ಹೋಗು, ಬಟ್ಟೆ ಬೇಕಾದ್ರೆ ಮಾರನೇ ದಿನ ಬಂದು ಒಗಿವಂತೆ ಅಂತಾರೆ. ವಿದ್ಯಕ್ಕ, ರಜಾ ಹೋಗೋದು ಅಂದ್ರೆ ಇನ್ಯಾರನ್ನಾರು ಬದ್ಲಿ ತಂದಿಟ್ಟು ಹೋಗುವಂತೆ ಅನ್ನೋದು ಎನ್ನುತ್ತಾ ತನ್ನ ಸಮಸ್ಯೆಯನ್ನು ಮುಂದಿಟ್ಟಳು. ನೆಂದ ಬಟ್ಟೆಗೆ ಸೋಪು ತಿಕ್ಕುತ್ತ ಪಕ್ಕದ ಕಲ್ಲಿನಲ್ಲಿ ಸೋಪು ಹಚ್ಚಿದ್ದ ಬಟ್ಟೆಗಳನ್ನು ಕುಕ್ಕುತ್ತಿದ್ದ ಗೀತಾ, ಸಿದ್ದಿ, ವಿಜಯಕ್ಕನ್ ಮನೆ ಬೇಕಾದ್ರೆ ನಾನ್ ಮಾಡ್ಕೊಟ್ಟೇನೆ, ಅನುಮನ್ ಎದುರು ಮನೇನೆ ಅಲ್ವಾ, ನೀನ್ ಊರ್ಗ್ ಹೋಗೋ ದಿನಕ್ಕೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಮಾಡ್ಕೊಡ್ತೀನಿ ಬಿಡು ಎನ್ನುತ್ತಾ ತನ್ನ ಸಹಾಯ ಹಸ್ತ ಚಾಚಿದ್ಲು. ವನಜಮ್ಮನ್ ಮನೆ ನಾನ್ ಮಾಡ್ಬೈದು, ಆದ್ರೆ ಆ ಎಮ್ಮ ಹೊಸಿ ಜೋರು, ಮಾಡಿದ ಕೆಲಸದಲ್ಲೆಲ್ಲ ತಪ್ಪುಡುತ್ತಾಳೆ ನಂಜಮ್ಮ ಹೇಳಿದಾಗ ಪದ್ಮ, ಈ ಕಿವಿಗೆ ಹಾಕೊಂಡ್ ಆ ಕಿವಿಲ್ ಬಿಡು, ನಂಗಲ್ಲ ಸಿದ್ಧಿಗ್ ಬೈತಿರಾದು ಅನ್ಕೊಂಡ್ಬಿಡು ಎನ್ನುತ್ತಾ ನಕ್ಕಾಗ, ಅದ್ ಸರಿನೇ ಎನ್ನುತ್ತಾ ನಂಜಿಯು ನಕ್ಕಳು. ಕೋಮ್ಲಮ್ಮನ್ ಮನೆ ಒತ್ತಾರ್ಗೆ ಮಾಡ್ಕೊಡಕ್ ಆಗೋದಿಲ್ಲ ಸಿದ್ಧಿ, ಕೇಳ್ ನೋಡು, ಎಲ್ರ ಮನೆ ಮುಗಿಸಿ ಬೇಕಾದ್ರೆ ನಾವು ಹೋಗಿ ಮಾಡ್ಕೊಟ್ಟೇನು ಎಂದಳು ಪದ್ಮ. ಕೇಳ್ ನೋಡ್ತೀನಿ ಎಂದಳು ಸಿದ್ದಮ್ಮ ಬಟ್ಟೆಗಳನ್ನ ಹಿಂಡುತ್ತ. ನಿಂದಾಗಿದ್ರೆ ವಸಿ ನಂಗೆ ಕಲ್ ಬಿಟ್ಕೊಡು, ನಂಗೂ ಲೇಟ್ ಆಯ್ತದೆ ಎನ್ನುತ್ತಾ ಪದ್ಮ ಸಿದ್ಧಿಯ ಬಕೆಟಿನಲ್ಲಿದ್ದ ಬಟ್ಟೆಗಳನ್ನು ಹಿಂಡಿ ಕೊಡಲು ತಾನೂ ಒಂದು ಕೈ ಹಾಕಿದಳು. ನಾ ಹಿಂಡ್ಕತೀನಿ, ನೀ ಕಲ್ ತಗೋ, ಬಟ್ಟೆಗಳಿಗೆ ಸೋಪ್ ಹಾಕೋಗು ಎನ್ನುತ್ತಾ ತನ್ನ ಬಕೆಟ್ ಅನ್ನು ಹಿಂದಕ್ಕೆ ಸರಿಸಿಕೊಂಡ್ಳು. ಸರಿ ಹಂಗಂದ್ರೆ ಎನ್ನುತ್ತಾ ತನ್ನ ಬಟ್ಟೆಗಳಿಗೆ ಸೋಪು ಹಾಕತೊಡಗಿದಳು ಪದ್ಮ. ಬಟ್ಟೆ ಹರಿವಿ ಮುಗಿಸಿದ್ದ ನಂಜಿ ಸಿದ್ದಮ್ಮ ಹಿಂಡಿದ್ದ ಬಟ್ಟೆಗಳನ್ನು ಹರವಲು ಶುರು ಬಿಟ್ಟುಕೊಂಡಳು. ಅವಳು ಒಣ ಹಾಕುತ್ತಿರುವಾಗ ಗೀತಾ ಬಟ್ಟೆಗಳನ್ನು ಜಾಲಾಡಲು ಆರಂಭಿಸಿದ್ದಳು. ಅವಳ ಕೆಲಸವೂ ಬೇಗ ಮುಗಿಯಲಿ ಎಂದು ಸಿದ್ದಮ್ಮ ನಂಜಮ್ಮ ಇಬ್ರು ಸಹಾಯಕ್ಕೆ ಹೋದ್ರು. ಅಷ್ಟರಲ್ಲೇ ಪದ್ಮನ ಒಗೆಯುವ ಕೆಲಸವೂ ಮುಗಿಯಿತು. ಒಬ್ರು ಜಾಲಾಡಿ, ಒಬ್ರು ಹಿಂಡಿ, ಒಬ್ರು ಹರವಿ, ಅಂತೂ ಎಲ್ರ ಕೆಲಸವೂ ಮುಗಿಯಿತು. ಎಲ್ರೂ ಕೈಕಾಲು ತೊಳ್ಕೊಂಡ್ ಬಂದು ಅಲ್ಲಿದ್ದ ಒಪ್ಪಾರಗಳಿಗೆ ತಿಂಡಿ ತಿನ್ನ ಕುತ್ಕೊಂಡ್ರು. ಎಲ್ಲರ ಡಬ್ಬಿಯಲ್ಲೂ ಯಾರೋ ಒಬ್ಬರು ಮನೆಯಲ್ಲಿ ಕೊಟ್ಟ ತಿಂಡಿ, ಕೆಲವೊಮ್ಮೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಮನೆಯಲ್ಲಿ ಸಿಗೋದು ಉಂಟು. ಟೆರೇಸಿನ ಒಂದು ಮೂಲೆಯಲ್ಲಿದ್ದ ತಮ್ಮ ಸಿಲ್ವಾರು ತಟ್ಟೆಗಳನ್ನ, ಪಕ್ಕದ ನಲ್ಲಿದ್ದ ಬಾಟ್ಲುಗಳಲ್ಲಿ ನೀರನ್ನ ತಂದ್ಕೊಂಡು ಎಲ್ರೂ ಡಬ್ಬಿಗಳಲ್ಲಿದ್ದ ತಿಂಡಿಗಳನ್ನ ಹಂಚಿಕೊಂಡು ತಿನ್ನತೊಡಗಿದರು. ಏನಾದ್ರೂ ಅನ್ನೋ, ನಿಮ್ ಮಂಜಮ್ಮನ್ ಕೈಗೆ ಮುತ್ತಿನ ಕಡಗ ಹಾಕಿಸ್ಬೇಕು, ಅಯ್ಯಮ್ಮ ಏನ್ ತಿಂಡಿ ಮಾಡಿದ್ರು ಶಾನೆ ರುಚಿಯಾಗಿ ಮಾಡ್ತಾವ್ರೆ. ಪದ್ಮಾ ತಾರೀಫ್ ಮಾಡಿದಾಗ ಗೀತಾ ಮತ್ತು ನಂಜಿಯು, ಹೌದೌದು, ಇವತ್ತಿನ ರೊಟ್ಟಿನೇ ನೋಡು, ಇನ್ನಷ್ಟು ದಿನ ಆಸೆ ಆಯ್ತದೆ ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ರು. ಇವತ್ ನೀ ತಂದಿರೋ ಇಡ್ಲಿನೂ ಒಳ್ಳೆ ಅತ್ತಿಯಾಗಿದೆ, ಚಟ್ನಿನೂ ಖಾರವಾಗಿ ಪಸಂದಾಗಿದೆ ಅಂತ ಸಿದ್ದಮ್ಮ ಗೀತಾ ತಂದಿದ್ದ ಇಡ್ಲಿಯನ್ನು ಮೆಚ್ಚಿಕೊಂಡಳು. ಅಂತೂ 4-5 ಬಗೆಯ ತಿಂಡಿಗಳ ರುಚಿ ನೋಡಿ ಮೆದ್ದು ಕೈ ತೊಳೆದುಕೊಂಡು ತಟ್ಟೆ ತೊಳೆದಿಟ್ಟು ಬಂದು ಆರಾಮವಾಗಿ ಕುಳಿತು ಮಾತಿಗೆ ಶುರು ಹಚ್ಚಿಕೊಂಡಳು. ಗೀತಾ, ನಿನ್ ಮೈದನ್ ಮಗಳು ಓಡೋಗಿದ್ಲಲ್ಲ, ಏನಾಯ್ತು?
ಎಂದು ಕೇಳಿದಾಗ ಅವಳು ಅವನ್ ಯಾರೋ ಕ್ರಿಶ್ಚಿಯನ್ ಹುಡುಗ್ನಂತೆ, ಹೆಸರು ಮಾತ್ರ ಸುರೇಶ ಅಂತ ಕಂಡಿದ್ನಂತೆ. ಇದಕ್ ತಿಳಿದು ಪಿರುತಿಗ್ ಬಿದ್ದು ಓಡೋಗೋಳೆ. ಅವನು ಇವಳನ್ನು ಸರ್ಚಿಗೆ ಕರ್ಕೊಂಡು ಹೋಗಿ ಕ್ರಿಶ್ಚಿಯನ್ ಮಾಡಿ ಮದುವೆ ಮಾಡ್ಕೊಂಡವನಂತೆ. ನನ್ ಮೈದ್ನೆಡ್ತಿ ಎರೆ ಬಡ್ಕೊಂಡಾಳ್ತವಳೆ, ಅವಳಿಗೆ ಆಗ್ಬೇಕು ಬಿಡು, ಮಗಳು ಕಾಲೇಜ್ಗೆ ಹೋಗವಳೆ ಅಂತ ಜಗತ್ತಿಗಿಲ್ದ ಮಗಳನ್ನ ಎತ್ತಿದ್ದೀನಿ ಅಂತ ಅನ್ನೋ ಮರೀತಿದ್ಲು. ಮಗಳು ಸರಿಯಾಗಿ ಬುದ್ಧಿ ಕಲಿಸ್ತಿದ್ಲು ಎಂದಳು ನಿರಾಳವಾಗಿ. ಅಷ್ಟರಲ್ಲಿ ಪದ್ಮ, ಈಗಿನ ಮಕ್ಳಿಗೆ 4 ಅಕ್ಷರ ಕಲ್ತ್ರೆ ಸಾಕು, ತಲೆನೇ ನಿಲ್ಲಾಕಿಲ್ಲ, ಇಂಥವೆಲ್ಲ ಮಾಡ್ಕೊತಾವೆ, ಓದಿರೋ ನಾವೇನ್ ಬಾಳ್ವೆ ಮಾಡ್ತಿಲ್ವಾ ಅನ್ನುವಾಗ ಸಿದ್ದಮ್ಮ, ಹಂಗಂತ ಮಕ್ಳ ಮನೇಲೇ ಇಟ್ಕೊಂಡು ಅವ್ರ ಕಾಯ್ಕೊಂಡು ಕುತ್ಕೊಳಕ್ ಆಯ್ತದ? 18 ವರ್ಷ ಆಗೋ ಗಂಟ ಮದ್ವೆ ಮಾಡಂಗಿಲ್ಲ ಅಂತ ಕಾನೂನ್ ಐತೆ, ಮನ್ಲಿದ್ರೂನು ಕೆಡೋಕ್ 100 ದಾರಿ ಎಂದಳು ಸಿದ್ದಮ್ಮ. ಸಿದ್ದಮ್ಮ ಹೇಳೋದು ನಿಜವೇ. ಪಕ್ಕದ ಬಿಲ್ಡಿಂಗ್ ನಾಗೆ ಕೆಲಸ ಮಾಡ್ತಾಳಲ್ಲ ನಮ್ಮೂರಿನ ಲಕ್ಷ್ಮಿ, ಅವಳ ಮಗಳ ಗಾಯತ್ರಿನ ಮನ್ಲೇನೆ ಅಡಿಗೆ ಪಡಿಗೆ ಮಾಡ್ಕೊಂಡಿರ್ಲಿ, ಹೊರಗ್ ಕಳಿಸಲ್ಲ ಅಂತ ಸ್ಕೂಲ್ ಕಳಿಸ್ದೆ, ಮನ್ಲೇ ಕುಡಿಕೊಂಡಿದ್ಲು. ಅವಳಿಗೆ 3 ತಿಂಗಳು ತುಂಬಿದ್ಮೇಲೆ ಗೊತ್ತಾಗಿದ್ದ ಅವ್ರಮ್ಮಂಗೆ. ಎದುರಿಗೆ ಬಿಲ್ಡಿಂಗ್ ಕಟ್ಟಕ್ ಬಂದಿದ್ದ ಕೂಲಿಗೆ ಬಸರಾಗಿದ್ಲು. ಡಾಕ್ಟರ್ ಹತ್ರ ಹೋದ್ರೆ 15 ವರ್ಷದ ಹುಡುಗಿಗೆ ಅಬಾರ್ಸನ್ ಮಾಡು ತನ್ನ 4ನೇ ತಿಂಗಳಿಗೆ ಕರ್ಕೊಂಡ್ ಬಂದಿದ್ಯಲ್ಲ, ನೀನು ಒಬ್ಬಮ್ಮನ ಅಂತ ಬೈದ್ರಂತೆ. ಕಡಗ ಅವನ ಕಾಲ್ ಕಟ್ಕೊಂಡು ಊರಿನ ದೇವಸ್ಥಾನದಾಗಿ ತಾನೇ ಕಟ್ಟಿಸ್ತಿಲ್ವಾ ಹೋದ್ ವರ್ಷ, ಈಗ 6 ತಿಂಗಳ ಗಂಡ್ಮಗ ಅವಳಿಗೆ ಎಂದಳು ನಂಜಮ್ಮ. ಅಬ್ಬೊಬ್ಬಾ, ನಮಗ್ ಗೊತ್ತೇ ಇರ್ನಿಲ್ವೇ ಎನ್ನುತ್ತಾ ಮೂವರು ಅಚ್ಚರಿಯಿಂದ ಅವಳನ್ನೇ ನೋಡಿದ್ರು. ಏನ್ ಗೊತ್ತಾ, ಪಕ್ಕದ ಬಿಲ್ಡಿಂಗ್ ಕೆಲಸ ಮಾಡ್ತಾಳಲ್ಲ ಪಾರ್ವತಿ, ನೆನ್ನೆ ಸಿಕ್ಕಿದ್ಲು. ಮುಂದಿನ ವಾರಕ್ಕೆ ಅವ್ರೂರು ಚಿಂತಲ್ಪಲ್ಲಿಗೆ ಹೋಯ್ತಾಳಂತೆ. ಅಲ್ಲಿ ಹುಣ್ಸೆ ಹಣ್ಣು ಅಗ್ಬಂತೆ 1 ಮೂಟೆ ಅಕ್ಕ ಬರ್ತಾಳಂತೆ. ಕೆಜಿಗೆ 180 ರಂಗ್ ಕೊಟ್ಟಾಳಂತೆ. ಯಾರಿಗಾರು ಬೇಕಿದ್ರೆ ಕೇಳೋಳು ಅಂದ್ಲು ನೆನ್ನೆ ಎಂದಳು ಪದ್ದು. ಅದ್ಯಾಕಷ್ಟು ದುಡ್ಡು ಕೊಟ್ಟಿರಿ? ನನ್ ತಮ್ಮನ್ ಮನ್ಲಿ ಹುಣ್ಸೆ ಹಣ್ಣು ಮಾರ್ವೆ ಐತೆ, ನಾನು ಹೋಯ್ತೀನಲ್ಲ, ನಿಮ್ಮೆಲ್ರಿಗೂ ಕೆಜಿಗೆ 100 ರೂಪಾಯಿ ತಂದ್ಕೊಟ್ಟೇನೆ. ಒಳ್ಳೆ ಬೀಜ ಬಿಡಿಸಿರೋ ಕೆಂಪನೆ ಹಣ್ಣು ಎಂದಳು ಸಿದ್ದಮ್ಮ ಧಾರಾಳವಾಗಿ. ಹಂಗಾರೆ ನಂಗೆ 2 ಕೆಜಿ ಇರ್ಲಿ ಎಂದು ಎಲ್ರೂ ಅಲ್ಲಲ್ಲೇ ತಮ್ಮ ವ್ಯಾಪಾರವನ್ನು ಮುಗಿಸಿದ್ರು. ಈಗ ಪದ್ಮ ಬೀದಿ ಕೊನೆಯಲ್ಲಿ ತಾರಮ್ಮ ಅದಾರಲ್ಲ, ಸೀರೆ ವ್ಯಾಪಾರ ಮಾಡ್ತಾರಲ್ಲ, ಅವ್ರ ಹತ್ರ ಹೊಸ ಸೀರೆ ಬಂದವಂತೆ. 150ರಿಂದ 300 ರೂಪಾಯಿ ಅಂತೆ. ಎಲ್ಲಾ ಕಲರ್ ಪೆಟ್ಟಿಕೋಟ್ಗಳು ಬಂದವಂತೆ. ನಿನ್ ಗೆಳ್ತೀರ್ಗೆ ಹೇಳಿ ಕರ್ಕೊಂಬ ಅಂದ್ರು ಅಂದಾಗ ಎಲ್ರು ಚರ್ಚೆ ಮಾಡುತ್ತಾ ನಂತರ ನಮ್ಗ್ಯಾರಿಗೂ ಒಟ್ಟಿಗೆ ದುಡ್ಡು ಕೊಡಕ್ ಆಗಲ್ಲ, ತಿಂಗಳ ಇಷ್ಟಿಷ್ಟು ಇಸ್ಕಣದಾದ್ರೆ ಕರ್ಕೊಂಬರ್ತೀನಿ ಇನ್ನು ಎಂದು ತೀರ್ಮಾನವನ್ನು ಮಂಡಿಸಿದ್ರು. ಇಂತು ಟೆರೇಸಿನಲ್ಲಿ ಸಿದ್ದಮ್ಮನ ಘನ ಅಧ್ಯಕ್ಷತೆಯಲ್ಲಿ ಸಂತೋಷವಾಗಿ ಮೀಟಿಂಗ್ ನಡೆಯುತ್ತಿರುವಾಗ, ತಾವು ಕೆಲಸ ಮಾಡುತ್ತಿರುವ ಮನೆಯವರೆಲ್ಲರ ವಿಷಯವನ್ನು ಚರ್ಚಿಸುತ್ತಿರುವಾಗ ವಾಚ್ಮನ್ ಬೋರಣ್ಣ ಬಂದು, ಇಲ್ಲಿ ನಕ್ಕೊಂಡ್ ಕೆಲ್ಕೊಂಡ್ ಭಾಷಣ ಬಿಗಿತಾ ಕೂತಿದಿರಲ್ಲ, ಕೆಲಸ ಮುಗೀತೆ ನಿಮ್ದು ಎಂದು ಕೇಳುತ್ತಾ ತಾನು ತಿಂಡಿಯನ್ನು ತಿನ್ನಲು ಒಪ್ಪಾರದ ಒಂದು ಬದಿಯಲ್ಲಿ ಕುಳಿತ. ಆಗ ಎಲ್ಲರಿಗೂ ಉಳಿದಿರುವ ಕೆಲಸಗಳ ನೆನಪಾಯ್ತು. ಅಯ್ಯೋ ನಡೀರೇ, ಬೈತಾರಿನ್ನು, ಶಾಲೆ ಕೆಲಸ ಬಾಕಿ ಬಿದ್ದದೆ ಎನ್ನುತ್ತಾ ನಂಜಮ್ಮ ಎದ್ದಾಗ ಎಲ್ಲರೂ ತಮ್ಮ ಬಕೆಟ್ಗಳನ್ನು ಎತ್ತುಕೊಂಡು ಮೀಟಿಂಗ್ ಅನ್ನು ಬರ್ಖಾಸ್ತು ಮಾಡಿ ಎದ್ದರು. ನನ್ನ ಪ್ರಸ್ತುತಿ ಮುಗಿತು. ಕೇಳಿದವರೆಲ್ಲರಿಗೂ ಧನ್ಯವಾದ. ಧನ್ಯವಾದ. ಬಹಳ ಸೊಗಸಾದ ಹರಟೆ. ನಾಟಕವನ್ನಾಗೂ ಬೇಕಾದ್ರೆ ಮಾಡ್ಬೋದು. ಈಗ ಎಲ್ಲರ ಪ್ರಸ್ತುತಿಗಳು ಮುಗಿದಿವೆ. ಅಧ್ಯಕ್ಷರಾದ ಸುವರ್ಣಲಕ್ಷ್ಮಿಯವರು ತಮ್ಮ ಲೇಖನ ಇದ್ದರೆ ಅದನ್ನು ಪ್ರಸ್ತುತಪಡಿಸಿ, ಜೊತೆಗೆ ಉಳಿದವರ ಲೇಖನಗಳ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಬೇಕು ಅಂತ ಕೋರ್ತೀನಿ. ಎಲ್ಲ ಹಿರಿಯರಿಗೂ ನಮಸ್ಕಾರ. ನನ್ನದು ಯಾವುದೇ ಲೇಖನ ಇಲ್ಲ. ತಮ್ಮಂತಹ ಸಾಹಿತ್ಯ ದಾಸಗಳ ಒಂದು ಪರಿಚಯ ನನಗಾಗಿದ್ದು ನನ್ನ ಒಂದು ಸುಕೃತ ಅಂತ ಹೇಳಬೇಕು. ಮೊದಲನೇದಾಗಿ ಪೂರ್ಣಿಮಾ ಭಗವಾನ್ ಮೇಡಮ್ ಅವ್ರದ್ದು 2 ಕವಿತೆಗಳಿತ್ತು. ಮೊದಲನೇ ಕವಿತೆ ಸಾಹಿತ್ಯ ದಾಸೋಹದ ಪ್ರಾರಂಭ ಏಕಾಯ್ತು ಹೇಗಾಯ್ತು ಎಂಬುದರ ಸವಿವರ ಈ ಲೇಖನದಲ್ಲಿದೆ. ಕಲಿಸಿ ಕಲಿಯುವ ಪರ್ಯಾಯ ವಿವರಿಸುವುದಾಗಿದೆ. ಭಾಷಾಭಿಮಾನದಿಂದ ನೆಲ ತೊಯ್ದು ತಂಪಾಗುವ ಪರಿಯ ವರ್ಣನೆ ಆಹಾ ಎನ್ನುವಂತಿದೆ. ನಲ್ಮೆಯ ದಾಸೋಹದ ಆಹ್ವಾನ ಮನ್ನಿಸಿ, ಅನುಭವದ ಪರದಿ ವಿಸ್ತರಿಸಿ, ಲೇಖನ ಸಿದ್ಧಪಡಿಸಿ, ಸುಸ್ವರದಿ ವಾಸಿಸಿ, ಚರ್ಚಿಸಿ, ಪ್ರೋತ್ಸಾಹ ಪಡೆದು 250ನೇ ದಾಸೋಹ ಸುಲಭದ ಮಾತಲ್ಲ ಎಂಬುದನ್ನು ಈ ಕವಿತೆ ಮುಂದಿದ್ದಾರೆ. 2ನೇ ಕವಿತೆ. ಕೊನೆಯ ರವಿವಾರ ಹಿಂದಿ ಕವಿ ಮಿತ್ರರು ಒಂದೆಡೆ ಸೇರಿ ಸಾಹಿತ್ಯದ ಭೂರಿ ಭೋಜನ ಸವಿಯುವ ಸಾರಸ್ವತ ವರ್ಣನೆ ದೇಶ ಇಲ್ಲ ಎಂದು ನಿರೂಪಿಸಿ, ಕನ್ನಡ ನಾಡಲ್ಲಿ ಸಾಹಿತ್ಯ ಸಾಧಕ್ ಮಂಚ್, ಕನ್ನಡ ನೆಲದಲ್ಲಿ ಹಿಂದಿ ರಥದ ವರ್ಣನೆ ಸೊಗಸಾಗಿದೆ.
ಅದರ ನಂತರ ಸ್ನೇಹ ಶಶಿಧರ್ ಅವ್ರದ್ದು. ಇವರು ಉದ್ಯೋಗ ಮಹಿಳೆಯರ ಪಡಿಪಾಟಲುಗಳನ್ನು ಬಹಳ ಅರ್ಥವತ್ತಾಗಿ ಈ ಲೇಖನದಲ್ಲಿ ವರ್ಣಿಸಿದ್ದಾರೆ. ಉದ್ಯೋಗಸ್ಥ ಹೆಣ್ಣಿನ ಹಿಂದಿನ ಶಕ್ತಿ ಕೆಲಸದವರು. ಬಿಹೈಂಡ್ ಎವರಿ ಸಕ್ಸಸ್ಫುಲ್ ವುಮೆನ್ ಆಲ್ಸೋ ದೇರ್ ಮಸ್ಟ್ ಬಿ ಅನದರ್ ವುಮೆನ್. ಎಂತ ಚಂದದ ವಾಕ್ಯ ಅಲ್ವಾ? ಮೆನ್ ಕಮ್ಸ್ ಫಾರ್ ಕುಕ್ಡ್ ಮೀಲ್, ವರ್ಕಿಂಗ್ ವುಮೆನ್ ಕಮ್ಸ್ ಟು ಕುಕ್ ದ ಮೀಲ್. ಸುಧಾಮೂರ್ತಿ ಅವರ ಮಾತು ಅಕ್ಷರಶಃ ನಿಜ. ಅದನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಮಕ್ಕಳ ಹೋಂವರ್ಕ್, ಹಿರಿಯರ ಆರೈಕೆ, ಮನೆಯ ಉಪಕರಣ, ಬಂಧು ಬಳಗದ ಬಾಂಧವ್ಯ ವೃದ್ಧಿ, ಒಂದೇ ಎರಡೇ ಎಲ್ಲವನ್ನು ಬಹಳ ಹೃದಯವಾಗಿ ಉದ್ಯೋಗಸ್ಥ ಮಹಿಳೆ ಏನೇನು ಪಡಿಪಾಟಲು ಪಡ್ತಾಳೆ, ಏನೇನು ಕುಟುಂಬಕ್ಕಾಗಿ ಯಾವ್ಯಾವ ರೀತಿ ತ್ಯಾಗ ಮಾಡ್ತಾಳೆ ಅನ್ನೋದನ್ನ ಬಹಳ ಹೃದಯವಾಗಿ ಸ್ನೇಹಿತರವರು ಅವರ ಲೇಖನದಲ್ಲಿ ವಿವರಿಸಿದ್ದಾರೆ. ಇದರ ನಂತರ ಸಿಂಧು ಹರಿತಸ್ ಅವರು ಈ ಮನುಕುಲವನ್ನೇ ಮರುಗುವಂತೆ ಮಾಡಿದ ಮಗುವಿನ ಚಿತ್ರ ಇಟ್ಟುಕೊಂಡು ಅದರ ಜೊತೆಗೆ ತಮ್ಮ ಪ್ರವಾಸದ ಒಂದು ಕೆಟ್ಟ ಅನುಭವವನ್ನು ಇಟ್ಟುಕೊಂಡು ಸಿಂಧು ಅವರು ಲೇಖನ ಬರೆದಿದ್ದಾರೆ. ಏನೇ ಆದರೂ ಅಮ್ಮ ಕಾಪಾಡುತ್ತಾಳೆ ಎಂದು ನಂಬಿ ತಾಯಿಯನ್ನು ಅಪ್ಪಿ ಹಿಡಿದ ಮಗು ಕಡೆಯವರೆಗೂ ಮಗುವನ್ನು ರಕ್ಷಿಸಲು ಪ್ರಯತ್ನಿಸಿದ ತಾಯಿ ಈ ಸನ್ನಿವೇಶವನ್ನು ಮೂಕರಾಗಿ ಮತ್ತು ಲೇಖಕಿ ಗುಜರಾತ್ ಪ್ರವಾಸದಲ್ಲಿ ನೀರಿನ ಏರಿಳಿತ, ಪ್ರವಾಹದಿಂದ ಅಲ್ಲಿನ ಜನರ ಪರದಾಟ, ತಾವು ಪಟ್ಟ ಪರಿಪಾಟಲು ಮನ ಮುಟ್ಟುವಂತೆ ವಿವರಿಸಿದ್ದಾರೆ. ಈ ಪ್ರವಾಹದಿಂದ ಮಗನನ್ನು ರಕ್ಷಿಸಿಕೊಳ್ಳಲು ಕವಿತೆಯ ರೂಪದಲ್ಲಿ ಕೃಷ್ಣನ ಮೊರೆ ಹೋಗಿದ್ದಾರೆ. ಕವಿತೆ ಅರ್ಥಪೂರ್ಣವಾಗಿದ್ದು ಕರುಣೆ ಉಕ್ಕಿಸುವಂತಿದೆ. ಇದರ ನಂತರ ರೇಖಾ ದೇಸಾಯಿ ಬಿರು ಬಿಸಿಲು, ಮೆಣಸಿನ ಗಿಡ, ಹತ್ತಿ ಹೂವು, ಜೋಳದ ದಂಟು, ಒಣಭೂಮಿ ಮಧ್ಯೆ 8 ಹೆತ್ತವಳ ಸಾರ್ಥಕ ಬದುಕಿನ ವರ್ಣನೆ ಸರಳ ಸುಂದರವಾಗಿದೆ. ಒಣಭೂಮಿ ಮನಸ್ಸು ಸಮೃದ್ಧ. ಆಹಾ, ಎಂತಹ ವಾಕ್ಯ! ಅವಳ ಬದುಕು ಸರಳ ಆದರೆ ಮಹತ್ವ, ಮಾತು ಕಡಿಮೆ ಆದರೆ ಮಹತ್ವಪೂರ್ಣ, ಮನಸ್ಸು ಮೃದು, ಧೈರ್ಯದ ಮೂಲ. ಚಂದದ ಕವಿತೆ ಇದು. ತನ್ನಾಸೆ ಮರೆತೆ ಕನಸು ಬೆಳೆಸಿ, ಧರ್ಮ ಸಾಧನೆ ಪ್ರೀತಿಯ ಕಲಿಸಿ, ತನ್ನ ಬೆವರ ಹಣಿಗಳಿಂದ ಮಕ್ಕಳ ಜೀವನ ಹಸರಾಗಿಸಿ, ಆದರ್ಶಗಳನ್ನು ತುಂಬಿಸಿ ಬೆಳೆಸಿದ ಪರಿಯ ಸಾಧ್ಯ ವಿವರಣೆಗೆ ನಮೋ ನಮಃ. ನಂತರದ ಲೇಖನ ಗಣಪತಿ ಹೆಗಡೆ ಅವರದ್ದು. ಸಾಹಿತ್ಯ ದಾಸೋಹದಲ್ಲಿ ಗಣಪತಿ ಹೆಗಡೆ ಅವರ ಲೇಖನಗಳನ್ನು ಆಲಿಸಿದರೆ ಸಾಕು, ನಾವು ಸಾಕಷ್ಟು ವ್ಯಾಕರಣದ ಜ್ಞಾನ ಪಡೆಯಬಹುದು. ಕರ್ತರಿ ಪ್ರಯೋಗಗಳನ್ನು ಬಲು ಸುಲಭವಾಗಿ ವರ್ಣಿಸಿದ್ದಾರೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿಗೆ ಪ್ರಾಧಾನ್ಯತೆ ಇರುತ್ತದೆ. ಕರ್ತೃವಿಗೆ ಪ್ರಥಮ ವಿಭಕ್ತಿ, ಕರ್ಮಕ್ಕೆ ದ್ವಿತೀಯ ವಿಭಕ್ತಿ ಇದ್ದು ಕರ್ತೃ ಕರ್ಮ ಕ್ರಿಯಾಪದ ಈ ರೂಪದಲ್ಲಿ ಇರುತ್ತದೆ ಎಂದು ಉದಾಹರಣೆ ಸಹಿತ ವಿವರಿಸಿದ್ದಾರೆ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯತೆ ಇದ್ದು ಕರ್ತೃಪದಕ್ಕೆ ತೃತೀಯ ವಿಭಕ್ತಿ ಸೇರುತ್ತದೆ ಹಾಗೂ ಕರ್ಮ ಕರ್ತೃ ಕ್ರಿಯಾಪದ ಈ ರೂಪದಲ್ಲಿ ಇರುತ್ತದೆ ಎಂದು ವಿವರಿಸಿದ್ದಾರೆ. ಇದರ ನಂತರ ಗೋಪಿನಾಥ್ ಹೆಚ್ವಿ ಅವರೊಂದು ಲೇಖನ. ಇವರು ಒಂದು ಸಾಕು ನಾಯಿಯ ಬಗ್ಗೆ ಅಂದ್ರೆ ಮೋತಿಯ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ಆ ಮೋತಿಯ ಸ್ಮಾರ್ಟ್ನೆಸ್, ಪ್ರಯಾಣದಲ್ಲಿ ಮೋತಿಯ ತುಂಟಾಟ, ಮೋತಿಯ ಟ್ಯಾಕ್ಸಿ ಪ್ರಯಾಣ, ಮೈಸೂರಿನಲ್ಲಿ ಪ್ರಯಾಣ, ಮೋತಿಯ ಮಗುವಿನ ಆರೈಕೆ, ಯಜಮಾನನನ್ನು ಹುಡುಕಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ ಪರಿ, ಡಾಗ್ ಕೇಸ್ ಎಲ್ಲವನ್ನು ಚೆನ್ನಾಗಿ ವರ್ಣಿಸಿದ್ದಾರೆ. ಇದುವರೆಗೂ ಈ ತರ ಒಂದು ಡಾಗ್ ಕೇಸ್ ಇರುತ್ತೆ ಅಂತ ನಾನಂತೂ ಗೊತ್ತಿರಲಿಲ್ಲ. ನಮ್ಮೊಂದಿಗೆ ಜೀವಿಸಿತ್ತು, ಮುತ್ತಿನಂತಹ ಮಾತು ಅಲ್ಲವೇ? ಇದರ ನಂತರ ವಿಠಲ ಇಜೇರಿಯವರ ಹಾಸ್ಯಮಯ ಲೇಖನ. ಗಂಡನ ಕೋಪವನ್ನು ಹೆಂಡತಿ ನಿಯಂತ್ರಿಸುವ ಪರಿಯನ್ನು ಹಾಸ್ಯಮಯವಾಗಿ ಸೊಗಸಾಗಿ ವಾಸ್ತವಾಂಶವನ್ನು ವರ್ಣಿಸಿದ್ದಾರೆ ಇಜೇರಿಯವರು. ಗಂಡನನ್ನು ಮಗಳ ದೃಷ್ಟಿಯಲ್ಲಿ ಕೋಪಿಸ್ತನನ್ನಾಗಿ ಚಿತ್ರಿಸುವಲ್ಲಿ ಹೆಂಡತಿಯ ಪಾತ್ರವನ್ನು ಚೆನ್ನಾಗಿ ವರ್ಣಿಸಿದ್ದಾರೆ. ಧೋಬಿ ಪ್ರಸಂಗದಲ್ಲೂ ಆತನ ಹೆಂಡತಿಯ ತಾಳ್ಮೆಯ ತರಬೇತಿಯ ಮೆಚ್ಚುವ ಹೆಂಡತಿಯ ಪದ ಚೆಂದ. ಹಾಲಿನವನ ವಿಷಯದಲ್ಲಿ ನಯವಾಗಿ ಮಾತನಾಡಿಲ್ಲವೆಂದು
ಮಂಗನಾಗಿದ್ದು ಸೊಗಸಾಗಿದೆ. ಅಂಗಡಿ ಮಾಲೀಕ ಹೆಂಡತಿಯ ತರಬೇತಿಯಿಂದ ಸಿದ್ದಮ್ಮನ ಗಂಡನಿಗೆ ಸಬೂಬು ಹೇಳಿ ಬರೀ ಮೆಚ್ಚಿದೆ. ತರಬೇತಿಯನ್ನು ಲೇಖಕರು ಮನೆ, ಸಮಾಜ, ರಾಜಕೀಯ, ಟ್ರಂಪ್ ವರೆಗೂ ವಿಸ್ತರಿಸಿ ನಮಗೆ ಹಾಸ್ಯ ನೀಡಿದ್ದಾರೆ. ನಂತರದಲ್ಲಿ ಜೆ.ಎಸ್. ಜಗನ್ನಾಥ್ ಅವರು ಬಳಸುವ ನಾಣ್ಯಗಳ ಬಗ್ಗೆ ನಾವು ಬಳಕೆ ಹೊರತು ಅದರ ಬಗ್ಗೆ ಆಲೋಚನೆ ಮಾಡಕ್ ಹೋಗಲ್ಲ. ಇಂತಹ ನಾಣ್ಯಗಳ ಬಗ್ಗೆ ಲೇಖನ ಬರೆದ ಜಗನ್ನಾಥ್ ಸರ್ ಅವರನ್ನ ನಾವು ಬಳಸುತ್ತೇವೆಯೇ ಹೊರತು ಅದರ ಇತಿಹಾಸ ತಿಳಿಯಲು ಹೋಗುವುದಿಲ್ಲ. ಇತಿಹಾಸ ತಿಳಿಸಿದ ಜಗನ್ನಾಥರಿಗೆ ವಂದನೆಗಳು. 1947ರಿಂದ 50ರವರೆಗೆ ಬ್ರಿಟಿಷ್ ನಾಣ್ಯಗಳ ಬಳಕೆ ಇತ್ತು. ಆ ನಾಣ್ಯಗಳ ವರ್ಣನೆಯು ಸೊಗಸಾಗಿದೆ. 1950ರಲ್ಲಿ ಚಲಾವಣೆಗೊಂಡ ಅಶೋಕ ಚಕ್ರ ಹೊಂದಿದ ಭಾರತದ ನಾಣ್ಯಗಳ ವರ್ಣನೆಯು ಸುಂದರ. ಆಣೆ, ಪೈಸೆ, 1 ರೂಗೆ 100 ಪೈಸೆಗಳ ನಿಶ್ಚಯ 1957ರಲ್ಲಿ ನಾಣ್ಯಗಳ ತರ್ಜನೆ ಎಲ್ಲ ಸುಂದರವಾಗಿ ನಾಣ್ಯಗಳಿಗೆ ಬಳಸಿದ ಸ್ಟೀಲ್, ನಿಕ್ಕಲ್, ಅಲ್ಯೂಮಿನಿಯಂ ಹಿತ್ತಾಳೆಗಳ ಬಳಕೆಯ ಬಗ್ಗೆ ಒಂದು ಒಳ್ಳೆಯ ವಿವರಣೆಯನ್ನ ನೀಡಿದ್ದಾರೆ. ಇದರ ನಂತರ ಶ್ರವಣಕುಮಾರಿ ಮೇಡಮ್ ಅವ್ರದ್ದು ಲೇಖನ. ಶ್ರವಣಕುಮಾರಿ ಮೇಡಮ್ ಅವರ ಲೇಖನಕ್ಕೆ ಗ್ರಾಮ್ಯ ಭಾಷೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲಾ ಉದ್ಯೋಗಿಗಳಿಗೂ ಅವಾಗ ಮೀಟಿಂಗ್ ಇರ್ತಾರೆ. ಆದ್ರೆ ಮೇಡಮ್ ಅವರು ಅವರ ಮನೆ ಕೆಲಸದವರು ಸರಿ ಮೀಟಿಂಗ್ ನಡೆಸಿದ್ದಾರೆ. ಮೀಟಿಂಗ್ ನಡೆಸ್ಬಿಟ್ಟು ಅದರಲ್ಲಿ ಅವ್ರ ಕೈಯಲ್ಲಿ ವಿಧಾನ, ಸುತ್ತಮುತ್ತ ಮನೆಗಳ ಮತ್ತೆ ಬೇರೆ ವ್ಯಾಪಾರ ಎಲ್ಲಾದ್ರ ಬಗ್ಗೆ ಅವ್ರ ಕೈಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅದೇ ರೀತಿ ಒಡತಿಯ ಅಡುಗೆಯ ಆಮೇಲೆ ಗುಣವಗಣ ಬಗ್ಗೆ ಶ್ರವಣಕುಮಾರಿ ಚೆನ್ನಾಗಿ ಮಾಡಿಸಿದ್ದಾರೆ. ನಗರ ಸಾಲಕಮ್ಮೆ ಮೇಡಮ್ ಇಲ್ಲಿ ಇದರಲ್ಲಿ ಏನು ತಿಳಿಸಿದ್ರೆ ಅಧಿಕ ಮಾಸ ಭಾರತೀಯ ಋಷಿಗಳು ಕಾಲ ದೈವ ಸ್ವರೂಪವಾಗಿ ನೋಡುವ ಪರಿಯನ್ನು ವಿವರಿಸಿದ್ದಾರೆ. ಚಾಂದ್ರಮಾನ ಸೌರಮಾನಗಳ ವ್ಯತ್ಯಾಸದ ಕಾರಣದಿಂದ ಉಂಟಾಗುವ ಅಧಿಕ ಮಾಸದ ವಿವರಣೆಯನ್ನು ತಿಳಿಸಿದ್ದಾರೆ. ಯಾವ ಮಾಸಕ್ಕೆ ಅಧಿಕ ಮಾಸ ಬರುತ್ತೆ ಎಂಬುದನ್ನು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿ ಯಾವ ವಿಷಯವನ್ನು ಗಣಿತದ ಲೆಕ್ಕಾಚಾರಕ್ಕೆ ಮಾತ್ರವಲ್ಲದೆ ಅದಕ್ಕೆ ಕಥೆ, ಭಕ್ತಿ, ತತ್ವವನ್ನು ಸೇರಿಸುತ್ತದೆ ಎಂದು ನಮಗೆ ತಿಳಿಸಿದ್ದಾರೆ. ಅಧಿಕ ಮಾಸ ಉಂಟಾದ ಪೌರಾಣಿಕ ಕಥೆಯನ್ನು ಸಹ ನಮಗೆ ಅವರು ವಿವರಿಸಿದ್ದಾರೆ. ಅಧಿಕ ಮಾಸ ಪುರುಷೋತ್ತಮ ಮಾಸ ಹೇಗಾಯಿತು ಎಂಬುವ ಪರಿಯನ್ನು ನಮಗೆ ವಿವರಿಸಿದ್ದಾರೆ. ಅಧಿಕ ಮಾಸದಲ್ಲಿ ಮಾಡಬೇಕಾದ ಆಚರಣೆಗಳನ್ನು ತಿಳಿಸಿದ್ದಾರೆ. ಅಧಿಕ ಫಲ ಎಂದು ನಮಗೆ ತಿಳಿಸಿದ್ದಾರೆ. ಅಧಿಕ ಮಾಸವು ಅತಿರಿಕ್ತ ಕಾಲ, ದೇವರಿಗೆ ಸಮರ್ಪಿತ ಕಾಲವೆಂದು ನಮಗೆ ತಿಳಿಸಿದ್ದಾರೆ. ಈ ಮಾಸದಲ್ಲಿ 33 ಅಪೂಪ ದಾನದ ಪ್ರಾಮುಖ್ಯತೆಯನ್ನು, ಅಪೂಪದ ತಯಾರಿಕೆಯನ್ನು, ಅಪೂಪದ ಮಹತ್ವವನ್ನು, ಮತ್ತೆ 33 ಕೋಟಿ ದೇವರುಗಳ ಬಗ್ಗೆ ವರ್ಣನೆಯನ್ನು, 33 ನೈವೇದ್ಯ ಮಾಡುವ ಬಗ್ಗೆ ಎಲ್ಲವನ್ನು ಬಹಳ ಕೂಲಂಕುಷವಾಗಿ ತಿಳಿಸಿದ್ದಾರೆ. ಇದು ಮಹತ್ವಪೂರ್ಣ ಲೇಖನ. ಇಲ್ಲಿಗೆ ನನ್ನ ಈ ಇಂದಿನ ಬಗ್ಗೆ ನನ್ನ ಮುಕ್ತಾಯವಾಯಿತು. ಅವಕಾಶ ನೀಡಿದ ವೇದಿಕೆಯ ಎಲ್ಲ ಧನ್ಯವಾದ ಸುವರ್ಣಲಕ್ಷ್ಮಿ ಅವರೇ. ಎಲ್ಲರ ಲೇಖನಗಳ ಬಗ್ಗೆ ಬಹಳ ಉಚಿತವಾಗಿ ಮತ್ತು ಸವಿಸ್ತಾರವಾಗಿ ಮಾತನಾಡಿದಿರಿ. ಇದೇ ರೀತಿ ನಿಮ್ಮ ಸಹಕಾರ ಮುಂದೆಯೂ ಇರಲಿ. ನಮ್ಮ ವೇದಿಕೆ ಕಾರ್ಯಕ್ರಮಗಳಿಗೂ ಬನ್ನಿ, ಒಮ್ಮೆ ನೇರ ಪರಿಚಯ ಆಗಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಲೇಖಕರಾಗಿ ಭಾಗವಹಿಸಿದ ಮತ್ತು ವೀಕ್ಷಕರಾಗಿ ಬಂದ ಎಲ್ಲರಿಗೂ ಧನ್ಯವಾದಗಳು. ತಾಂತ್ರಿಕ ವರ್ಗದಲ್ಲಿ ಸಹಕಾರ ನೀಡಿದ ಗುರುಪ್ರಸಾದ್ ಅವರಿಗೆ, ರೇಣುಕಾ ದೇಸಾಯಿ ಅವರಿಗೆ, ಸಂಚಾಲಕ ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ಕೃತಜ್ಞತೆಗಳು.
ಮುಂದಿನ ತಿಂಗಳು ನಾವು ವೇದಿಕೆಯ ದಾಸೋಹ ಅಂತ ಹೇಳಿದ್ದೇನೆ. ಅದರ ವಿವರವೆಲ್ಲ ವೇದಿಕೆಯಲ್ಲಿ ಬರುತ್ತೆ. ರಾಜನಗರದಲ್ಲಿ ಮೊದಲನೇ ಬ್ಲಾಕ್ನಲ್ಲಿರುವ ಜಗನ್ನಾಥ ಅವ್ರ ಮನೆ ನಡೆಯುತ್ತೆ. ಎಲ್ಲರೂ ಅಲ್ಲಿ ನೇರವಾಗಿ ಭೇಟಿಯಾಗಿ ಇನ್ನೂ ಹೆಚ್ಚು ಸಂತಸ ಪಡೋಣ ಅಂತ ಎಲ್ಲರ ಪರವಾಗಿ ಹೋಗ್ತೇನೆ. ಧನ್ಯವಾದಗಳು. ಮುಂದಿನ ತಿಂಗಳು ಮತ್ತೊಂದು 250ನೇಯ ಮೈಲಿಗಲ್ಲು ನಾವು ವೇದಿಕೆ ದಾಸೋಹದ ಮೂಲಕ ಮಾಡೋಣ. ನಮಸ್ಕಾರ. ವಿಜಯ್